SLC ಅವರು ಮಕ್ಕಳ ತರ ನೋಡ್ಬೇಕು. SLC ಆಗಿಂದ ಸುಮ್ಮನೆ ಆಸ್ ಎ ಫ್ರೆಂಡ್ ತರ ನೋಡ್ಬೇಕು. ನಿಮ್ಮ ಡ್ಯಾಡಿ ಹಿಂಗ್ ನೋಡ್ತೀರಾ ನಿಮ್ನ? ಅವ್ರನ್ನ ಅಸಹ್ಯವಾಗಿ ಸರ್ ಇಲ್ಲಿದೆ ಸರ್ ಅಮ್ಮ ಅಧ್ಯಕ್ಷಪ್ಪ 1 ಕ್ವಾರ್ಟರ್ 1.5 ಕ್ವಾರ್ಟರ್ ಕೊಡ್ತೀನಿ. ಅದು ಒಂದೊತ್ತಿಗೆ ಗ್ಯಾಮ್ಲಿಂಗ್ ಮಾಡ್ತಿದ್ರು, ಇಲ್ಲಿ ಹೆಂಗೆ ಬೆಟ್ಟಿಂಗ್ ಗಿಟ್ಟಿಂಗ್ ಆಡ್ತಿರ್ಲಿಲ್ಲ? ಇಲ್ಲ ಬೆಟ್ಟಿಂಗ್ ಅಭ್ಯಾಸ. ಬೆಟ್ಟಿಂಗ್ ಮಾಡಬಾರ್ದು. ಲಾಟ್ರಿ ಆಡ್ತಿದ್ದೆ 10 ರೂಪಾಯಿ. ಅದೇನು ಗ್ಯಾಮ್ಲಿಂಗ್ ಸರ್ ಏನ್ ಅನ್ಸುತ್ತೆ ನಿಮ್ಗೆ ಅದು LGBT ಕಮ್ಯುನಿಟಿ? ನಿಂಗೆ ಯಾರಾದ್ರೂ ಬಂದು ಟಚ್ ಮಾಡೋರು ಅಂಕಲ್ ಅಂತ ಯಾರಾದ್ರೂ ಬಂದು ಸರ್ ಟಚ್ ಮಾಡಬಾರ ತರ ಟಚ್ ಮಾಡಿದಾರ? ಹಿಂಗೆಲ್ಲ ಅನ್ನೋದೆಲ್ಲ ಮಾಡೋರು ಮಾಡಿದ್ರೆ ಕಣ ಪಾಪ ನಾವು ಏನು ಅನ್ನಂಗಿಲ್ಲ. ಆಯ್ತು ಗೊತ್ತೇ ಎಲ್ಲ ಹುಡುಗರಿಗೂ ಅವ್ರ ಅಪ್ಪಂದ್ರ ಜೊತೆ ಪಾರ್ಟಿ ಮಾಡ್ಬೇಕಂತ ಆಸೆ. ಐ ಹೇಟ್ ರನ್ನಿಂಗ್ ಕ್ಲಬ್. ಎಲ್ಲ ಡೇಟಿಂಗ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ಟ್ರಾನ್ಸ್ಜೆಂಡರ್ ಕ್ಲಬ್ಗಳು, ಟ್ರಾನ್ಸ್ ಕ್ಲಬ್ ಮೆಜೆಸ್ಟಿಕ್ಕಿಗೆ ಹೋಗಿದ್ದೆ. ಮಗ ಕಿತ್ತು ಹೊಡೆದಿರು ಸರ್. ಇವ್ರಿಗ ಹೇಳಿದ್ರೆ ಸತ್ಯ ಹೇಳ ನನ್ನ ಮಗನೇ. ಸಂಪಾದನೆ ಮಾಡಿದಲ್ಲ ಅವನೀಗ ಲಕ್ಷಾಂತರ ಸಂಪಾದನೆ ಮಾಡ್ಬಿಟ್ಟ. ಅಮ್ಮ ಅದು ಒಂದು 300 ರೂಪಾಯಿ ಕೊಟ್ಟಿರ್ಬೇಕು ನಾವು. ಓಸ್ಟ್ ಹುಟ್ಟು ದರಿದ್ರ ಮಗ. ನಂಗಿದು ಬದುಕು ಜಟಕ ಬಂಡಿ ಎಪಿಸೋಡ್ ತರ. ಫಸ್ಟ್ ಎಕ್ಸಾಮ್ಗೆ ಹೋದೆ, ಬರ್ದೆ 3 ಸಬ್ಜೆಕ್ಟ್ ಫೇಲು. ರಿಸಲ್ಟ್ ನಾನು ಅಪ್ಪ ನೋಡಿದ್ವಿ, ಹೋಗ್ಲಿ ಸಪ್ಲಿ ಬರೀ 7,000 ಕೊಟ್ಟು ಪಾಸ್ ಮಾಡ್ತೀವಿ. ಸಪ್ಲಿನೂ ಫೇಲ್ ಆಗೋದೆ. ನೀವು CJP ಪ್ರೊಟೆಸ್ಟ್ ಹೋಗಿದ್ದೀರಲ್ಲ? ಎಲ್ಲ ಪ್ರಮೋಷನ್ಸ್ ಅಲ್ಲೂ ಡ್ಯಾಡಿ ಇರ್ಲೇಬೇಕಂತ ಹೇಳ್ತಾರೆ ಅಥವಾ ವಾಟ್ ಇಸ್ ದಿಸ್? ಇಲ್ಲ ಸರ್ 100% ಇಲ್ಲ ಅಂದ್ರೆ ಆಗಾಗ ಓಡೋದಲ್ಲ. ಅವ್ರ ಅಪ್ಪನೇ ಓಡಂಗಿಲ್ಲ. ಮತ್ತೆ ಇವಾಗ ಜನ ಕೇಳ್ತಿದಾರೆ ನಿಂದು ಬ್ರ್ಯಾಂಡ್ ಯಾವುದು ಅಂತ. ಸರ್ ಆಲ್ರೌಂಡರ್. ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಅನ್ಕೋತಾ ಇದ್ದೀರಾ? ಹೇಗೆ ಶುರು ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ 3000+ ಟ್ರಾನ್ಸ್ಫಾರ್ಮೇಷನ್ ಮಾಡೋದು ಅಲ್ಲದೆ ವರ್ಲ್ಡ್ ವೈಡ್ ಕನ್ನಡಿಗರ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿರುವಂಥ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ನ ಚೆಕ್ಔಟ್ ಮಾಡಿ. ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಪ್ರೆಸೆಂಟ್ಸ್ ದ ಆಲ್ರೌಂಡರ್ ಶೋ. ವರ್ಲ್ಡ್ ವೈಡ್ 3000+ ಟ್ರಾನ್ಸ್ಫಾರ್ಮೇಷನ್ಸ್ನ ಇವ್ರು ಮಾಡಿದ್ದಾರೆ. ಸೊ ನೀವು ನಿಮ್ಮ ಬಾಡಿನ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಕಾಯಕ್ಕೆ ಹೋಗ್ಬಿಡಿ, ಇವತ್ತೇ ಸ್ಟಾರ್ಟ್ ಮಾಡಿ. ಎಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಜನರೇಷನ್ಸಿಂದ ಅಪ್ಪ ಮಗ ಸಂಬಂಧ ಯಾವ ಥರ ಅಂತ ನೋಡ್ತಾ ಬಂದಿದ್ದೀವಿ. ಅಪ್ಪ ಫುಲ್ ಸ್ಟ್ರಿಕ್ಟ್ ಆಗಿರ್ತಾರೆ, ಮಗ ಅಪ್ಪ ಅಂತ ಕೆಳಗಡೆ ಇರ್ತಾರೆ. ಬಟ್ ಇವಾಗ ಜೆನ್ಸಿ ಸಂಬಂಧಗಳು ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂದರೆ, ಈ ಅಪ್ಪ ಮಗ ನೋಡಿದ್ರೆ ಗುರು ಹಿಂಗೂ ಇರ್ಬೋದು ಅಪ್ಪ ಮಗ ಅಂತ ಅನ್ಸುತ್ತೆ. ಒಟ್ಟಿಗೆ ಪಾರ್ಟಿ ಮಾಡ್ತಾರೆ, ರೇಗಿಸ್ಕೊಂಡು ಓಡಾಡ್ತಾರೆ, ಅಮ್ಮ ಜೊತೆ ಒಳ್ಳೊಳ್ಳೆ ಜಾಗಗಳಿಗೆ ಹೋಗ್ತಾರೆ, ಅಪ್ಪ ಯಂಗ್ಸ್ಟರ್ಸ್ಗಳು ಬಟ್ಟೆ ಹಾಕ್ತಾರೆ, ಟ್ರೆಕ್ಕಿಂಗ್ ಹೋಗ್ತಾರೆ, ಬೈದಾಡ್ತಾರೆ. ಗುರು ಈ ಥರ ಇರಬೇಕು ಅಪ್ಪ ಮಗ ಅಂತ ಹೇಳ್ಕೊಟ್ಟಿದಂಥ ಇಂಟರ್ನೆಟ್ ಫಾದರ್ ಸನ್ ಡುವೋ ಲಿಖಿತ್ ಗೋಂದಿ, ರಾಜು ಗೋಂದಿ ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಇದ್ರು. ಎಲ್ಲಾದ್ರ ಬಗ್ಗೆ ಮಾತಾಡಿ ಗುರು? ಪ್ರೊಟೆಸ್ಟ್ ಬಗ್ಗೆ ಮಾತಾಡಿದ್ದೀವಿ, ಆಮೇಲೆ ಆರ್ಮಿಯಿಂದ ಓಡ್ ಬಂದಿದ್ದ ಬಗ್ಗೆ ಮಾತಾಡಿ. ಕರೆಕ್ಟು. ಇವ್ರು ಹೆಂಗೆ ಬೇರೆ ಬೇರೆ ಕೆಲಸ ಮಾಡಿ ಕೊನೆಗೆ ಕಾಂಟೆಂಟ್ ಕ್ರಿಯೇಷನ್ ಮಾಡೋದ ಅಂತ ಮಾತಾಡಿ. 4 ವರ್ಷದಲ್ಲಿ 12 ಕೆಲಸ. ಪದಗಳು ಕೂಡ ಉತ್ತರ ಕನ್ನಡದವ್ರು ಆಗಿರೋ ಕಾರಣ ಹಂಗೆ ಫ್ಲೋ ಅಲ್ಲಿ ಮಾತಾಡಿದ್ದೀವಿ. ಯಾವುದೇ ಜಜ್ಮೆಂಟ್ಸ್ ಇಲ್ಲದೆ ಈ ಒಂದು ಪಾಡ್ಕಾಸ್ಟ್ ನೋಡಿ. ಆ್ಯಂಡ್ ನಿಮಗೆ ಸ್ವಲ್ಪ ಅನ್ಫಿಲ್ಟರ್ಡ್ ಕಾನ್ವರ್ಸೇಷನ್ಸ್ ಇಷ್ಟ ಇಲ್ಲ ಅಂದರೆ ಯೋಚನೆ ಮಾಡಿ ಈ ಪಾಡ್ಕಾಸ್ಟ್ನ ನೋಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ. ಒಬ್ಬರೇ ಮಗ ಅಲ್ಲ ಸರ್ ಇವನು? ಸರ್ ಒಬ್ಬನೇ ಸರ್. ಒಬ್ಬರೇ ಮಕ್ಕಳ ನಿಂಗೆ ಫ್ರೀಡಮ್ ಫುಲ್ಲು? ಸರ್ ಫ್ರೀಡಮ್ ಸರ್ ಇರಲಿ ಸರ್. ಮಕ್ಕಳ ನೋಡಿ ಸರ್, ಇವಾಗ ಕೇಳಿದೀನಿ ಇನ್ನೊಂದು ತಮ್ಮಗೆ ರೆಡಿ ಆಗ್ತದೆ. ಅಲ್ಲ ಬೇವರ್ಸಿ SLC ಅವರು ಮಕ್ಕಳ ಥರ ನೋಡ್ಬೇಕು. SLC ಆಗಿಂದ ಸುಮ್ಮನೆ ಆಸ್ ಎ ಫ್ರೆಂಡ್ ಥರ ನೋಡ್ಬೇಕು. ಓಕೆ, ನನ್ನ ಪಾಲಿಸಿ ಇದು. ನಿಮ್ಮ ಡ್ಯಾಡಿ ಹಿಂಗೆ ನೋಡ್ತೀರಾ ನಿಮ್ಮನ್ನ? ಅವ್ರನ್ನ ಅಸಹ್ಯವಾಗಿ ಸರ್ ಇಲ್ಲಿದೆ ಸರ್ ಹೇಳ್ತೇನೆ. ನಮ್ಮ ಡ್ಯಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟು. ನೀವು ನಂಬ್ತಿರೋ ಬಿಡ್ತಿರೋ, ನಾ ಈ ನನ್ನ ಮಗನಲ್ಲ ಮನೇಲಿ ಒಂದು ಕೆಲಸ ಮಾಡೋಣ ಸರ್. ಸತ್ತೋಳು ಹೇಳ್ತೀನಿ. ನಾ 7ನೇ ಕ್ಲಾಸು 8ನೇ ಕ್ಲಾಸ್ವರೆಗೆ ಅವಾಗೆಲ್ಲ ನೀರಿನ ಪ್ರಾಬ್ಲಮ್ ಇತ್ತು. ಕರೆಕ್ಟ್ ಹೋಗಿ ಹಿಡ್ಕೊಂಬರ್ಬೇಕಿತ್ತು ಸರ್. ಸರ್ 1 ಕಿಲೋಮೀಟರ್ ತರ್ತಿದ್ದೆ ನೀರು ನಾನು. ಡ್ರೈ ಸ್ಟೇಟ್ ಅಲ್ಲ ಅವ್ರದ್ದು, ಫುಲ್ಲು ಒಂದೇ ಹಾಲು ಕುಡಿಯೋರು ಅಷ್ಟೇ ಅವರು. 1 ಕಿಲೋಮೀಟ್ರ್ ಹೋಗಿ ನೀರು ತಂದುಬಿಟ್ಟು ನೀರು ತರೋನು. ಆಮೇಲೆ ಉಡ್ ಕಟ್ಟಿಗೆ ಅಲ್ಲ, ನಮ್ಮ ತಂದೆ ಕಟ್ಟಿಗೆ ಹಾಕಿ ಸರ್ ತಂದುಬಿಟ್ಟು ಒಂದೊಂದು ಚಕ್ಕಡಿ ಕಟ್ಟಿಗೆ. ಯಾಕಂದ್ರೆ ಚಕ್ಕಡಿ ಏನು ಗೊತ್ತಲ್ಲ, 8ನೇ ಕ್ಲಾಸಿಗೆ ಅದು ಫುಲ್ ಒಂದು ದಿನಕ್ಕೆ ಒಂದು ಚಕ್ಕಡಿ ಕಟ್ಟಿಗೆ ಮಾಡ್ತಿದ್ದ, ಕಟ್ ಮಾಡಿ ಸಂಡೆ. ಈ ನನ್ನ ಮಗ ನೀವು ನಂಬ್ತಿರೋ ಬಿಡ್ತಿರೋ ಸತ್ತವಳು ಹೇಳ್ತೀನಿ. 9-10 ಗಂಟೆಗೆ ಹೇಳಂಗಿಲ್ಲ. ಈಗ ನನ್ನ ಮಗನಿಗೆ ನೀರು ತಂದುಕೊಡ್ಬೇಕು. ನೀವೇ ಕುಡಿ ಅಮ್ಮ ನೀರು ತಂದುಕೊಡು ಒಂದು ಬಾಟ್ಲಲ್ಲಿ. ಫುಡ್ಡು ನಾನೇ ಮಾಡಿ ಹಾಕ್ಬೇಕು ಈ ನಮ್ಮ ಮಗನಿಗೆ. ಕಳ್ಳನ ಮಗ ಇವನು. ಸತ್ತೋರೆ ಸರ್. ಒಪ್ಪನ ಇಲ್ಲಿಂದ ಹೇಳ್ತಾನ, ಇಲ್ಲಿಂದ ಹೇಳಂಗಿಲ್ಲ, ಇಲ್ಲಿಂದ ಹೇಳೋ ಸುಳ್ಳು ಅಂತ. ನಾ ಇಲ್ಲಿಂದ ಹೇಳ್ತಾ ಇರೋದು. ಓಕೆ ಸೊ ಈಗ ನಿಮ್ಮ ಅಪ್ಪ ಇಷ್ಟೆಲ್ಲ ಕಂಪ್ಲೇಂಟ್ ಇಷ್ಟು ಓಪನಿಂಗ್ ಮಾಡಿದ ತಕ್ಷಣ ಹೇಳಿದ್ರು, ನಿನ್ನ ಕಂಪ್ಲೇಂಟ್ಸ್ ಏನಪ್ಪನ ಬಗ್ಗೆ ಹೇಳಪ್ಪ. ನನ್ನ ಕಂಪ್ಲೇಂಟ್ಸಾ ಏನಿಲ್ಲ, ಜಾಸ್ತಿ ಕುಡಿತಾರೆ ಸ್ವಲ್ಪ. ಜಾಸ್ತಿ ಕುಡಿದಾರೆ ಸ್ವಲ್ಪ ಸರ್. ಜಾಳೆ ಕ್ವಶನ್. ಎಲ್ಲ 2006 ಹೇಳಿದ್ರೆ ಎಷ್ಟು ಡೈಲಿ ವರ್ಕ್ ಹೋಗಿದ್ದೀರ. 300 ಕಿಲೋಮೀಟ್ರ್ 200 ಕಿಲೋಮೀಟ್ರ್. ಎಷ್ಟು ಕಾಡು ಕೊಡಿ ಚಿಂತಾಮಣಿ. ಅವತ್ತು ಯಾವತ್ತರ ಬಿದ್ದು ನೋಡಿಯಾ? ಬೈಕ್ ಓಡಿಸ್ಕೊಂಬಂದು ನೋಡಿಯಾ? ಜಾಸ್ತಿ ಕುಡಿಯೋ ಯಾರು ಬೈಕಲ್ಲಿ ಬೀಳ್ತಾರಲ್ಲ ರೋಡಿಂದ ಮಾಡ್ತಾರೆ, ಅವರು ಕುಡಿಯೋರು. ಅಮ್ಮ ಅಧ್ಯಕ್ಷಪ್ಪ 1 ಕ್ವಾರ್ಟರ್ 1.5 ಕ್ವಾರ್ಟರ್ ಕುಡಿತೀನಿ. ಅದು ಒಂದೊತ್ತಿಗೆ, ಬೆಳಗ್ಗೆ ರಾತ್ರಿ ಮಧ್ಯಾಹ್ನ. ಈಗ ಒಂದು ಇದೈತೆ ಆಗ್ಲೇ. ಅದು ಆರ್ಮಿ ಬಾಡಿ, ಅದು ತಡ್ಕೊಳ್ಳೋದು.
ನನ್ನ ಮೇಲೆ ಆನೆ ಇಡು. ಯಾರ ಏನೋ ಬೆಳಗ್ಗೆ 90 ಹೊಡೆದಾನೆ ಇಲ್ಲ ಮತ್ತೆ ಇವಾಗ ಜನ ಕೇಳ್ತಿದಾರೆ ನಿಂದು ಬ್ರ್ಯಾಂಡ್ ಯಾವುದು ಅಂತ. ಯಾವುದು ಸರ್ ನಾನು ಆಲ್ರೌಂಡರ್. ನಮ್ಮ ಪಾಡ್ಕಾಸ್ಟ್ ಬಂದು ಇವಾಗ ನೀವು ಓಕೆ. ಮೊನ್ನೆ ಜಾಕ್ ಡ್ಯಾನಿಯಲ್ಸ್ ಎಲ್ಲ ಒಂದು 8 ಪೆಗ್ ಹೊಡ್ಸಿದೀನಿ. ಎಲ್ಲ ಹೊಡ್ಸಾದ್ಮೇಲೆ ನಂಗೆ ಯಾವ್ದೋ ತಿತ್ತಿಲ್ಲ ಓಲ್ಡ್ ಮಂಕ್ ಬೇಕು ಅಂತ ಕುತ್ಕೊಂಡ್ಬಿಟ್ಟವ್ರೆ. ಅದ್ ಬಾಡಿ ಹಂಗ್ ಟ್ರೈನ್ ಆಗಿರುತ್ತೆ. ಓಲ್ಡ್ ಬಾಡಿ ಓಲ್ಡ್ ಮಂಕೆ. ಹಂಗೆ ಸರ್ ಅವೆಲ್ಲ ಮಧ್ಯಾಹ್ನ ಹಳೆ ಇದ್ದಿತ್ತಲ್ಲ ಅದು ಮಾಡ್ಕೊಂಡು ಬರ್ತಾ ಇದ್ವಿ ಅಷ್ಟೇ. ಓಕೆ, ಈಗ ಆರ್ಮಿ ಏನಕ್ಕೆ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿದ್ರಿ ನೀವು? ಸರ್ ಆರ್ಮಿ ಜಾಯ್ನ್ ಆಗಿದ್ ಕತೆ ಹೇಳಿ. ಆರ್ಮಿ ಜಾಯ್ನ್ ಆಗಿದೆ ಸರ್ ಆ್ಯಕ್ಚುಲಿ ಹೆಂಗೆ ಗೊತ್ತಾ ಸರ್, ಅವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗ್ತಾಯಿದ್ರು. ಆ್ಯಕ್ಚುಲಿ ಸುಮಾರು ಜನ ಬಂದಿದ್ದರು ಎಲ್ಲಿ ಧಾರವಾಡದಲ್ಲಿ. ಏನು ಕೊಡೋದು ನಾವು ಫ್ರೆಂಡ್ ಕೇಳಿದೆ, ಇಷ್ಟೊಂದು ಜನ ಬಂದಾರಲ್ಲ ಎಲ್ಲಿ ಸೆಲೆಕ್ಟ್ ಆಗುತ್ತೋ ನಮ್ದು ಅಂತ. ನಾನು 100 ಮೀಟ್ರ್ ಫಸ್ಟು. ಎಷ್ಟು ಸೆಕೆಂಡ್ ನೋಡ್ತೀರಿ ಸರ್ ನೀವು 100 ಮೀಟ್ರ್? ಸರ್ ಟೈಮ್ ಇರಲ್ಲ ಅವತ್ತು ಅಂದ್ರೆ ಕಾಲೇಜಲ್ಲಿ 100 ಮೀಟ್ರ್ 200 ಮೀಟ್ರ್ ಜಾವ್ಲಿನ್ ಥ್ರೋ ಆಮೇಲೆ ಇವು ಹ್ಯಾಮರ್ ಥ್ರೋ ಅವೆಲ್ಲ ಒಳ್ಳೆ ಸ್ಪೋರ್ಟ್ಸ್ ಮಾಡಿದ್ದೆ. ಸ್ಕೂಲಲ್ಲಿ ಓಡೋರು. ನಾನು ಚಿಕ್ಕವನಿರ್ಬೇಕಾದ್ರೆ ಇದು ಸ್ಕೂಲ್ ಡೇಗೆಲ್ಲ ಪೇರೆಂಟ್ಸ್ ಡೇ ಕರ್ಸೋರಲ್ಲ ಸ್ಪೋರ್ಟ್ಸ್ ಡೇಗೆ ಓಡೋರು. ಒಂದಿನ ಏನ್ ಮಾಡಿದಾರೆ, ನಾನು ಯಾವಾಗ್ಲೂ ಲಾಸ್ಟ್ ಬರ್ತಿದ್ದೆ, ಅವಾಗ ಡುಮ್ಮುಗಿದ್ನಲ್ಲ. ನಮ್ಮಪ್ಪ ಓಡ್ತಿರೋರು. ಫಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ಏನೋ ಬಂದ್ರು. ನೆಕ್ಸ್ಟ್ ಫೈನಲ್ಸ್ ಅಂತ ಇತ್ತು ರನ್ನಿಂಗ್ ರೇಸ್ ಅಲ್ಲಿ. ಟೈಟ್ ಆಗ್ಬಿಟ್ಟಿದ್ರು, ಹಂಗೆ ಉಳ್ಕೊಂಡು ಪಲ್ಟಿ ಎಲ್ಲ ಹೊಡೆದ್ಬಿಡೋರು. ನನ್ನ ಮಗನ ಕುಳ್ಕೊ ನಿಂಗೆ ರೇಗ್ಸಿಲ್ಲ ಹುಡುಗರಲ್ಲ ಅವಾಗ? ನಾನು ಓಡ್ಬಿಟ್ಟೆ ಅಲ್ಲಿಂದ. ಈ ನಮ್ಮ ಇಷ್ಟ ಸರ್ ಅವ್ರು ಮಿಟ್ಟಕ್ಕೆ ಅವ್ನ ಮಾತಿಂಗ್ ಹೇಳ್ತಾರೆ. ಹೋಗ್ತಾ ಇದ್ದೆ, ನೋಡಿದೆ ಇಷ್ಟೊಂದು ಜನ. ನಮ್ಮ ಫ್ರೆಂಡ್ ಅದು ನನ್ನ ಮಗ ನೀವು ಒಳ್ಳೆ ಸ್ಪೋರ್ಟ್ಸ್ ಮನ್ನು ಸೆಲೆಕ್ಟ್ ಆಗ. ಶಂಕರ್ ಬಿದ್ರೆ ಅವು ಅಲ್ಲೇದ್ರು ಆ್ಯಕ್ಚುಲಿ SP. ಓಡಿ 100 ಮೀಟ್ರ್ ಎಲ್ಲ ಕ್ಲಿಯರ್ ಆಯ್ತು. ಇದು ಆಯಿತು. ರಿಟರ್ನ್ ಟೆಸ್ಟ್ 100ಕ್ಕೆ 68 ಬಂತು. ಸೆಲೆಕ್ಟ್ ಆಗಿಬಿಟ್ಟೆ. ಅಂದ್ರೆ ಸೆಲೆಕ್ಟ್ ಅಂದ್ರೆ ನೀವು ಆಮೇಲೆ ಒಂದು ಲಿಸ್ಟ್ ಹಾಕ್ತೇನೆ ಕೂತ್ಕೊಳ್ಳಿ ಅಂತ. ನನ್ನ ನಂಬರ್ ಏನೋ 122 ಇತ್ತು. ಓಕೆ, ಆ ನಂಬರ್ ಕೊಟ್ಟಿರ್ತಾರೆ ಯಾರ್ಯಾಗ ಚೆಸ್ಟ್ ನಂಬರ್. ನಾಂದೆ ನನ್ನ ಮಗನೇ ಇವೆಲ್ಲ ಇಷ್ಟು ಜನ ಸಾವಿರಾರು ಜನ ಬಂದಾರ. ಹೆಂಗೋ ಅಣ್ಣವ್ರ ಪಿಕ್ಚರ್ ಇದು ಏನು ರಿಲೀಸ್ ಊರಿಗೆ ಉಪಕಾರಿ. ನಾನು ವಿಷ್ಣು ಫ್ಯಾನ್ ಸರ್. ಈಗ ಎಲ್ಲರಿಗೂ ಅಪ್ಪಾಜಿ ಸಾಹಸಿಂಹ ಅಂತ ಹಾಕ್ಸಂಗಲ್ಲ ನಾನು. ಅಣ್ಣವ್ರ ಪಿಕ್ಚರ್ ಫಸ್ಟ್ ಇದು ಚಿಕ್ಕಲ್ಬಡಿ ನಾಗರಾವ್ ಫಸ್ಟ್ ಅವ್ರು ಹೀರೋ ಆಗಿದ್ದು. ರೈಟ್. ಹೃದಯ ಗೀತೆ ಪಿಕ್ಚರ್ ಆಗೋ ಹಾಕ್ಕೊಂಡಿದ್ದು. ಓಕೆ, ಬೇರೆ ಮಾರ್ಕ್ ಏನು ಸರ್ ಏನಾಗಿದೆ? ಅದು ತಿಳ್ಕೊಂಡಿದ್ದು ಇದು ನಮ್ಮ ಅಂದ್ರೆ ನಾನು ಹೋಟೆಲ್ ಫೀಲ್ಡ್ ಅಲ್ವಾ. ಯಾವುದು ಸ್ವಲ್ಪ ದೋಸೆ ಹಾಕುವಾಗ ಅದು ಹಾಕುವಾಗ ಹೋಟೆಲ್ ಫೀಲ್ಡ್ ಬಂದ್ರ ಆಮೇಲೆ ಫಸ್ಟ್ ಆರ್ಮಿ ಹೇಳ್ಬಿಡ. ಆಯ್ತು, ಸೆಲೆಕ್ಟ್ ಆದ್ರಿ ಈಗ ಆರ್ಮಿಗೆ? ಇಲ್ಲ ಬ್ಯಾಡ ಕಣ, ಇದೆಲ್ಲ ಆಗೋದಲ್ಲ, ನಡಿ ಹೋಗೋಣ. ಅಣ್ಣವ್ರ ಪಿಕ್ಚರ್ ಊರಿಗೆ ಉಪಕಾರಿ ರಿಲೀಸ್ ಆಗಿ ನೋಡ್ಕೊಂಡು ಹೋಗೋಣ ಅಂತ. ಏನೋ ಅಪ್ಪ ಸ್ವಲ್ಪ ಅಷ್ಟು ದುಡ್ಡು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅವಾಗೆಲ್ಲ ಸರ್. ಕರೆಕ್ಟ್. ನೋಡ್ಕೊಂಡು ಬಂದ್ವಿ. ಆಮೇಲೆ ಇಲ್ಲ ನೀವು ಲಿಸ್ಟ್ ಹಾಕಿದವಣ ಅಂತ. ನಾವು 5 ಜನ ಹೋಗಿದ್ದೆ ನನ್ನ ಫ್ರೆಂಡು. ನನ್ನ ಮಗನ ಹೋಗಿ ನೋಡ್ಕೊಂಬ ಯಾರು ಇಲ್ಲ ಅಂತ. ಗುರು ನಾವು ಸೆಲೆಕ್ಟ್ ಆಗಿಬಿಡೈತೆ ಅಂತ. ಆಯ್ತು ನಂಗೆ ಖುಷಿ. ಬಂದ್ವಿ ಬೆಂಗಳೂರು ಗದಿಗೆ ಬಂದ್ವಿ. ಅಪ್ಪ ಸೆಲೆಕ್ಟ್ ಅಂತ. ಆಮೇಲೆ ನಮ್ಮ ಎದಕ್ಕೆ ಅವ್ರು ಎಲ್ಲಿ ಬರೋಕ್ಕೆ ಬೆಂಗಳೂರಿಗೆ ಬರೋಕ್ಕೆ ಹೇಳಿದ್ರು. ಬೆಂಗಳೂರು ಇಸ್ರೋ ಸರ್, ಅಲ್ಲಿ ಚೆಕಿಂಗ್ ಮಾಡ್ತಾರೆ. ಆರ್ಮಿಗೆ ಓಕೆ, ಇಸ್ರೋಲ್ ಚೆಕಿಂಗ್ ಓಕೆ. ಇಸ್ರೋ ಅಲ್ಲಿ ಆಫೀಸ್ ಏನಾಯ್ತು ಆಫೀಸು ಎಲ್ಲ ಚೆಕ್ ಮಾಡ್ಕೊಂಡ್ರು. ಅಂದರೆ ಮೆಡಿಕಲ್ ಟೆಸ್ಟು ಆ ಟೆಸ್ಟು ಎಲ್ಲ ಪ್ರತಿಯೊಂದು ಟೆಸ್ಟ್ ಮಾಡ್ಕೊಂಡ್ರು. ತಮಿಳ್ನಾಡು ಹುಡುಗರು, ಕೇರಳ ಅವರು ಎಲ್ಲ ಬಂದಿದ್ರು. ಒಂದು 25-30 ಜನ. ಲಾಸ್ಟ್ ಆರ್ಮಿ ಅವರು ಕರ್ಬಿಟ್ಟು ಎಲ್ಲ ಚೆಕ್ ಮಾಡಿದ. ನನ್ನ ಎದ್ಬಿಟ್ಟು ನಾನು ಚೆಕ್ ಮಾಡಿದ. ಅಚ್ಚ ಬಡೀರೆ ಅಂತ ಹಿಂಗೆ ಹುಣಂಗೆ ಹೊಡೆದ ಅವನು. ಸರ್ ಹಂಗಿತ್ತು ಸರ್ ನಮ್ಮ ಪರ್ಸನಾಲಿಟಿ. ಕರೆಕ್ಟ್. ಹಾಂ, ಈಗ ಹಂಗಿದೆ ಸರ್. ನೀವು ತೊಗೊಂಡು ಕರ್ಕೊಂಡು ಇಲ್ಲಿಂದ ಮಧ್ಯ ಬರುವ KK ಎಕ್ಸ್ಪ್ರೆಸ್. KK ಎಕ್ಸ್ಪ್ರೆಸ್ ಅವು 4 ಗಂಟೆಗೆ ಇವಾಗ ಏನೋ ಮೋಸ್ಟ್ಲಿ ಮಧ್ಯಾಹ್ನ ಆಗಿದೆ, 1 ಗಂಟೆ ಆಗಿದೆ. 4 ಗಂಟೆ ಅಲ್ಲಿ ಹೋದ್ವಿ, ಎಲ್ಲ ಮಾಡಿದ್ವಿ. ಹೋದ ತಕ್ಷಣ ಎಲ್ಲ ಅಲ್ಲೇ ಇಳಿಸ್ಕೊಂಡು ಅವ್ರದ್ದು ಮಾಮೂಲಿ ಆರ್ಮಿ ಕಡೆ ಬರ್ತಾರ CSF ಕರ್ಕೊಂಡು ಹೋದರು. ಮಲ್ಕೊಂಡ್ವಿ. ಮಲ್ಕೊಂಡು ಎಲ್ಲ ನೋಡಿದೆ. 1 ದಿವಸ 2 ದಿವಸ ಸಿಕ್ಕಾಪಟ್ಟೆ ಹೀಟ್ ಸರ್. ಅಲ್ಲಿ ಯಾರು ಗರ್ಲ್ ಫ್ರೆಂಡ್ ಸಿಕ್ಕಿಲ್ವಾ ನಿಂಗೆ? ಹೆವಿ ಹೀಟು ಸರ್. ಅದನ್ನು ಬಸ್ಸು ಕೊಡ್ತಾರೆ. ಈಗ ಇಲ್ಲ ಅಂದ್ರೆ ಹಣ್ಣು ಮೊಟ್ಟೆ ಇದ್ದೆ. 1 ತಿಂಗಳು ಹಿಂಗೆ ಮಾಡಿದೆ. ಅಪ್ಪನ ಹೇಳ್ತಾನೆ 1 ತಿಂಗಳು ಮಾಡಿದೆ. ಆಮೇಲೆ ಕೇರಳ ಹುಡುಗ ಪರಿಚಯ ಆದ. ಮಗ ರಾತ್ರಿ 1 ಗಂಟೆ ಜೂಟ್ ಹಾಕ್ತಾನೆ, ನೀವು ಬರ್ತೀಯ ಕೇಳಿದೆ. ನಾವು ಬರೋಲ್ಲ ಅಂದ. ನೀ ಇಲ್ಲ ಒಂದು ಬೆಡ್ ಇಡು, 1 ಗಂಟೆಗೆ ಕರೆಕ್ಟ್ ಮಧ್ಯಾಹ್ನ ನೋಡಿದೆ ನಾನು ಎಲ್ಲೆಲ್ಲಿ ಹೆಂಗೆ ಜಂಪ್ ಮಾಡಬೇಕು ಅಂತ. ಸರ್ ನಾನು ಅವತ್ತು ಮಾರನೇ ವರ್ಷ ರಾತ್ರಿ ಮಂಡ್ಯರ ಬಾಟಕ ಅಂತಿದೆ ಅಲ್ಲಿ.
MP ಮಂಡ್ಯ ಬೆಡಕ ಅಂತ ಒಳಗಡೆ ಫುಲ್ ಜಂಗಲ್ ನನ್ನ ಅಲ್ಲಿ ಹಾಕಿದ್ರು. ಇದಕ್ಕೆ ಸುಮ್ಮನೆ ಕೆಲಸ ಡ್ಯೂಟಿ ಮಾಮೂಲಿ ಇರ್ತಾರೆ. ನೋಡ್ಕೊಂಡೆ ಈ ಮರದಿಂದ ಈ ಕಂಪೌಂಡ್ ಜಂಪ್ ಕೆಳಗಡೆ ಹಾರ್ಬೋದು. ಸುಮ್ಮನೆ ಹೈಟ್ ಇತ್ತು, ಹೆಂಗಿದ್ನಲ್ಲ ಹಾರ್ಬೋದು. ಓಕೆ ಎಲ್ಲ ಸ್ಕೆಚ್ ಹಾಕಿ ಬಂದು ರಾತ್ರಿ 1 ಕಾಲಾಗಿತ್ತು. ಅವನು ಕೇಳೋಳು ನಂಗೆ ಸಪೋರ್ಟ್ ಪಾಪ, ಮಗ ನೀವು ಹೋಗ್ತೀರ ಹೋಗು ಅಂತ. ಎಲ್ಲ ಬ್ಯಾಗ್ ಇತ್ತು, ಬಟ್ ಅಮೌಂಟ್ ಇತ್ತು ನನ್ನ ಹತ್ರ. ತಗೊಂಡು ಒಂದು ಕಾಲಿಗೆ ಯಾವಾಗ ಅಂತ ಸ್ಟ್ರಿಕ್ಟ್ ಇರಲಿಲ್ಲ ಸರ್ ಅಲ್ಲಿ ಎಲ್ಲ. ಅವಾಗ 89 ನಂತರ ಬ್ಯಾಗ್ ತೊಗೊಂಡು ಕೆಳಗಡೆ ಜಂಪ್ ಮಾಡಿ ಸೀದಾ ಕಾಡು ಒಳಗೆ ನುಗ್ಗಿದೆ. ಅಲ್ಲೂ ಕಾಡಿದೆ, ಅಲ್ಲಿಂದ ಮರ ಹಾಕ್ಬಿಟ್ಟು ಕೆಳಗಡೆ ಜಂಪ್ ಮಾಡಿದೆ. ಅದಾದ್ಮೇಲೆ ಆರ್ಮಿಗೆ ಲಾಸ್ ಆಗಿ ಜಂಪ್ ಮಾಡಿದೆ ಸರ್. ಇದು ಯಾವಾಗ ಅಂದ್ರೆ 89 ಒಂದೇ ತಿಂಗಳು ಒಂದೇ ತಿಂಗಳು ಸರ್. ನಂಗೆ ಹೀಟು. ನಾವು ಹಾಸ್ಟೆಲ್ನಾಗ ಬಿಟ್ಟಂಗೆ ನೀವು ಆರ್ಮಿ ಬಿಟ್ಬಿಟ್ರಿ. 1 ತಿಂಗಳು ಇದ್ದು ಬಿಡ್ತಾರಲ್ಲ ಹಂಗೆ. ಬಿಟ್ಟೆ ಜಂಪ್ ಮಾಡಿದೆ. ಎಲ್ಲಿಂದ ಹೋಗ್ಬೇಕು? ಆಫೀಸ್ ಮುಂದೆ ಹೋಗ್ಬೇಕು. ಅಲ್ಲಿ ಸೆಕ್ಯೂರಿಟಿ ಇದ್ದಾರ. ದೂರ ನೋಡ್ತೇನೆ ಈ ನಮ್ಮ ಮಕ್ಕಳು ಎಲ್ಲ ಗನ್ ಹಿಡ್ಕೊಂಡು ಮುಂದೆ ನಿಂತ್ಕೊಂಡಿದ್ದಾರೆ. ಹೆಂಗಪ್ಪ ಮಾಡೋದು ಅದು ಧೈರ್ಯ ಮಾಡಿ ಒಂದು ಬೆಡ್ಶೀಟ್ ಹೊತ್ಕೊಂಡ್ಬಿಟ್ಟು ಸೀದಾ ಒಂದು ಯಾರು ನನ್ನ ಗ್ರಹಚಾರ ನೋಡಿದ್ರು ಸುಮ್ಕಾಗ್ಬಿಟ್ರು. ಹೋದೆ. ಹೌದಾ? ದೂರ ಏನೋ ತಿಳ್ಕೊಂಡ್ರು ಇಲ್ಲಿಂದ ಯಾವನು ಹೋಗ್ತಾನಂತ. ಅಲ್ಲಿಂದ ಬಂದು ಸರ್ ಯಾವುದು MP ಯಾವ್ದು ಸರ್ ಅದು ದೊಡ್ಡ ಸ್ಟೇಷನ್ನು? ಏನಲ್ಲ ಭೋಪಾಲ್ ಇಂದೋರ್ ಸರ್. ಸರಿ, ಒಂದೊಂದು ಸ್ಟೇಷನ್ ಯಾವುದೋ ಒಂದು ಸ್ಟೇಷನ್. ಅಲ್ಲಿ ಬಂದೆ. ಕರ್ನಾಟಕ KKS ಎಷ್ಟು ಗಂಟೆ ಮತ್ತೆ ಅದು ಎಷ್ಟು ಗಂಟೆಗೆ ಹೇಳಿದ್ರು ಬೆಂಗಳೂರು ಹೋಗ್ಬೇಕಂತ. ಅಲ್ಲಿ ಬಂದ್ಬಿಟ್ಟು ಸೀಕ್ರ್ ಹೋಟೆಲ್ಗೆ ಹೋದೆ. ಸಿಕ್ಕರು ದಾಲು ಚಪಾತಿ ಒಂದು ಬೀರ್ ಹೊಡ್ಕೊಂಡೆ. ಫುಡ್ ಪ್ರಯಾರಿಟಿ. ಸಿಕ್ಕೊಂಡು ಬೀರ್ ಕೊಡ್ತೀರ ನೈಟ್? ಪಕ್ಕದಲ್ಲಿ ಸರ್, ಪಕ್ಕದಲ್ಲಿ ಬೀರ್ ಹೊಡ್ಕೊಂಡು ಒಳ್ಳೆ ಪರೋಟ ದಾಲ್ ಕೊಟ್ಟರು. ತಿನ್ಕೊಂಡು ಆಮೇಲೆ ರಾತ್ರಿ 1:30 2:30 ಟ್ರೈನ್ ಇತ್ತು. ಬಚ್ಚ ಅದು ಒಬ್ಬ ಕೇಳ್ತಾನೆ ಸರ್. ಅಲ್ಲೇ ಒಂದು ಹಸಿ ಅದೇ ಬಾಗ್ರ ಆಯಿತು ಅಂದ್ರೆ ಏನೋ ಕೇಳ್ತಾನೆ, ನೀವು ಹೋಗ್ತೇವೆ ಓಡೋಕೆ ಅಂತ. ಇಲ್ಲಿ ಹೋಗಂತ ಮತ್ತು ಅದು ತಪ್ಪಿಸ್ಕೊಂಡು ಮತ್ತೆ ಏನೋ ಡೌಟ್ ಬಿಟ್ಟಿದೆ ಅವನಿಗೆ. ಹಾಕ್ಕೊಂಡ್ಬಿಟ್ಟು ಬೆಂಗ್ಳೂರು ಬಂದೆ ಸರ್. ಬೆಳಗ್ಗೆ ಬಚ್ಚಗಾಯ ಸಾಲ ಅಂತ ಬಂದ್ಬಿಟ್ಟು ಪವಿತ್ರ ಪ್ಯಾಡೆ ಕ್ಯಾಶಿಯರ್ ಸೇರಿದೆ. ಓ ಸೊ ಪವಿತ್ರ ಗೊತ್ತು. ಇಲ್ಲಿ ಬಸವೇಶ್ವರ ಸಿಗ್ನಲ್ 92 ಎಂಡಿಗೆ ಬಂದ್ಬಿಟ್ಟು ಸರ್. ಅಲ್ಲಿ ನೀವು 98 ಬಿಟ್ಟು ಇಲ್ಲಿ 92ಕ್ಕೆ ಬಂದ್ರ 2 ವರ್ಷ ಆದ್ಮೇಲೆ? 3 years ಟ್ರೈನ್ ಜರ್ನಿ. ಅಲ್ಲ 90 ಇಲ್ಲಿ ಬಂದೆ. ಆ್ಯಕ್ಚುಲಿ 90ಕ್ಕೆ ಬಂದು ದಿ ಕ್ಲಬ್ ಗೊತ್ತು. ಹಾ, ಫಸ್ಟ್ ಅದು ಆರ್ ನಗರ. ಇವಾಗ ಡೆಮೊಲೇಷನ್ ಮಾಡಿದ್ದಾರೆ. ಸಿಗ್ನಲ್ ಅಂದ್ರೆ ಹೌದು, ಆರ್ಚ್ ಮುಂದೆ. ಹಾ, ಅದಕ್ಕೆ ನಾಜರ್ ಅಂತ ಓನರ್ ಇದ್ರು. ಕುಳ್ಳ ಯಾವತ್ತು ತ್ರಿಬಲ್ ಸಿಗರೇಟ್ ಅವರು. ಅಲ್ಲಿ ಸೇರ್ಕೊಂಡು ನಾ ಸೂಪರ್ವೈಸರ್ ಅಂತ. ದಿ ಕ್ಲಬ್ ಅಲ್ಲಿ ಬರೀ ಜಂಗಲ್ ಇತ್ತು ಅವಾಗ. ಏನಿಲ್ಲ ಹಂತಕ ಶೂಟಿಂಗ್ ಅಲ್ಲಿ ನಾನು ಬೆಳ್ತಂಗೆ ನೋಡಿದ್ದೇನೆ. ಆರ್ಚ್ ಹತ್ರ ಅಲ್ಲಿ ಸೇರ್ಕೊಂಡು ಒಂದು 6 ತಿಂಗಳು ಅಂತ 91 ಎಂಡ್ ಒಂದು ವರ್ಷ ಇದೆ. 91 ಎಂಡ್ ಪವಿತ್ರ ಪ್ಯಾರಡೈಸ್, 91 ಎಂಡ್ 92 ಓಪನ್. ಅದು ಅದನ್ನು 10 ವರ್ಷ ಸೂಪರ್ವೈಸರ್ ಕ್ಯಾಶಿಯರ್ ಕೆಲಸ ಮಾಡಿದೆ ಪವಿತ್ರ ಪ್ಯಾರಡೈಸಲ್ಲಿ. ಓಕೆ, ಅಲ್ಲಿ ಕೆಲಸ ಮಾಡಿಬಿಟ್ಟು ಮತ್ತು ಅಲ್ಲಿ ಏನೋ ಸ್ವಲ್ಪ ಇದಾಯಿತು. ಆಮೇಲೆ ಇಂದ್ರಪ್ರಸ್ಥ, ನ್ಯೂ ಶಾಂತಿಸಾಗರ, ವಿಜಯನಗರ, ಸ್ವಾತಿ ಡೆಲಿಕಸಿ ಸ್ವಾತಿ ನವರಂಗ. ಅದು ಆಮೇಲೆ ಗೋಕುಲ, ಇದು ಬಸವೇಶ್ವರ, ಮೆಜೆಸ್ಟಿಕ್. ವೆಸ್ಟ್ ಬೆಂಗಳೂರಲ್ಲಿ ಫುಲ್ ಹವಾ. ಆಲ್ಮೋಸ್ಟ್ ಬಾರ್ ರೆಸ್ಟೋರೆಂಟು, ವಾಟರ್ಫೋರ್ಡು, ಆಲ್ಮೋಸ್ಟ್ ಎಲ್ಲ ಗೊತ್ತು ನನಗೆ. ಎಲ್ಲ ಕೆಲಸ ಎಲ್ಲ ಮಾಡಿದ್ದೇನೆ. ಓಕೆ, ಮಾಡಿಬಿಟ್ಟು ಅದು 92 ಅದಲ್ಲ. ಆಮೇಲೆ 2000 ಮದುವೆ ಆಗಿದೆ ಸರ್. 2001 ಈಗ 2001 ಅಲ್ಲ ಈ ನಮ್ಮ ಕಣ್ಣಮ್ಮಗೆ ಹುಟ್ಟಿದ 2001 ಯಾವಾಗ ಮದುವೆ ಇದೆ? ಡೇಟ್ 14/3/2000. ಮಾರ್ಚಲ್ಲಿ ಹುಟ್ಟಿದ್ದು. ಹೌದು, ನೀವು ಹುಟ್ಟಿದಲ್ಲ. ನಾನು ಮದುವೆ ಆಗಿದ್ದು ಮೇ 14 ಸರ್. ಮೇಲ್ ಮದುವೆ ಆಗಿದ್ದು ಮಾರ್ಚ್ ಅಲ್ಲ, ಮೇ ನಿನ್ ಮದುವೆ ಆಗಿದ್ದು 14 ಮೇ. ಸಾರಿ ಇವಿ ಅಲ್ಲ ಈ ನಮಗೆ ಹುಟ್ಟಿದ್ದು ಮಾರ್ಚ್. ಓಕೆ, 2000 ಮಾರ್ಚ್ 2000 ಮಾರ್ಚ್ 1. ನಾನು ಮೇ
10 months ಬ್ರೋ. 10 months. ತಿಂಗಳು ತಗೊಂತು ನನ್ನ ಹೊಡ್ಸೋದಕ್ಕೆ. ಇನ್ನೇನ್ ಮಾಡಲ್ಲ ಕುಂತಿ ತರ ವರ ಕೊಡ್ಬೇಕಿದ್ದ ಹಿಂಗ ಅಮ್ಮ ಕೇಳ್ತಾನೆ ಅದ ಮೊನ್ನೆ ಒಂದು ವಿಡಿಯೋ ಹೇಳ್ತಾಳೆ ಪ್ಲಾನಿಂಗ್ ಪ್ಲಾನಿಂಗು ಆ ಪ್ಲಾನಿಂಗು ಏನಿಲ್ಲ. ಯಾಕೆ ಸರ್ ಅವಲ್ಲ ಅದು ಹಾಗೆ ಅಲ್ಲ ಸರ್ ಮತ್ತೆ ಒಬ್ಬನಿಗೆ ಸ್ಟಾಪ್ ಮಾಡ್ಬಿಟ್ಟಿದ್ರ. ಅಲ್ಲ ಸರ್ ಹಾಕೊಂಡ್ ಜಡಿತಿರೋದೆ ಅಂತ ಹೇಳಿ. ಅಲ್ಲ ಪ್ಲಾನಿಂಗ್ ಪ್ಲಾನ್ ಹಂಗದ ನೀವು ಅಷ್ಟು ವರ್ಷ ಬಿಟ್ಟು ಆಗಿ ಮದುವೆ ಹ್ಮ್ 2 ವರ್ಷ ಆಗ್ತಾನೆ ಫಿಲಮ್ ಅಷ್ಟು ವರ್ಷ ಬಿಟ್ಟು ಮದುವೆ ಆಗಿ ಯಾಕೆ ಮದುವೆ ಆಗ್ತಾರ ಮದ್ವೆ ಆಗಿದೆ ಮಕ್ಳು ನೋಡ್ಬೇಕು. ಸರ್ ಹೆಂಗಿದ್ರು ಮಕ್ಕಳು ಬೇಕಾನೆ ಕರೆಕ್ಟ್. ಬೇಕಾನೆ. ಬಟ್ ಇವಾಗ ಬೇಡ ಅಂತಿದ್ರು. ಇವಾಗ ಹುಡ್ರು ಯಾರು ಮದ್ವೆ ಆಗ್ತಿಲ್ಲ, ಮಕ್ಳು ಬೇಡ ಅಂತ ಏನಂತೀರ ಅವ್ರಿಗೆ? ಯಾರಿಗೆ ಇವಾಗಿನ ಹುಡ್ರು. ಈಗಿನ ಜನರೇಷನ್ಗೆ ಮದುವೆ ಬೇಡ ಮಕ್ಕಳು ಬೇಡ ಅಂಥವ್ರಿಗೆ ಏನು ಗೊತ್ತಾ ಸರ್, ಏನು ಹೇಳ್ಬಾರ್ದು. ಮದುವೆ ಬೇಡ ಮಕ್ಕಳು ಬೇಡ ಅಂದರೆ ಮದುವೆ ಬೇಡ ಮಕ್ಕಳು ಬೇಡ 3 ಸರಿ ಹೇಳಿದ್ರಿ ಸರ್. ಅವ್ರ ಹತ್ರ ವೀಕ್ನೆಸ್ ಇರುತ್ತಲ್ಲೇ, ತಮ್ಮನ ಪ್ರಾಬ್ಲಮ್ ಇರುತ್ತೆ ಅಂತ. ನಾವು ಓಪನ್ ಅವ್ನು ಮತ್ತೆ ಮದುವೆ ಬೇಡ ಮಕ್ಕಳು ಬೇಡ ಇದಾದ್ರೆ ಅರ್ಥ ಏನು ಸರ್? ದುಡ್ಡು ಇರುತ್ತೆ ಎಲ್ಲ ಇರುತ್ತೆ, ಮದುವೆ ಮಾಡೋಕ್ಕೂ ಮಕ್ಕಳು ಮಾಡ್ಕೋಬೇಕಲ್ವಾ? ಫ್ಯಾಮಿಲಿ ಪ್ಲ್ಯಾನಿಂಗು ಆ ಪ್ಲ್ಯಾನಿಂಗು ಅವೆಲ್ಲ ಯಾಕೆ ಸರ್? ಈಗ ನೋಡಿ ಈಗ ಹಳೆ ಕಾಲದ ಜನ ಏನು ಗೊತ್ತೋಳ, ನೀವು ಒಬ್ಬನೇ ಮಗ ಅಲ್ವಾ? ಈಗ ಬೇಡ ನಾವು ಒಬ್ಬನೇ ಮಗ, ನಾವು ಒಬ್ಬನೇ ಮಗ ಅಲ್ವಾ? ಎಲ್ಲ ಹಳೆ ಕಾಲ ಏನು ಗೊತ್ತಾ, ನಂಗೆ ಗಂಡು ಮಗು ಬೇಕಂತ ಹೇಳ್ತಾರೆ. ಯಾಕೆ ಹೇಳಿ? ಯಾಕೆ ಹೇಳಿ? ನೀವ್ ಹೇಳಿ. ಗಂಡು ಮಗು ಬೇಕಂತಲ್ಲ. ಈಗ ನಮ್ಮಪ್ಪನ ಹೆಸರೇನು? ಈಗ ನಿಮ್ಮ ಹೆಸರೇನ? ಅಲ್ಲ ಸರ್, ಈಗ ನಮ್ಮಪ್ಪನ ಕೃಷ್ಣಾಜಿ. ಓಕೆ. ಕೃಷ್ಣಾಜಿ. ಅಪ್ಪನ ಹೆಸರು ಅಣ್ಣಾಜಿ. ನಮ್ಮಪ್ಪನ ಹೆಸರು ಅಣ್ಣಾಜಿ. ಅಣ್ಣಾಜಿ ಮಗ ಯಾರು? ಕೃಷ್ಣಾಜಿ. ಕೃಷ್ಣಾಜಿ ಮಗ ಯಾರು? ರಾಜೀವ. ವಂಶದ ಕುಡಿ ಬೆಳಿಬೇಕಂತ. ವಂಶದ ಕುಡಿ ಬೆಳಿಬೇಕಲ್ಲ ಸರ್. ಅವಾಗ ಅದಕ್ಕೆ ಅಜ್ಜಿಗಳೆಲ್ಲ ಗಂಡು ಮಗು ಬೇಕು. ನಮ್ಮ ಕಿತ್ತಪ್ಪನ ಮಗ ಇರ್ಬೇಕಪ್ಪ, ಅವ್ರ ಹೆಸರು ಇರ್ಬೇಕಲ್ಲ. ನೀವು ಯಾರ ಮಗ? ಈಗ ನಮ್ಮ ಮಗ ಹೇಳ್ತಾನೆ ಸತ್ ಮಗ ಯಾರ ಮಗ? ರಾಜೀವನ್ ಮಗ ಅಂತಾನೆ. ಈಗ ನಮ್ಮ ಮಗ ನೋಡಿ ಇದು ಅಲ್ಲ ಸರ್, ಆ ಕಳ್ಳನ ಮಗ ಬಿಡಿ ಅವನು. ಅದಕ್ಕೆ ಗಂಡು ಮಗ ಅವ ದುಡ್ಡು ಹಾಕ್ತಾರ್ರಿ, ಅದು ಕಿತ್ತೋತ್ ಬಿಡಿ. ವಂಶ ಕುಡಿ ಬೆಳಿಬೇಕಲ್ಲ ಸರ್. ಕರೆಕ್ಟ್. ಕೃಷ್ಣಾಜಿ ಮಗ ಅವನು ಗೇ ಉಟ್ಬಿಟ್ರಪ್ಪ. ಗೇ ಹುಟ್ಟಿದ್ರಿ ಇವಾಗ. ಅವ್ನಿಗೆ ಹುಡುಗರೇ ಇಷ್ಟ. ಆಗೇನ್ ಮಾಡ್ತೀಯ? ಹಾಗೇನ್ ಮಾಡ್ತೀಯ? ಕುಡಿ ಉಡ್ಸಿದ್ರೆ ಯಾರೋ ಗೇ ಆಗ್ಬಿಡ್ತಾರೆ. ಆಗಲ್ಲ ಅವ್ನ ಕೈಲಿ. ಅವನ್ಗೆ ಹುಡ್ಗಿರ್ ಕಂಡ್ರೆ ಇಷ್ಟ ಅಲ್ಲ, ಹುಡುಗರು ಇಷ್ಟ. ಯಾರಿಗೆ? ನಿನ್ ಮಗಂಗೆ. ನಿಮಗೆ ನೀ ಹೇಳಿದೆ ನಂದಲ್ಲ, ಅಕಸ್ಮಾತ್ ಆದ್ರೆ ಇಲ್ಲ ಇವಂದಲ್ಲ. ಅಂದ್ರೆ ಇವಾಗ ಯಾರ ಗಂಡು ಮಗು ಈಗ ಲಿಖಿತ್ ಬದ್ಲು ಯಾರೋ ಬೇರೆ ಹುಡುಗ ಅನ್ಕೊಳ್ಳಿ, ಅವನು ಗೇ ಆಗ್ಬಿಟ್ಟಿದ್ದಾನೆ. ಅವಾಗ ಅವ್ನು ಹೇಳಕ್ಕ ನನ್ನ ಮಗ ಅವನ ಮಗನು 2 ಗಂಟೆ ಬರ್ತಾನ ನನ್ನ ಮಗ. ಅವನು ಅಲ್ಲ ಸರ್, ಅಲ್ಲ ಅವ್ರು ಹೆಂಗ್ ನಂಬ್ತಾರೆ ನೀವು ನನ್ನ ಮಗನಿಗೆ? ಅವನು ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ಅವನು ಸುಳ್ಳು ಹೇಳ್ತಾನ ಒಳ್ಳೆ ಇದು ಸರ್. ಏನ್ ಮಾಡಕ ಸರ್? ಅದ ಗ್ರಚಾರ್ತ್ಕೋ ಡ್ಯಾಶ್ ಮಾರಿಯ ಕುದ ಕ್ಯಾಕರಂಗ ಅಂತಾರಲ್ಲ, ಹಂಗ ಏನ್ ಮಾಡಕ್ಕಾಗತ್ತೆ ಹೇಳಿ? ಕರೆಕ್ಟ್. ಮಗ ಅಲ್ವಾ, ಇಟ್ಕೋಕ್ ಮನೆಯಲ್ಲಿ. ಇನ್ನೊಬ್ಬ ಮಗನ್ ತಗೊಳ್ಳೋದು ಯಾರು? ಅಂದ್ರೆ ಗೇ ಆಗಿದ್ರೆ. ಮತ್ತ ಅವನಿಗೆ ಆದ್ರೆ ಏನ್ ಮಾಡ್ಲಾರ? ನಾ ಇದಾಗ ನೇಡಕೋಬೇಕಾ? ಅಲ್ಲ, ಅವನು ಗೇನೆ ಇರ್ತಾನ. ಅವನು ಯಾರು? ಅವ್ರಿಬ್ರು ಮದ್ವೆ ಆಗ್ತಾರೆ. ಈಗ ಇನ್ನೊಂದ್ ಮಗ ಯಾರೋ ಇದ್ರೆ, ಅವ್ನ್ ಗೇ ಆಗಿದ್ರೆ ಅವ್ನ್ ಇನ್ನೊಬ್ಬನ್ ಮದ್ವೆ ಆಗ್ಬಿಟ್ಟು. ನೀನು ಅಕ್ಕ ನೀ ಗೇ ಮಗ? ನಾನ್ ಗೇ ಆಗಲ್ಲ. ಯಾರು ಆಗಿ ಅಲ್ಲ, ನೀ ಆಗಿದ್ರು ಅಲ್ಲ, ನೀನ್ ಚಪ್ಪಲಿ ತಗೊಂಡ್ ಬಂದ್ಬಿಟ್ಟು ಹೊರಬಿಟ್ಟು ಹೊರಾಗ್ತೇವೆ ಅಷ್ಟೇ, ಹೊಡೆದ್ಬಿಟ್ಟು. ಸರ್ ಏನ್ ಅನ್ಸುತ್ತೆ ನಿಮ್ಗೆ ಅದು LGBT ಕಮ್ಯುನಿಟಿ? ನಿಂಗೆ ಯಾರಾದ್ರೂ ಬಂದು ಟಚ್ ಮಾಡೋರ? ಅಂಕಲ್ ಯಾರಾದ್ರೂ ಬಂದು ಯಾರು ಟಚ್ ಮಾಡಬಾರ ತರ ಟಚ್ ಮಾಡಿದಾರ? ಹಿಂಗೆಲ್ಲ ಅನ್ನೋದೆಲ್ಲ ಮಾಡೋರು ಮಾಡಿದಾರೆ ಕಣ ಪಾಪ. ನಾವು ಏನ್ ಹೇಳಂಗಲ್ಲ, ಆಯ್ತು ಅಂತ ಮುಗ್ತೇವೆ. ಈಗ ಮೊನ್ನೆ ನೀವು ಏನೋ ಪ್ರೊಟೆಸ್ಟ್ ಹೋಗಿದ್ರಲ್ಲ, ಏನಕ್ಕೆ ಸರ್? CJP ಪ್ರೊಟೆಸ್ಟ್ಗೆ ನೀವು ನೋಡಿದ್ರೆ ಜೈ ಶ್ರೀರಾಮ ಮೋದಿ ಅಂತ. ಸರ್ ನನ್ನ ತಾಯಿ ಗೊತ್ತಿಲ್ಲ. ಹಠಾವು ಮೋದಿ ಹಠಾವ ಹೇಳಿ ಚಪ್ಪಲಿ ಹೊಡಿತೇನೆ ಅಂದೆ. ಅವನು ನಿನ್ ಚಪ್ಪಲಿ ಕಿತ್ತ ಹೊಡಿತೇನೆ ನಮಗ. ನಾ ಯಾವತ್ತು ಜೈ ಶ್ರೀರಾಮ ಅದು ಹೇಳಿ ಸರ್, ಹಾಕ್ಬೇಡ ವಿಡಿಯೋ ಅಂತ. ಅಷ್ಟೊಬ್ಬಿ ಹಾಕ್ಬಿಟ್ಟಾನ. ಯಾವನು ಸರಿಯಾಗಿ ಕಿಕ್ಕಾನೆ ಹೋಗಿ. ಇಲ್ಲಪ್ಪ ಹಾಕ್ಬಿಟ್ಟು ತೆಗೆದ್ಬಿಟ್ಟೆ ಅಂತಾನ. ಆಕ್ಚುಲಿ ಹಾಕಿದ್ ಗೊತ್ತ ನಂಗೆ. ಹೌದು, ನೀವು ಒಳ್ಳೆ ಫುಲ್ ಸ್ಟೈಲ್ ಆಗಿ ಹಿಂಗ್ ವಾಕ್ ಮಾಡ್ಕೊಂಡು. ನಾವು ಮೇನ್ ಹೋಗಿದ್ದಂದ್ರೆ ಮಜಾ ತಗೊಳ್ಳೋದಕ್ಕೆ ಹೋಗಿದ್ ನಾವು. ಅಲ್ಲಿ ಯಾವಳ ಅವಳು ಹಠಾವ ಮೋದಿ ಹಠಾವ ಅಂತ ನಾ ಚಪ್ಪಲಿ ತಗೊಡಿತೇನೆ ನಿಂಗಲ್ಲಿ. ಇನ್ನು ನಾವು ಮೋದಿ ಬಗ್ಗೆ ಅಮಿತ್ ಶಾ ಬಗ್ಗೆ ಸರ್ ನಾ ಓಪನ್ ಆಗಿ ಹೇಳ್ತೀನಿ. BJP ಸರ್ ಪಕ್ಕ ಓಪನ್ ಬೇಕಾದ್ರೆ ಹಾಕ್ಬೇಕಾದ್ರೆ ನೀವು. ಬಟ್ ಈಗ ಪ್ರೊಟೆಸ್ಟ್ ಎಲ್ಲ ಆದಾಗ ಫುಲ್ ಚೇಂಜ್ ಆಗೈತಲ್ಲ ಸರ್, ಸ್ಟೂಡೆಂಟ್ಸ್ಗಿದು ಮತ್ತೆ ಇವರೆಲ್ಲ ದುಡ್ಡು ಕೊಟ್ಟು ಇದು ಮಾಡಿಸಿ ಸರ್.
ಸುಮ್ಮನೆ ಎಲ್ಲ ಫ್ರೆಂಡ್ಸ್ ಎಲ್ಲ ಅವ್ರು ಹೇಳಿದ್ದಾರೆ 1 ಕೋಟಿ ಕೊಡ್ತೇನೆ ಅಂತ. ಈಗ ಯಾರು ಪ್ರಧಾನ ಯಾರು ಧರ್ಮೇಂದ್ರ ಕೊಟ್ಟನ ರಾಜ್ಯಮೆ ಮುಗೀತಾ. ಇವ್ರು ಕಾಂಗ್ರೆಸ್ ಅವ್ರು ಇವ್ರು ತೀಟೆ ಜಾಸ್ತಿ ಅವ್ರಿಗೆ ಈಗ ಆಯ್ತು ಅಂತ. ಆ್ಯಕ್ಚುಲಿ ಸರ್ ನಾವು ಏನೇ ಇರಲಿ ನಾವು ಮೋದಿ ಇರೋವರೆಗೂ ಮುಂದೆ ಸರ್ ಇನ್ನೂ 20 ವರ್ಷ ಸೆಂಟ್ರಲ್ಲಿ BJP ಬರ್ತಾರೆ. ಈ ನೆಕ್ಸ್ಟ್ ಟೈಮೇ ಬರಲ್ಲ ಅಂತಿದ್ದಾರೆ ಯಾರು ಸರ್ ಎಲ್ಲರೂ ಮಾತುಕತೆ. ನೆಕ್ಸ್ಟ್ ಯಾರು ಈ ಮೋದಿ ಅವರ ಯಾರು ಅವ್ರ ಅಪ್ಪ ಬರ್ತಾನೆ ಯಾರು ಹೇಳಿ ಯಾರು ಯೋಗಿ ಹಂಗ ಅವ್ರ ಅಪ್ಪನಾಗ ಬರ್ತಾನೆ ನೆಕ್ಸ್ಟ್ 20 ವರ್ಷ ಸೆಂಟ್ರಲ್ಲಿ ಯಾರು ಅಡ್ಡಾಡ್ಸಕ್ಕಾಗಲ್ಲ. ಬರ್ಕೊಡ್ತೀನಿ ಇಟ್ಕೊಂಬಿಡಿ. ಓಕೆ, ಬಟ್ ನಿಮ್ಗೆ ಇದು ಅನ್ಸಿದೆ ತುಂಬಾ ಹಿಂದೂ ಮುಸ್ಲಿಂ ಜಗಳ ಆಗ್ತಾ ಇದೆ ಇವಾಗ ಅದು ಇದು ಅಂತ? ಸರ್ ರಾಜಕೀಯ ಆಗತ್ತೆ ಸರ್. ರಾಜಕೀಯ ಇವ್ರು ಮದುವೆ ಆಗಕ್ಕೆ ರೆಡಿ ಮುಸ್ಲಿಮ್ನ ಯಾರು ಏನಂತ ಯಾರು ಸರ್ ಒಂದು ಇದ್ರಲ್ಲಿ ಹೇಳಿ ಒಳ್ಳೆಯದಲ್ಲಿ ಯಾವ ಹುಡುಗಿ ಮದುವೆ ಆಗ ಎಕ್ಸೆಪ್ಟ್ ಮಾಮ್ಡಾನ್ಸ್ ಮುಸ್ಲಿಮ್ಸ್ ಸರ್ ಮುಸ್ಲಿಮ್ ಯಾವ ಜಾತಿ ಮದುವೆ ಆಗ ಹಿಂದೂ ಮುಸ್ಲಿಮ್ ಅಲ್ಲ, ಹಿಂದೂ ಕ್ರೈಸ್ತ SC ST ಎಕ್ಸೆಪ್ಟ್ ಮಾಮ್ಡಾನ್ಸ್. ಮುಸ್ಲಿಮ್ ಬಿಟ್ಟು ಯಾವ ಏನಕ್ಕೆ ನಂಗೆ ಆಗೋದಿಲ್ಲ ಸರ್. ಅಪೋಜ್ ಯಾವತ್ತು ಅಪೋಜೆ ಅದು ಬಿಟ್ಟು ಯಾವ ಹುಡುಗಿ ಆದ್ರೂ ನೀನು ಮದುವೆ ಮನೆ ಕರ್ಕೊಂಬ. ಅಕಸ್ಮಾತ್ ಈಗ ಮೋದಿ ಮುಸ್ಲಿಂ ಆಗ್ಬಿಟ್ರೆ ನನ್ನ ಮಗನ ಬ್ಯಾರ ಕ್ವಶನ್ ಕೇಳ್ತಾರ. ಇವನ್ ಫಸ್ಟ್ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ನಲ್ಲ, ನಿಮ್ಗೆ ಗೊತ್ತಿತ್ತ? ನಿಮ್ಗೆ ಯಾರು ಕಾಲ್ ಮಾಡಿ ಹೇಳಿದ್ರ ನಿನ್ ಮಗ ಹಿಂಗೆಲ್ಲ ಮಾಡ್ತಿದ್ದಾನೆ? ಇಲ್ಲ ಸರ್, ಇವನು ಕೂದಲೇ ಬಿಟ್ಟಿದೆ ಗೊತ್ತಾ? ಹೌದು, ಉದ್ದ ಕರೆಕ್ಟ್. ಸ್ಟೈಲಿಸ್ಟಾಗಿ ಚೆನ್ನಾಗಿತ್ತು. ಇವಾಗ ಕಟಿಂಗ್ ಮಾಡ್ಸೋದು ಗೊತ್ತಿಲ್ಲ ನಮ್ಗೆ. ಕಟಿಂಗ್ ಅದ ನೋಡಿ ಶಿಷ್ಯ ಕಟಿಂಗ್ ಮಾಡ್ಸೋದು ನಮ್ಗೆ ಹೇಳಿಲ್ಲ. ನನ್ನ ಏನ್ ಹೇಳ್ಬಿಟ್ಟು ಹೋಗ್ಬೇಕಾ? ಅವನು 21 years ಏನೋ, ನಿಂಗೆ ಎಷ್ಟು ಬಂದ 25 years ಅವ್ನು ಹೇಳ್ಬಿಟ್ಟು ಹೋಗ್ಬೇಕಾ ನಿಮ್ಗೆ ಕಟಿಂಗ್ ಮಾಡ್ಸಕ್ ಹೋಗಿ? ಬೇಡ, ಆ್ಯಕ್ಚುಲಿ ಏನೋ ಚಿಕ್ಕದು ಮಾಡ್ಸ ಅಂತ ಮಂಗನ ಥರ ಮಾಡ್ಸ್ಕೊಂಡು ಬಂದ್ಬಿಟ್ಟ. ಆ್ಯಕ್ಚುಲಿ ನಾನು 1 ಕ್ವಾರ್ಟರ್ ಹಾಕೊಂಡು ಸೋಫಾ ಸೆಟ್ ಗೊತ್ತಲ್ಲ, ವಿಡಿಯೋ ನೋಡಿದ್ದೆ ಕುಂತಿದ್ದೆ. ಇವನು ಬಂದ ಅಮ್ಮ ಹೆಂಗವ ಅಂತ. ನಾವೇ 9 ಗಂಟೆ ಅಂತೂ ನೀನು ಲೋಪರ ನನ್ನ ಹೆಂಟು ಬೈಲ್ ನೋಡಿದಾರ. ಅದು ಒಂದು ವಿಡಿಯೋ ಸುಮ್ಮನೆ ಹಿಂಗೆ ಹಾಕಿದ. ಅದು ಎಲ್ಲ ಫುಲ್ ಲೈಕ್ ಮಾಡೋಕ್ಕೂ ಅದು ಹಂಗೆ ನಿಮ್ಮ ಅಪ್ಪ ಹಿಂಗೆ ರಾಜ್ಕುಮಾರ್ ಎಲ್ಲ ಹೊಡ್ಕೊಂಡು ಅಪ್ಪ ಹಿಂಗೆ ತೊಳಿ ಒಳ್ಳೆ ಇದು ಬರ್ತಂತ. ಅಪ್ಪ ಹಂಗೆಲ್ಲ ಹೇಳಿಲ್ಲ ನಾನು, ಇನ್ನೂ ವಿಡಿಯೋ ಮಾಡೋಣ ಅಂತ. ಚಪ್ಪರ ಮಗನ ನೀನು ಹೇಳಿದ್ದ ಹಂಗೆ ಹಾಕಿದ. ಅಲ್ಲಿಂದ ಶುರು ಆಯ್ತು ಸರ್. ಒಳ್ಳೆ ಇದು ಎಲ್ಲ ಫುಲ್ ಎಲ್ಲ ನೋಡೋಕೆ ಶುರು ಮಾಡೋದು. ತಡಿಯಪ್ಪ ಮಾಡ ಅಂತ ಅವಾಗಿಂದ ಶುರು ಹಚ್ಕೊಂಡ ಸರ್. ಏನು ಯಾವಾಗ ಆ ಕಟಿಂಗ್ ಮಾಡ್ತಾ ಇದ್ದಾರೆ, ಈಗ ನನ್ನ ಮಗ ಹಿಂಗೆ ಇರ್ತಿದ್ದ. ವೈರಲ್ ಆಗ್ತಿರ್ಲಿಲ್ಲ ಅಂತ. ವೈರಲ್ ಮುಂಚೆ ಆಗಿದ್ದೆ ನಾನು. ನ್ಯಾನಿ ಕ್ಲಬ್ ನನ್ಗೆ ಬಹಳ ಇಷ್ಟ ಆಯ್ತದ. ಅದೊಂದೇ ಸರ್ ಆಗಿದ್ದು. ಸರ್ ಈಗ ಗೌರ್ಮೆಂಟ್ ಜಾಬ್ ಹೋಗು ಅಂತೇನು ಹೇಳಿಲ್ಲ ಇವ್ರಿಗೆ ಯಾವತ್ತು? ಇಲ್ಲ ಯಾವತ್ತು ಹೇಳಿಲ್ಲ. ನಂಗೆ ಜಾಬ್ ಸಿಕ್ಕಿದೆ ಕಷ್ಟ. ಅಲ್ಲ, ನನ್ನ ಮಗ ನಮ್ಮ ಮಗ ಕೆಲಸ ಮಾಡೋದು ಸರ್. ಹೇಳಿದ 12 ಕಂಪ್ನಿ ಮಾಡಿ ಅಂತ ಹೇಳಿದ್ನಲ್ಲ ಮಗ. ಯಾಕೆ ಜಂಪ್ ಆಗ್ತದೆ? ಜನರೇಷನಲ್ ಟ್ರೆಂಡ್ ಅದು ಬೋರ್ ಆದ ತಕ್ಷಣ ಬಿಟ್ಬಿಡೋಣ ಅಂತ ಹೆಂಗೆ? ಬೋರ್ ಆಗೋದು, ನಂಗೆ ಕಿಕ್ ಸಿಕ್ತಿರ್ಲಿಲ್ಲ. 12 ಕಂಪ್ನಿ ಮಾಡಿ ನಾನು ಒಂದಲ್ಲ, 12 ಕಂಪ್ನಿ ಮಾಡಿ ನಾನು ಒಂದಲ್ಲ. ದುಬೈಗೆ ಹೋದ, ಅಲ್ಲಿ ಬಂದ, ಡಕ್ಲಾಸ್ ಅದು ಮಾಡ್ದ, ಏನು ಮಾಡ್ದ. ಝೊಮ್ಯಾಟೊ ಸ್ವಿಗ್ಗಿನೂ ಮಾಡಿದ್ದೀನಿ ಸ್ಟಾರ್ಟಿಂಗ್ ಕಾಲೇಜ್ ಟೈಮಲ್ಲೆಲ್ಲ. ಹೌದಾ? 57 ಸಾವಿರ ಅಲ್ಲ PVR ಅಲ್ಲಿ ಸರ್. 57 ಸಾವಿರ ನಾನು ಹೇಳಿದ್ ನಾನು ಹೇಳ್ತಾರೆ ನೋಡಪ್ಪ. ಈಗ ಲಾಸ್ಟ್ ಇಯರ್ BB ಫೈನಲ್ 57 ಸಾವಿರ ರೂಪಾಯಿ ಫೀಸ್ ಇತ್ತು. ಕಟ್ಟದ ನೈಸ್ ಕಟ್ಟ ಮಗ ಅಂತ ಜೊಮ್ಯಾಟೊ ಸ್ವಿಗ್ಗಿ ಎಲ್ಲ ಹೋಗ್ಬಿಟ್ಟು 57 ಸಾವಿರ ಅವನೇ ಫೀಸ್ ಕಟ್ಟಿದ. ಹೌದಾ? ಅದೆಲ್ಲ ಅವಾಗ ದುಡಿತಿದ್ನಲ್ಲ. ಕಟ್ಟದ ಐ ಸ್ಟಾರ್ಟೆಡ್ ಅವಾಗಿಲ್ಲ, ಆಪರೇಷನ್ ಮ್ಯಾನೇಜರ್ ಆಗಿದೆ. 3rd year ಅಲ್ಲಿ ನಾನು ಒಳ್ಳೆ ಪೋಸ್ಟಲ್ಲಿ ಇದ್ದೆ. ಅಂದ್ರೆ ಓದ್ಕೊಂಡು ಇದು ಒಟ್ಟಿಗೆ ಪ್ಯಾರಲಲ್ ಮಾಡ್ತಿದ್ದ? ಮಾಡ್ತಿದ್ದ. ಇದೊಂದು ಕಲ್ಚರ್ ಜನರಲ್ಲಿ ತುಂಬಾ ಚೆನ್ನಾಗಿದೆ. ನೀವು ಹಸಿಲ್ ಕಲ್ಚರ್ ಚೆನ್ನಾಗಿದೆ, ವೆರಿ ನೈಸ್. ಡಿಪೆಂಡ್ ಆಗುತ್ತೆ. 57 ಸಾವಿರ ಫೀಸ್ ಅವನ್ನ ಕಟ್ಟಿದ್ದಾನೆ, ಓಪನ್ ಆಗಿ ಹೇಳ್ತಾನೆ. ಇಲ್ಲ, ಅದು ಐ ಮೀನ್ ನಮ್ಗೆ ಏನಾಗುತ್ತೆ ಅಂತ, ನಮ್ಗೆ ಅದಂದ್ರೆ ಸುಮಾರು ಜನಕ್ಕೆ ಆ ಒಂದು ಕಲ್ಚರ್ ಬಿಡ್ಲೇ ಇಲ್ಲ. ನಾವೇನೋ ಪಾರ್ಟ್ ಟೈಮ್ ಮಾಡ್ತೀವಿ. ಎಸ್ಪೆಷಲಿ ಸೌತ್ ಇಂಡಿಯನ್ ಫ್ಯಾಮಿಲಿಲಿ ಏನಾಗುತ್ತೆ ಅಂದ್ರೆ ಮಕ್ಳನ್ನ ದೂರ ಹೋಗೋದಕ್ಕೆ ಬಿಡಲ್ಲ ಅವರು. ಇವಾಗ ನಾರ್ತ್ ಇಂಡಿಯನ್ಸು ನಾರ್ತ್ ಈಸ್ಟ್ ಎಲ್ಲ ಅವರು ಕಳ್ಸಿಬಿಡ್ತಾರೆ ಮಕ್ಳನ್ನ ಆಫ್ಟರ್ 17-18. ಅಲ್ಲಿ ಆ ಫೆಸಿಲಿಟಿ ಇಲ್ಲ ಅವ್ರಿಗೆ. ಎಕನಾಮಿನೂ ಇಲ್ಲ, ಹಂಗೆ ಕೆಲಸನೂ ಸಿಗಲ್ಲ. ಅಂದ್ರೆ ಫೆಸಿಲಿಟಿ ಈಗ ಒಳ್ಳೆ ಕಾಲೇಜು, ಒಳ್ಳೆ ಇದು ಬೇಕು, ಜಾಬ್ ಬೇಕು ಅಂತಂದ್ರೆ ಅಲ್ಲಿ ಸಿಗಲ್ಲ. ದೇ ಹ್ಯಾವ್ ಟು ಕಮ್. ಇನ್ನೊಂದು ಬಾಂಡಿಂಗ್ ಅದೊಂದೇ ಅಲ್ಲ, ಇಲ್ಲಿಂದು ಹೆವಿ ಒಬ್ಸೆಸ್ಡ್ ಆಗ್ತಾರೆ ಪೇರೆಂಟ್ಸ್ ಮಕ್ಳ ಜೊತೆ. ಪರ್ಸನಲ್ ಇದಿರ್ತಾರ, ಜೊತೆಲೇ ಇರ್ಬೇಕು ಅಂತಾರ, ಒಂಥರ ಯಾವಾಗ್ಲೂ ಅಂಟ್ಕೊಂಡಿರ್ಬೇಕು. ಅಂದ್ರೆ ಅಲ್ಲಿ ಸ್ವಲ್ಪ ಫ್ರೀಡಮ್ ಕೊಡ್ತಾರೆ, ಸ್ಪೇಸ್ ಕೊಡ್ತಾರೆ ನಿಮ್ಗೆ. ನಾನು ಮಾತಾಡಿದ್ದೀನಿ, ನನ್ನ ನೆಕ್ಸ್ಟ್ ಎಲ್ಲ ಅಲ್ಲೇ ಇರೋರು ಸ್ವಲ್ಪ ಎಕ್ಸು ಸರ್ ಮಾಲಲ್ಲಿ ಕೆಲಸ ಮಾಡೋದು ಥಿಯೇಟ್ರಲ್ಲಿ. ಎಲ್ಲ ಎಲ್ಲಿ
PVR ಏನೇನ್ ಪರ್ಕ್ಸ್ ಏನಿದೆ ಮಗ ಅಂದ್ರೆ ವರ್ಕ್ ಮಾಡ್ಬೇಕಾರೆ ಅಲ್ಲಿ ಫ್ರೀ ಟಿಕೆಟ್ ಸಿಗುತ್ತೆ, ಪಾಪ್ಕಾರ್ನ್ ಎಲ್ಲ ಫ್ರೀ. ಆ ತರ ಏನಾರು ಇದೆಯಾ? ಪಾಪ್ಕಾರ್ನ್ ಎಲ್ಲ ಫ್ರೀನೇ. ನಾನು ಇವ್ರು ಎಣ್ಣೆ ಹೊಡಿಬೇಕಾದ್ರೆ ನಾನು ಜ್ಯೂಸ್ ತುಂಬಿಸ್ಕೊಂಡ್ ಬರ್ತಿದ್ದೆ ಅಲ್ಲಿಂದ. ಹೌದಾ? ಬಟ್ ಫಿಲ್ಮ್ ನೋಡೋದೆಲ್ಲ ಇಲ್ವಾ? ಫಿಲ್ಮ್ ಫ್ರೀ ಫಿಲ್ಮ್ ಒಳಗಡೆ ನಾವು ಕೂತ್ಕೊಂಡು ಕುತ್ಕೋಬಹುದು ಆರಾಮಾಗಿ. ಟಿಪ್ಸ್ ಇರುತ್ತೆ, ಟಿಪ್ಸ್ ಎಷ್ಟು ಟಿಪ್ಸ್ ಬರೋದಾಗುತ್ತೆ ಪರ್ ಡೇ? ನಂಗೆ ಸಿಕ್ಕಿಲ್ಲ. ನಾನು ಗೋಲ್ಡಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲೇನು ಅದು ಪಾಪ್ಕಾರ್ನೇ ಮಾರೋದಲ್ಲ. ಅಲ್ಲೊಂದು 3 months ಇತ್ತು, ಅದಾದ್ಮೇಲೆ ಓಡಿಸಿದ್ರು. ಕೋವಿಡ್ ಬಂತು, ಲೇ ಆಫ್ ಮಾಡ್ಬಿಟ್ರೆ ಎಲ್ಲಾರು. ಅದಾದ್ಮೇಲೆ ನನಗೆ ಜಿಮ್ಮಿಗೆ ದುಡ್ಡು ಬೇಕಿತ್ತು, ಇದಕ್ಕೆ ಸೇರ್ಕೊಂಡೆ. ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಮಾಡಿದೆ. ಒಂದು 3 months ಮಾಡಿದ್ವಿ. ಇವನು ಬಂದಿದ್ದ ಕೋವಿಡ್ ಟೈಮ್ ಅಲ್ಲ, ಇವನ್ಗೂ ದುಡ್ಡು ಬೇಕಿತ್ತು. ಕ್ರೇಜಿ ಈವೆಂಟ್ಸ್ ಯಾವ್ದಾರು ಆಗಿತ್ತಾ ಆ ಟೈಮಲ್ಲಿ? ಕೋವಿಡ್ ಟೈಮ್ ಅಲ್ಲ ಅಲ್ಲ, ಇದು ಝೊಮ್ಯಾಟೊ ಸ್ವಿಗ್ಗಿ ಮಾಡ್ಬೇಕಾರೆ ಕಾಮಾಕ್ಷಿ ಪಾಳ್ಯ ಇದೆಲ್ಲ ಏರಿಯಾದಲ್ಲಿ ಹೋಗ್ಬೇಕಾದ್ರೆ ಒಂದಿಬ್ರು ಹುಡುಗರು ಅಟ್ಟಾಡ್ಸಿದ್ರು. ಮತ್ ನಾವೇನ್ ಮಾಡ್ತಿದ್ವಿ ಅಂದ್ರೆ ಶ್ಯಾಡೋ ಫ್ಯಾಕ್ಸ್ ಆಗ ಹೊಸ ಓಲಾ ಫುಡ್ಸ್ ಅಂತ ಡೆಲಿವರಿ ಬರೋದು. ಅವಾಗ ಆ್ಯಪ್ ಇನ್ನೂ ಅಷ್ಟು ಡೆವಲಪ್ಮೆಂಟ್ ಅಷ್ಟು ಇರ್ತಿರ್ಲಿಲ್ಲ, ಡೆವಲಪ್ ಇರ್ತಿರ್ಲಿಲ್ಲ ಅದು. ಅವಾಗ ನಾವೇನ್ ಮಾಡ್ತಿದ್ವಿ, ಅದ್ರ ಗ್ಲಿಚ್ ಹುಡುಕ್ತಿದ್ವಿ. ಏನೇನ್ ಗ್ಲಿಚ್ ಇರುತ್ತೆ ಆರ್ಡರ್ ಬರ್ದಿದ್ದಂಗೆ. ಏನಕ್ಕಂದ್ರೆ ಅವ್ರು ಡೈಲಿ ಪೇ ಮಾಡೋರು, ನಮಗೆ ಆರ್ಡರ್ ವೈಸ್ ಪೇ ಮಾಡ್ತಿರ್ಲಿಲ್ಲ. ಎವ್ರಿ ಡೇ 800 rupees ಪೇ ಮಾಡೋರು. ನಾವೇನ್ ಮಾಡ್ತಿದ್ವಿ, ಆ್ಯಪ್ ಅಲ್ಲಿ ಲೊಕೇಶನ್ ಆನ್ ಮಾಡ್ಬಿಟ್ಟು ಸೆಟ್ಟಿಂಗ್ಸ್ ಅಲ್ಲಿ ಲೊಕೇಶನ್ ಆಫ್ ಮಾಡ್ಬಿಟ್ಟು, ಓಕೆ, ನಮಗೆ ಆರ್ಡರ್ ಬೀಳ್ತಿರ್ಲಿಲ್ಲ. ಅಲ್ಲಿ ಮ್ಯಾನೇಜರ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಏನಕ್ಕೆ ಆರ್ಡರ್ ಬೀಳ್ತೀವಿ ತಗೊಳ್ಳಿ, ಚೆಕ್ ಮಾಡಿ, ನಮಗೆ ಗೊತ್ತಿಲ್ಲ, ಆ್ಯಪ್ ಗ್ಲಿಚ್ಚು ಅಂತ ಹೇಳ್ಬಿಟ್ಟು ಅದ್ರಲ್ಲಿ 1 ತಿಂಗಳು ಸಂಬಳ ಹೊಡೆದು ಡೈಲಿ ಡೈಲಿ 800 ರೂಪಾಯಿ ಅಷ್ಟೇ. ಆರ್ಡರ್ಸ್ ಮ್ಯಾಟರ್ ಆಗ್ತಿಲ್ಲ, ಜಸ್ಟ್ ವಿ ಹ್ಯಾವ್ ಟು ಸ್ಟೇ ಇನ್ ದಟ್ ಲೊಕೇಶನ್ ಅಷ್ಟೇ. ಇಲ್ಲ ಅಂದ್ರೂ ಬರೋದು, ಅವ್ರ ಕಣ್ಮುಂದೆ ಇರ್ಬೇಕಿತ್ತು ಅಷ್ಟೇ. ನಾವು 800 rupees ಪೇ ಮಾಡೋದು. ಇಟ್ ವಾಸ್ ಲೈಕ್ ಅ ಲಾಂಚ್. ಅವ್ರದ್ದು ಲಾಂಚ್ ಮಾಡಿದ್ರಾಗ ಮುಚ್ಚೆ ಬಿಟ್ರ ಅವರು, ಮುಚ್ಚೆ ಬಿಟ್ಟು ಹಿಂಗೆ ಮಾಡಿದ್ರೆ ಒಂದು 2-3 months ರನ್ ಆಯ್ತದ. ಇಂಥ ಮಕ್ಕಳಿದ್ರು ಮತ್ತೆ ಮುಸ್ತಾಯ ಮಾಡೋದು ಅಷ್ಟೇ. ನೇಣು ಹಾಕೋಬೇಕಷ್ಟೇ. ಸರ್. ಆದ್ರೂ ಎಲ್ಲ ಮಾಡೀನಿ ಲಿಖಿತ್, ಅಸಿನ್ ಕಷ್ಟಪಟ್ಟಿದ್ದಾನೆ. ಈಗಿನ ಹುಡುಗರು ಬಹಳ ಕಂಪ್ಲೇಂಟ್ ಮಾಡ್ತಾರೆ, ಅದಿಲ್ಲ ಇದಿಲ್ಲ. ಇಲ್ಲ ಸರ್, ಮಾಡಿದ ಹಿಂಗೆಲ್ಲ ಮಾಡಿದ ನಾನು. ನಾನು ಇಲ್ಲಿ ಆಪರೇಷನ್ ಮ್ಯಾನೇಜರ್ ಆಗಿದ್ದೆ 3rd year ಅಲ್ಲಿ. ಇಲ್ಲಿ ದುಬೈಲಿ ವರ್ಕ್ ಇದೆ, ಮ್ಯಾನೇಜರ್ ಪೋಸ್ಟ್ಗೆ ಹೋಗೋಣ ಅಂತ ಹೇಳಿದ್ರು. ನಾನು ಆಯ್ತು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಅವಾಗ ಇರೋ ದುಡ್ಡೆಲ್ಲ ಸೈಕಲ್ ಎಲ್ಲ ಮಾರಿ ಎಷ್ಟೊಂದು 30 ಸೈಕಲ್ ಸರ್, ಸೈಕಲ್ 20,000 ಕೂಡ ತೊಗೊಂಡಿದ್ದ, ಅದು ಕೊಟ್ಟ. ಇರೋಬರೋದು ಎಷ್ಟಾಗುತ್ತೋ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನನ್ನ ಹತ್ರ ಒಂದು 40,000 ಕಲೆಕ್ಟ್ ಆಗಿತ್ತು. ಸೀದಾ ಎತ್ಕೊಂಡು ಒಂದು ಫ್ಲೈಟ್ 1 side ಬುಕ್ ಮಾಡಿ, ಆಮೇಲೆ ಇಲ್ಲಿಗಲ್ ಆಗಿ ಯೂನಿಟ್ ಹ್ಯಾವ್ ರಿಟರ್ನ್ ಟಿಕೆಟ್ ಇರುತ್ತಲ್ಲ, ನಾವು ರಿಟರ್ನ್ ಟಿಕೆಟ್ ಫೇಕ್ ಮಾಡಿಸಿದ್ವಿ. ಓಕೆ, ಒಂದು 3,000 ಕೊಟ್ರೆ ಫೇಕ್ ಆಗು ಸಿಗುತ್ತೆ. ಅದು ಮಾಡಿಸ್ಬಿಟ್ಟು ಹೋದ್ವಿ. ಹೋಗಿ ಲ್ಯಾಂಡ್ ಆದೆ ಹೋಟೆಲ್ದಂತ ಗೊತ್ತಿತ್ತು ನನಗೆ. ಆದ್ರೆ ನಾನು ಹೋಗಿದ್ ಕೂಡಲೇ ಪಾಸ್ವರ್ಡ್ ಇಟ್ಕೊಂಡ್ಬಿಟ್ರ? ಇಲ್ಲ, ಹೋಟೆಲ್ಗೆ ಕರ್ಕೊಂಡ್ರು. ಸರ್ವರ್ ಆದೆ. ಆಯ್ಲಿ ಸರ್ವರ್ ಆದೆ. ಯಾವುದೇ ಕೆಲಸ ಫಸ್ಟ್ ಮಂತ್ ಐ ವಾಸ್ ಲೈಕ್ ಫುಲ್ಲು ಫ್ರಸ್ಟ್ರೇಷನ್ ಅಲ್ಲಿ ಇದ್ದೆ. ಏನಕ್ಕಂದ್ರೆ ಬೆಳಗ್ಗೆ 11 ಗಂಟೆಗೆ ಅಪಾರ್ಟ್ಮೆಂಟ್ ನಿಂದ ಕರ್ಕೊಂಡು ಹೋಗ್ತಾರೆ ವ್ಯಾನಲ್ಲಿ. ರಾತ್ರಿ 2 ಗಂಟೆಗೆ ವಾಪಸ್ ಮನೆಗೆ ಬರ್ತೀವಿ. ಮನೆಗೆ ಬಂದಾಗ ಅಲ್ಲಿ ನಾನು ಕಾರ್ಲೋಸ್ ಅಂತ ಎಲ್ಲ ಹೇಳ್ಬಿಟ್ಟು, ನಾವು ವಿಸಿಟಿಂಗ್ ವಿಸಾದಲ್ಲಿ ಹೋಗಿದ್ದು. ಸೊ ಅಲ್ಲಿ ಕಾರ್ಲೋಸ್ ಅಂತ ರಾತ್ರಿ ಸಿಗ್ತಾರೆ, ಅಂದ್ರೆ ನೈಜೀರಿಯನ್ ಪೀಪಲ್. ಸೊ ಅವ್ರ ಹತ್ರ ಇಲ್ಲಿಗಲ್ ಆಗಿ ಎಣ್ಣೆ ತರ್ಸ್ಕೊಂತಿದ್ವಿ. ಓಲ್ಡ್ ಮಂಕ್ ಅಲ್ಲಿ 500-600 ರೂಪಾಯಿ ಅಷ್ಟೇ ಅವ್ರ ಹತ್ರ. ಅದು ಓಲ್ಡ್ ಮಂಕ್ ಆಗ್ಲಿ ಬ್ಲೆಂಡರ್ ಸ್ಪ್ರೆಡ್ ಎಲ್ಲ 500-600 ರೂಪಾಯಿ. ಅಂದ್ರೆ ಬ್ಲಾಕ್ ಅಲ್ಲೇ ಕಮ್ಮಿ ಹೊಡಿಯೋಂಗೆ ಇಲ್ಲ ನಾವು ಎಣ್ಣೆಯಲ್ಲಿ. ಹಿಡಿದ್ರೆ ಯು ಆರ್ ನಾಟ್ ಸಪೋಸ್ ಟು ಡ್ರಿಂಕ್. ಯೂನಿಟ್ ಹ್ಯಾವ್ ದಿಸ್ ಥಿಂಗ್, ಆಲ್ಕೋಹಾಲ್ ಇದಿರ್ಬೇಕು ನಿಮ್ಮ ಹತ್ರ, ಲೈಸೆನ್ಸ್ ಬೇಕು. ಅಲ್ಲ, ಬಟ್ ನೀನ್ ವಿಸಿಟರ್ ಆಗ್ತಾನೆ ಹೋಗಿರೋದು, ಪಬ್ಬಲ್ಲಿ ಹೊಡಿಬಹುದು. ಹಂಗೆ ಆಚೆ ಕಡೆ ಮನೆಯಲ್ಲ ಹೊಡೆಯಂಗಿಲ್ವಾ? ಎಲ್ಲೂ ಹೊಡಿಯೋಂಗಿಲ್ಲ, ಮುಗೀತು ಕತೆ. ಸೊ ಡೈಲಿ ತರ್ಸ್ಕೊಂತಿದ್ದೆ. ಆಮೇಲೆ 1 ತಿಂಗಳಾಯ್ತು ಫ್ರಸ್ಟ್ರೇಟ್ ಆಗಿದ್ದೆ ನಾನು. ದಿನಕ್ಕೆ 1 ದಿನ ರಜಾ ಸಿಗೋದು. ಆಮೇಲೆ ಮೆಟ್ರೋ ಕಾರ್ಡ್ ಎಲ್ಲ ಆಯ್ತು ನನ್ನ ಹತ್ರ. ಅವಾಗ ಏನು ಮಾಡ್ತಿದ್ದೆ, ಒಂದಿಷ್ಟು ರೆಸ್ಯೂಮ್ ಬಿಲ್ಡ್ ಮಾಡ್ಕೊಂಡಿದ್ದೆ, ಒಂದು 20-30 ಕಾಪೀಸು. ಎಲ್ಲ ಕಡೆ ಮೆಟ್ರೋ ಹತ್ಕೊಂಡು ಹೋಗೋದು, ಎಲ್ಲ ಕಡೆ ಎಲ್ಲ ಬಿಲ್ಡಿಂಗಲ್ಲೂ ಐ ಯೂಸ್ ಟು ಗಿವ್ ಮೈ ರೆಸ್ಯೂಮ್ಸ್ ಕೊಟ್ಟು ಬರ್ತಿದ್ದೆ. ಎಲ್ಲೂ ವರ್ಕ್ ಆಗ್ತಿರ್ಲಿಲ್ಲ. ಏನಕ್ಕಂದ್ರೆ ದುಬೈಲಿ ನಿಮಗೆ ಕೆಲಸ ಸಿಗೋದು ಸ್ವಲ್ಪ ಕಷ್ಟ, ರೆಫರಲ್ ಇಲ್ಲ ಅಂದರೆ. ಅದಾದ್ಮೇಲೆ ಅಪ್ಲೈ ಎಲ್ಲ ಮಾಡ್ತಿದ್ದೆ, ಯಾವುದೂ ವರ್ಕ್ ಆಗ್ತಿರ್ಲಿಲ್ಲ. 2 ಅವರ್ ಬ್ರೇಕ್ ಸಿಗೋದು ಡೈಲಿ, ಅವಾಗಲೂ ಓಡೋಗ್ತಿದ್ದೆ. ಆಮೇಲೆ ಒಂದು ಡರ್ಬಿ ಕಂಪ್ನಿಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಪೋಸ್ಟ್ ನಂಗೆ ಸಿಕ್ತು. ಸಮಯ ಗಾಟ್ ಇನ್ ಟು ದಟ್. ಅದು 2nd month ಆದಮೇಲೆ. ಅದಾದಮೇಲೆ ಅಲ್ಲಿ ಸರ್ಟಿಫಿಕೇಷನ್ಸ್ ಎಲ್ಲ ನಿಂದು ಬೇಕು, ಯಾವುದೂ ಇಲ್ಲ ಇಲ್ಲಿ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಎಲ್ಲ. ನಾನು ಇಲ್ಲಿ ಬಿಸಾಕ್ ಬಂದಿದ್ದೆ ಬೆಂಗಳೂರಲ್ಲಿ. ಅದಾದಮೇಲೆ ಅದು ಆಗ್ತಿರ್ಲಿಲ್ಲ. ಇಲ್ಲಿ ಜಗಳ ಆಡ್ಬಿಟ್ಟಿದ್ದೆ ಹೋಟೆಲಲ್ಲಿ. ಮ್ಯಾನೇಜರ್ ಎಲ್ಲರಿಗೂ ಹೊಡಿಯೋಕೆ ಹೋಗ್ಬಿಟ್ಟಿದ್ದೆ ಫ್ರಸ್ಟ್ರೇಷನಲ್ಲಿ. ಆಮೇಲೆ ಈ ಓನರ್ ಏನು ಮಾಡಿದ್ರು, ಇವ್ನು ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಕ್ಲೀನಿಂಗಿಗೆ ಹಾಕಿದ್ರು. ನಾನು ತಲೆನೇ ಕೆಡ್ಸ್ಕೊಳ್ಳಿಲ್ಲ. ಕ್ಲೀನಿಂಗು ಮಾಡಿದೆ, ವಾಷಿಂಗು ಎಲ್ಲ. ಶೆಫ್ ಜೊತೆ ಫುಲ್ ಕ್ಲೋಸ್ ಆಗಿದ್ದೆ, ಚೆನ್ನಾಗೆಲ್ಲ ಕದ್ ತಿಂತಿದ್ದೆ. ಅದಾದಮೇಲೆ ರಾತ್ರಿ ಒಂದಿನ ಕಾರ್ಲೋಸ್ ಹತ್ರ ಮತ್ತೆ ಎಣ್ಣೆ ತೊಳೆದಕ್ಕೆ ಹೋಗ್ಬೇಕಾದ್ರೆ ಪೊಲೀಸ್ ಅಟ್ಟಾಡ್ಸಿದ್ರು. ಹಿಂದೆಯಿಂದ ಫುಲ್ ಚೇಸ್ ಕಾರಲ್ಲಿ.
ನಾನು ಹಿಂದೆ ತಿರ್ಗಿ ಹಿಂಗೆ ನೋಡೋ ಅಷ್ಟರಲ್ಲಿ ಆ ನನ್ನ ಮಕ್ಳು ಓಡ್ತಿದ್ದಾರೆ. ಅವ್ರಿಗೆ ಗೊತ್ತಲ್ಲ ಹೆಂಗೆ ಕಿತ್ಕೊಂಡು ಓಡ್ತಾರಂತ. ನಾನು ದಪ್ಪ ಹಸು ಥರ ಇದ್ದೀನಿ, ಹಂಗೆ ಓಡ್ಬಿಟ್ಟು ಅಪಾರ್ಟ್ಮೆಂಟ್ ಒಳಗಡೆ ಓಡೋದೆ. ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಕಿರ್ಚಾಡಿದ್ರು, ಇಲ್ಲಿ ಬರಬೇಡ ಹೋಗು ಅಂತ. ಆಮೇಲೆ ನಾನು ಆಚೆ ಹೋಗಿದ್ಕೊಳ್ಳೆ ಪೊಲೀಸ್ ಅವ್ರು ಲೆಫ್ಟ್ ಅವ್ರನ್ನ ಅಟ್ಟಾಡ್ಸ್ಕೊಂಡ್ರು. ನಾನು ಹಿಂಗಿಂದ ಸೈಲೆಂಟಾಗಿ ಎಣ್ಣೆ ತೊಗೊಂಡು ಮನೆಗೆ ಬಂದು ಹೊಡೆದು. ಎಣ್ಣೆ ಕೈಲಿತ್ತು ಆಲ್ರೆಡಿ. ಓಕೆ ಓಕೆ. ಅದನ್ನು ಬಿಡಲ್ಲ. ಸೊ ಅದಾದಮೇಲೆ ಇದರಲ್ಲೂ ಬರ್ತಾರೆ ದುಬೈಲಿ. ಹೆಂಗಂದರೆ ನೀವು ಎಲ್ಲ ಹೋಟೆಲ್ಸ್ಗೂ ಸಡನ್ ವಿಸಿಟ್ ಕೊಡ್ತಾರೆ ಪೊಲೀಸು, ಯಾರಾದರೂ ವಿಸಿಟಿಂಗ್ ವೀಸಾದಲ್ಲಿ ವರ್ಕ್ ಮಾಡ್ತೀರಾ ಅಂತ. ಏನೋ ತಗ್ಲಾಕು ಅಂದರೆ ಮಿನಿಮಮ್ ನಮಗೆ 10 ಲಕ್ಷ ಫೈನು, ಆಮೇಲೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಾರೆ. ಅದಾದಮೇಲೆ ಓನರ್ಸ್ಗೆ 3 to 4 months ಕ್ಲೋಸ್ ಮಾಡಬೇಕು. ಅವ್ರಿಗೆ 50 to 60 lakhs ಫೈನ್ ಬೀಳುತ್ತೆ. ನಾನು ಅವರೆಲ್ಲ ಬಂದಿದ್ದ ಕೂಡಲೇ ನಮ್ಮನ್ನ ಬ್ಯಾಕ್ ಡೋರಿಂದ ಆಚೆ ಓಡಿಸೋರು. ನಾವು ಅಲ್ಲಿಂದ ಓಡೋಗ್ತಾ ಇದ್ವಿ. ಓಡೋಗೋದು ದೊಡ್ಡ ಬ್ಲಡ್ಡಲ್ಲಿದೆ. ಅಲ್ಲ ಇದು ಬಟ್ ಡ್ಯಾಡಿನೂ ಓಡೋಗಿದ್ರು ಆರ್ಮಿ. ಅಲ್ಲ ಬಟ್ ಇದು ರೆಗ್ಯುಲರ್ ಆಗಿ ಆಗ್ತಿತ್ತ ಇದು ಚೆಕಪ್? ರೆಗ್ಯುಲರ್ ಆಗ್ತಿತ್ತು. ಮಂತ್ಲಿ ಒಂದು 3 to 4 times ಆಗೋದು. ನಾನು 3-4 ಸಲ ಓಡೋಗ್ತಿದ್ದೆ ಡೈಲಿ. ಅಂದರೆ ಬಂದಾಗೆಲ್ಲ. ಆಫ್ಟರ್ 4 months ಆಯಿತು ಅಲ್ಲೂ ಕೆಲಸ ನನಗೆ. ಮತ್ತೆ ಬೆಂಗಳೂರಿಗೆ ಬಂದು ಇದು ಮಾಡಬೇಕಿತ್ತು. ಮತ್ತು ಅಲ್ಲಿ ರೂಟ್ ಕೆನಲೆಲ್ಲ ಲೆವಿ ಕಾಸ್ಟ್ಲಿ ಇತ್ತು. ಯು ನೀಡ್ ಟು ಪೇ ಅರೌಂಡ್ lakhs. ಅದಕ್ಕೆ ವಾಪಸ್ ಬಂದಾದ್ಮೇಲೆ ಐ ಗಾಟ್ ಇನ್ ಟು ಡೆಕೆಥ್ಲಾನ್ ಆಸ್ ಅ ಸ್ಪೋರ್ಟ್ ಲೀಡರ್. ಆಮೇಲೆ ಅದಾದಮೇಲೆ NGOಗೆ ಜಾಯ್ನ್ ಆದೆ. ಐ ಕೆಪ್ಟ್ ಆನ್ ಸ್ವಿಚ್ ಮಾಡ್ತಾನೆ ಇದ್ದೆ. ಎಲ್ಲೂ ಸರಿ ಹೋಗ್ತಿರ್ಲಿಲ್ಲ. ಮನೇಲಿ ಇನ್ನೇನು ವಯಸ್ಸಾಗ್ತಾ ಬಂತು, ಇನ್ನೂ ಆಟ ಆಡ್ತಿದ್ಯಾ ಲೈಫಲ್ಲಿ ನೀನು ಅಂತ ಇದು ಮಾಡೋರು. ಅದು ವರ್ಕ್ ಆಗಲಿಲ್ಲ. ಅದಾದಮೇಲೆ ಲಾಸ್ಟು ಕಂಟೆಂಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು 6 ತಿಂಗಳು ಹಿಂಗೆ ಸುಮ್ಮನೆ ಬೆಡ್ಡಲ್ಲಿ ಇರ್ತಿದ್ದೆ. ನಮ್ಮ ಅಮ್ಮ 100 ರೂಪಾಯಿ ಇಟ್ಟೋಗೋರು ಪೆಟ್ರೋಲ್ಗೆ. ಎಲ್ಲ ಆಯಿತು, ಯಾವುದೂ ವರ್ಕ್ ಆಗಲಿಲ್ಲ. ಒಂದಿನ ಸಡನ್ನಾಗಿದ್ದೆ, ಡಿಸೈಡ್ ಮಾಡಿದೆ ನೆಕ್ಸ್ಟ್ 30 days ಎವ್ರಿ ಡೇ ಪೋಸ್ಟ್ ಮಾಡ್ತೀನಿ ಕಂಟೆಂಟು ಅಂತ. ಫಸ್ಟ್ 7-8 ದಿನ ಇವರೇ ಬಾಯ್ಸೇ ಇದ್ದರು. ಫಸ್ಟ್ ದಿನದಿಂದ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಇದ್ದಾರೆ ಜೊತೆಲಿ. ಇನ್ನೊಂದು ಇಬ್ಬರು ಜನ ಇದ್ದಾರೆ. ಸೊ ಒಂದು ರ್ಯಾಂಡಮ್ ಆಗಿ ಅಂಕಲ್ ಯಾವುದೋ ಆಟೋ ಡ್ರೈವರ್ಗೆ ಹೋಗ್ಬಿಟ್ಟು G ಸ್ಪಾಟ್ ಇಲ್ಲಿದೆ ಅಂತ ಕೇಳ್ತಿದ್ದೆ. ಸೊ ಈ ಥರ ಕಂಟೆಂಟ್ ಮಾಡ್ತಿದ್ದೆ, ಯಾವುದೂ ವರ್ಕ್ ಆಗಲಿಲ್ಲ. 10th day ನಾನು ಒಂದು ರನ್ನಿಂಗ್ ಹೆವಿ ಮಾಡ್ತೀನಿ. ನಮ್ಮ ಅಲ್ಟ್ರಾ ಮ್ಯಾರಥಾನ್ ರನ್. ಹೌದಾ? ಐ ಹ್ಯಾವ್ ಡನ್ 100 kilometers ಎಲ್ಲ ಮಾಡಿದ್ದೀನಿ. ಡೇವಿಡ್ ಗಾಗಿನ್ಸ್ ಆಫ್ ಬೆಂಗಳೂರು. ಸರ್ ನೀವು ಬ್ಲಡ್ ನೋಡಿ ಸರ್ ಹೆಂಗಿದೆ ಓಡೋದು ಅಂದ್ರೆ ಇಡೀ ಫ್ಯಾಮಿಲಿ. ಇಲ್ಲ ಇವ್ರು ರೇಕ್ಸ್ ಅವರು ಮುಂಚೆ ಸಿಕ್ಕಾಪಟ್ಟೆ ದಪ್ಪ ಇದ್ದೆ, ಅದಕ್ಕೋಸ್ಕರ ಓಡಕ್ ಶುರು ಮಾಡಿದ್ದ. ಓಡಕ್ ಸ್ಟಾರ್ಟ್ ಮಾಡಿದೆ. ಆಟೋಮೆಟಿಕ್ಲಿ ಹೆಂಗ್ ನಡೀತಾ ನೀವು ಸುಮ್ಮನೆ ಓಡೋದ? ಇಸ್ ಇಟ್ ಅನ್ ಆಕ್ಚುಯಲ್ ಕಾಂಟೆಸ್ಟ್? ಇಲ್ಲ ಆಗಿದ್ದ. ಇಷ್ಟು ನಾನು ಕಾಂಟೆಸ್ಟ್ಗೆ ಹೋಗಿದ್ದೀನಿ. ಎಷ್ಟೊಂದು NEB ಸ್ಪೋರ್ಟ್ಸ್ 50 kilometer ಅಷ್ಟೇ. 50 kilometerದೆಲ್ಲ ತುಂಬಾ ಓಡಿದ್ದೀನಿ. ಹೋಗಿದ್ದು 50 kilometer. 100 kilometer. ಒಂದ್ಸಲಿ ಹುಡುಗಿನ ನೋಡೋದಕ್ಕೆ ಒಂದ್ಸಲಿ 50 kilometer ಓಡ್ಕೊಂಡು ಹೋಗಿದ್ದೆ. ಯಾಕೆ? ಸುಮ್ಮನೆ ಅವಳನ್ನ ನೋಡೋದಕ್ಕೆ. ಯಾವ ಊರಿಗೆ? ಇಲ್ಲೇ ಬೆಂಗಳೂರಿಂದ ಸ್ವಲ್ಪ ಮುಂದೆ ಎಲ್ಲೋ ಇತ್ತು. ಬಿಟ್ಟೋದ್ಲು ಅವಳು. ಅದನ್ನು ಅವಳು ಓಡೋದ್ಲು. ಅವಳು ಓಡೋದು, ನಾನು ಅಲ್ಲಿ ಓಡೋದೆ, ಅವಳು ಬೇರೆ ಕಡೆ ಓಡೋದು. ಅದು ಗೊತ್ತಾ ಹುಡುಗಿ ಪಟ ತೋತಲ್ಲ? ಯಾವ್ದು ಹುಡುಗಿ ಪಟ? ಅವಳಲ್ಲಪ್ಪ. ಎಲ್ಲ ಹೇಳ್ತೀಯ ಯಾರೇ ಡೇಟ್? ಇಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಸೊ ಅದಾದ್ಮೇಲೆ 10 day ನಾನು ರನ್ನಿಂಗ್ ಮಾಡ್ತಿದ್ದೆ. ಸುಮ್ಮನೆ ಪಾರ್ಕಲ್ಲಿ ರನ್ನಿಂಗ್ ಮಾಡ್ತಿದ್ದೆ. I 8 ರನ್ನಿಂಗ್ ಕ್ಲಬ್ಸ್. ರನ್ನಿಂಗ್ ಕ್ಲಬ್ ಅಂತ ಹೊಸದಾಗಿ ಎಲ್ಲ ಡೇಟಿಂಗ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ ಅಲ್ಲಿ. ಸೊ ನನ್ಗೆ ಅವ್ರು ಕಂಡ್ರೆ ಆಗಲ್ಲ. ನಾನು ಅದಕ್ಕೆ ಏನು ಮಾಡಿದೆ, ರನ್ ಕ್ಲಬ್ಸು ಹಂಗೆ ರನ್ನಿಂಗ್ ಮಾಡ್ಬೇಕಾದ್ರೆ ರನ್ ಕ್ಲಬ್ ಥಾಟ್ ಬಂತು. ಇಲ್ಲಿ ಅಜ್ಜಿದಿರು ನಗ್ತಿದ್ರು. ನಾನು ಅದಕ್ಕೆ ಸಿಂಕ್ ಆಯ್ತು ನನಗೆ. ನೆಕ್ಸ್ಟ್ ದಿನ ಬಾಯ್ಸ್ಗೆ ಕರೆದು ಈ ಥರ ವೀಡಿಯೋ ಮಾಡ್ಬೇಕು ಬನ್ನಿ ಅಂತ ಕರ್ಕೊಂಬಂದೆ. ವೀಡಿಯೋ ಮಾಡಿದೆ, ಅಪ್ಲೋಡ್ ಮಾಡಿದೆ. ಪಟ್ ಅಂತ ಬೂಮ್ ಆಯ್ತು ಅದು. ಅದಾದ್ಮೇಲೆ ಅದೇ ಸೀರೀಸ್ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಅದಾದ್ಮೇಲೆ ಪ್ಯಾಡ್ ಮ್ಯಾನ್ ಮಾಡಿದೆ. ಇಲ್ಲವೇ ಈಗ ಅದು ಅಪ್ಲೋಡ್ ಮಾಡಾದ್ಮೇಲೆ ಸ್ವಲ್ಪ ದಿನ ನೀನ್ ಯಾರು ಸೇರಿಸ್ಕೊಳ್ಳಿಲ್ಲ. ಫಸ್ಟ್ ದಿನ ಅಪ್ಲೋಡ್ ಮಾಡಿದೆ, ವೈರಲ್ ಆಯ್ತು. ಸೆಕೆಂಡ್ ದಿನ ಮತ್ತೆ ಫ್ಲಾಟ್ಸ್ ತೊಗೊಂಡೋದೆ, ಸುಮ್ಮನೆ ಇದ್ರು. 3rd day ಹೋದಾಗ ಅವ್ರ ಮೊಮ್ಮಕ್ಕಳೆಲ್ಲ ವಿಡಿಯೋ ತೋರಿಸ್ಬಿಟ್ಟಿದ್ದಾರೆ ಅವ್ರಿಗೆ. ನಾನು ಅದರಲ್ಲಿ ಅಸಹ್ಯವಾಗಿ ಅಜ್ಜಿದಿ ನಗದ್ದೆಲ್ಲ ಸೌಂಡ್ ಬ್ಯಾಕ್ಗ್ರೌಂಡ್ ಎಲ್ಲ ಹಾಕ್ಬಿಟ್ಟಿದ್ದೆ. ಅದನ್ನ ತೋರಿಸಿ ಅವರು ಫ್ಯಾಮಿಲಿ ಎಲ್ಲ ಬಯೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಏನಕ್ಕೆ ವಿಡಿಯೋ ಇರ್ತೀರಾ ಅಂತ. ಅಷ್ಟು ಅಸಹ್ಯವಾಗಿ ಮಾಡಿದ್ದಾನೆ ನೋಡು ನಿನ್ನ ಹಂಗೆ. ಅದು ಬಂದಿದ್ ಕೂಡಲೇ ಫುಲ್ ದೊಡ್ಡ ಜಗಳ. ಅದಾದ್ಮೇಲೆ ನಾನು ಅಲ್ಲಿಂದ ಗ್ರ್ಯಾಂಡ್ ಪಾರ್ಕ್ ಕ್ಲಬ್ಗೆ ಹೋದೆ. ಕರೆಕ್ಟ್. ಗ್ರ್ಯಾಂಡ್ ಪಾರ್ಕ್ ಕ್ಲಬ್ ಅಲ್ಲಿ ಒಂದ್ ಸ್ವಲ್ಪ ದಿನ ಇದ್ದೆ. ಅಲ್ಲೂ ಯಾವ್ದೋ ತಾತ ಕೆಟ್ಟದಾಗ ಹಾಡು ಹೇಳಿದ್ರು. ಅವ್ರೆಲ್ಲ ನನ್ನ ಓಡಿಸಿದ್ರು. ಅಲ್ಲಿಂದ ನಾನು ಟ್ರಾನ್ಸ್ಜೆಂಡರ್ ಕ್ಲಬ್ಗೆ ಹೋದೆ. ಟ್ರಾನ್ಸ್ ಕ್ಲಬ್ ಮೆಜೆಸ್ಟಿಕ್ಕಿಗೆ ಹೋಗಿದ್ದೆ. ನಾನು ನಿಮ್ಮ ಕ್ಲಬ್ಬಿಗೆ ಜಾಯ್ನ್ ಆಗ್ತೀನಿ ಅಂತ ನುಗ್ಗಿದ್ದೆ. ಅದಾದ್ಮೇಲೆ ಅವ್ರ ನಂಬರ್ ಇಸ್ಕೊಂಡ್ಬಿಟ್ಟಿದ್ರು ನನ್ನ. ಡೈಲಿ ಕಾಲ್ ಮಾಡೋರ? ಡೈಲಿ ಕಾಲ್ ಮಾಡಿ ಹಿಂಸೆ ನನಗೆ, ಎಲ್ಲಿದ್ಯಾ ಬಾ ಇಲ್ಲಿ ಅಂತ. ಜಸ್ಟ್ ಬೀಸು ತಿರುಗಿಸ್ಬಿಡ್ತಿದ್ರು. ಅಲ್ಲ ಚೇಂಜ್ ಬೇರೆ ತರ ಬೀಳೋದು.
ಇವಾಗ ರಿಯಲೈಸ್ ಆಗ್ತಾ ಅದ್ ಹೆಂಗ್ ಅವಾಯ್ಡ್ ಮಾಡಿದೆ ಮತ್ತೆ ಅದು? ಬ್ಲಾಕ್ ಮಾಡಿದೆ. ಬ್ಲಾಕ್ ಎಲ್ಲ ಮಾಡ್ತಾರಲ್ಲ ಬ್ಲಾಕ್ ಮಾಡ್ತಾರೆ. ಒಬ್ರೆ ಡೈಲಿ ಕಾಲ್ ಮಾಡೋಣ. ದುಡ್ಡು ಕೇಳೋರು 500-600. ಹೌದಾ? ನನ್ನ ಮಗನ ಓಕೆ ಆಮೇಲೆ ಓಕೆ ಹಾಂ ಇವಾಗ ನೋಡಿ ಫುಲ್ ಶಾಕಿಂಗ್ ಎಕ್ಸ್ಪ್ರೆಷನ್ ನೋಡ್ತಾರೆ. ಅಲ್ಲ ಸರ ಗುಂಬಕ್ಕಾಯ್ತು ನಿಂಗೆ, ಗುಂಬಿಸ್ ಗೊತ್ತಾಗತ್ತೆ ನನ್ನ ಮಗನ ನಿಂಗೆ. ಬೇಡ ಅಂತ ಹೇಳ್ದೆ ಸರ್, ದುಬೈ ಬೇಡ ಅಂದಿದ್ರಾ? ಬೇಡ ಅಂತ ಹೇಳಿ ಅವನು ನೋಡ್ರೆ ಫಸ್ಟ್ ಯಾರು ಏರ್ಪೋರ್ಟಿಗೆ ಹೋಗುವಾಗ ಹೇಳಿದೆ, ಅವ್ನು ಪಕ್ಕ ಫೋರ್ಟ್ ನನ್ನ ಮಗ ಹೋಗ್ಬೇಡ ಅಂದೆ. ಬಟ್ ಏನ್ ಮ್ಯಾನೇಜ್ ಮಾಡ್ತಿದ್ದೆ ಕಾಲ್ ಮಾಡಿದಾಗ? ಏನ್ ಕೆಲಸ ಅಂತ ಹೇಳ್ತಿದ್ದೆ ಅಪ್ಪಂಗೆ? ಯಾರಿಗೂ ಕಾಲೇ ಮಾಡ್ತಿರ್ಲಿಲ್ಲ. 4 ತಿಂಗಳು ಕಾಲ್ ಮಾಡಿ ನೀವೇನೋ ಅವ್ನಿಗೆ ಅಂದ್ರೆ ವಾರಕ್ಕೆ ಒಂದ್ಸಲಿ ಯಾವಾಗ ನಮ್ಮ ಅಮ್ಮಂಗೆ ಸುಮ್ಮನೆ ಮಾಡ್ತಿದ್ದೆ. ಅವ್ರ ಅಮ್ಮ ಮಾಡಿದ್ರು ಅವಳು ಹೇಗಿದ್ಯಾಪಿ ಅನ್ನೋರು, ಚೆನ್ನಾಗಿದ್ದೀನಿ ಅಂತ ಸುಮ್ಮನೆ ಹಿಂಗ್ ರೂಮಲ್ಲಿ, ಒಂದ್ ರೂಮಲ್ಲಿ 8 ಜನ ಇರೋರು. ಇವಳು ಕಂಡು ಸರ್ ಪ್ರಾಣ ಬಿಡ ಸರ್ ನನ್ನ ಹೆಂಡತಿ. ಯಾವಾಗಾದರೂ 2 ಗಂಟೆ 11 ಗಂಟೆ ಫೋನ್ ಮಾಡ್ತಾ, 2 ಗಂಟೆ ಒಂದು ಚೂರು ಬಿಟ್ಟರೆ ಅಷ್ಟು ಎಂಜಾಯ್ ಮಾಡಿದೆ, ಆದ್ರು ಮಜಾ ಇತ್ತು. ಅಲ್ಲೂ ರನ್ನಿಂಗ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬಟ್ ಅಲ್ಲಿ ಇದು ಲೈಫ್ ಹೆಂಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ 8 ಜನ ಇರ್ತಾರೆ ಅಂತಲ್ಲ, ಹಂಗೆ ನಾನು ಎಲ್ಲರ ಜೊತೆ ಮಜಾ ಮಾಡಿದೆ. ಅವ್ರು ನನ್ನ ಜೊತೆ ಎಲ್ಲರ ಜೊತೆ ಅಂದ್ರೆ ಲೈಫ್ ಎಂಜಾಯ್. ಹಂಗೆ ಹೇಳ ನನ್ನ ಮಗನ ಎಲ್ಲ ಜೊತೆ ಮಜಾ ಮಾಡಿದೆ ಅಂದ್ರೆ ನನ್ನ ಮಗನ. ಓಕೆ ನೆಕ್ಸ್ಟ್ ಅಲ್ಲೂ ಡೇಟಿಂಗ್ ಹೋಗಿದ್ದೆ. ಓಕೆ ಹೆಂಗಿದೆ ಏನು ಡೇಟಿಂಗ್? ಬಿಟ್ಟಿಲ್ಲ ಅಲ್ಲಿ. ಅಲ್ಲಿ ಹೆಂಗಿದೆ? ಅಲ್ಲಿಗೆ ಡೇಟಿಂಗ್ ಸೀನ್ ಆಪ್ಸ್ ಅಲ್ಲ? ಅಲ್ಲಿ ಕಜಾಕಿಸ್ತಾನ್ ಒಂದು ಹುಡುಗಿ ಇದ್ಲು. ಓ ನಾರ್ಮಲ್ ಅಲ್ಲೂ ಇರುತ್ತೆ, ದುಡ್ಡಿರ್ಬೇಕಷ್ಟೇ. ನನಗೆ ಕೊಡ್ತಿದ್ದಿ ದುಡ್ಡು ಎಲ್ಲಿ ಸಾಕಾಗದು, ಇಲ್ಲಿ ಬೆಂಗಳೂರಿಗೆ ಕೊಡೋಷ್ಟು ಕೊಡೋರು. ಬಟ್ ಟ್ರಾವೆಲಿಂಗು ಮತ್ತೆ ಫುಡ್ಡು ಅಕೊಮಿಡೇಷನ್ ಎಲ್ಲ ಫ್ರೀ ಇತ್ತಲ್ಲ, ಹೆಂಗೆ ನೋಡಿ ಕೇಳ್ತಾನೆ. ಅಲ್ಲಿ ಬ್ಯಾಲೆನ್ಸ್ ಆಗೋದು. ಆದ್ರೆ ಅದೇ 4 months ಅಲ್ಲಿ ಎಲ್ಲ ಕಲಿತೆ. ಇಲ್ಲ ನಾನು ಏನೇನು ಕಲಿಬೇಕಿತ್ತು. ಏನು ಕಲ್ತಪ್ಪ ಹೌದು ನಾನು ಹೇಳಪ್ಪ, ಇಲ್ಲಿ ಕಲ್ತಿದ್ದೇಳು. ಇಲ್ಲಿ ಬರ್ತೀಯ ಮಲಗ್ತೀಯ, ನಾವು ಬಟ್ಟೆ ಅದಕ್ಕೆ ಆರಾಮಾಗಿ ಮಾಡಬೇಕು, ನಾವು ಬಟ್ಟೆ ಒಗಿಬೇಕು. ಒಂದು ಬಾಟ್ಲಿ ನೀರು ತಂದು ಬೆಳಗ್ಗೆ ಅಪ್ಪ ಒಂದು ಬಾಟ್ಲಿ ನೀರು ತಂದು ಕೊಡಪ್ಪ. ಬೇರೆ ಕೆಲಸ ಇರುತ್ತೆ, ಅದೆಲ್ಲ ಏನಕ್ಕೆ ಮಾಡ್ಬೇಕು ಅಂತ. ಕುತ್ಕೊಳ್ಳಿ ನಿಂತ್ಕೊಂಡು ಅದೆಲ್ಲ ಹೇಳ್ಕೊಟ್ಟಿಲ್ಲ ಇವ್ರು ಚಿಕ್ಕವರಿಂದ. ಏನ್ ಮಾಡ್ಲಿ ನಾನು, ಕೋನಿ ಇನ್ನು ಅವರು ಹೋಗಿತಿರ್ಲಿಲ್ಲ, ಅದಕ್ಕೆ ನಾನು ಹೋಗ್ಲಿಲ್ಲ. ಸರಿ, ಅದೇ ಏನ್ ಚಲೋ ಅನಿಸುತ್ತೆ ಇವ್ರ ಜನರೇಷನ್? ಕೆಟ್ಟದೆಲ್ಲ ಹೇಳಿದ್ರೆ ಏನ್ ಚೆನ್ನಾಗಿ ಮಾಡ್ತಾರೆ ಸರ್. ಅವನು ಕಂಡ್ರೆ ನಂಗೆ ಸರ್ ಯಾವ್ದು ಚಲೋ ಅನ್ಸಲ್ಲ ಸರ್. ಸತ್ತು ಹೇಳ್ತೀನಿ, ಒಂದು ಮಾತು ಕೇಳಂಗಲ್ಲ ನನ್ನ ಮಗ, ಹೇಳಿದ್ ಕೇಳಂಗಲ್ಲ. ಬರ್ತಾನ ಡೈಲಿ ಚಿಕನ್ ಬೇಯಿಸ್ಕೊಡ್ತೀನಿ, ನಾನೇ ಬೇಯಿಸ್ಕೊಡೋದು ಅವ್ನು, ಕೇಳಿ ಅವನು. ಅದೇನು ಏರ್ ಫ್ರೈಯರ್ ಇರುತ್ತೆ ಹಿಂಗೆ ಹಾಕಿ ಹಿಂಗೆ ಅನ್ನೋದು. ಆನ್ ಮಾಡೋದು ನಾನೇ, ನಮ್ಮ ಅಪ್ಪಂಗೆ ಆನ್ ಮಾಡೋದು ಗೊತ್ತಿಲ್ಲ. ಕುತ್ಕೊಳ್ಳೋದೆ ಅದು ತಂದಿಟ್ಟ ಒಂದು 3 ಸಾವಿರ ಕೊಟ್ಟು ಮಾಡಿಕೊಡ್ಬೇಕು, ನೀರು ತುಂಬಿಕೊಡ್ಬೇಕು ಆಯ್ತಾ. ಇದೆಲ್ಲ ಕಟ್ ಮಾಡಿಬಿಡಿ ಅಷ್ಟೇ. ನೋಡಿ ಹಾಕಿ ಹಾಕಿ ನಮ್ಮ ಮಗನಿಗೆ ನಮ್ಮ ಅಪ್ಪಂದು ಬಟ್ಟೆ ಎಲ್ಲ ನಾನೇ ತೊಳೆಯೋದು, ಏನ ಎಲ್ಲ ಇವನು ನಾನೇ ಬಟ್ಟೆ ಇದನ್ನ ಹಾಕಿ ಅಷ್ಟೇ. ಜೀವನಕ್ಕೆ ಹೋಗಿ ಈ ಹಾಕ್ಕೊಂಡು ನಾನು ಹೋಗಿ ಅಲ್ಲಿ ಬಚ್ಚ ಮನೆ ಹಾಕ್ತಾನೆ, ಹೋಗೋದು ಅದು ವಾಷಿಂಗ್ ಮಿಷಿನ್ ಹಾಕ್ಬೇಕು ಬಿಡಿ, ಹಿಂಗೆ ಕೈಯಿಂದ ಹಂಗಲ್ಲ ಹಾಕ್ಬೇಕು. ಇನ್ನೇನು ಸರ್ ಒಂದು ಓಸ್ಟ್ ಮಗನ ಓಸ್ಟ್ ಹುಟ್ಟು ದರಿದ್ರ ಮಗ ಇವನು. ನಂಗಿದು ಬದುಕು ಜಟಕ ಬಂಡಿ ಎಪಿಸೋಡ್ ತರ ಹುಟ್ಟು ದರಿದ್ರ ಮಗ ಸರ್ ಇವರು. ಹುಟ್ಟದಲ್ಲಿ ಏನು ಮಾಡಂಗಿಲ್ಲ. ನನ್ನೇಂಟಾದ್ರು ನನ್ನ ಮಗ ಅದೇನು ಈಗ ಇದೇ ಹೆತ್ತವ್ರಿಗೆ ಹೆಗಣ ಮುದ್ದು. ಅಯ್ಯೋ ನನ್ನ ಮಗ ಏನು ಬೈಬೇಡಿ ನೀವು ಅಂತ. ಆಂಟಿ ತುಂಬಾ ಸ್ವೀಟ್ ಇದಾರೆ. ಹೌದು, ಸಿಕ್ಕಾಪಟ್ಟೆ ಸ್ವೀಟ್ ಇದ್ದಾರೆ. ಏನ್ ಹೇಳಿದ್ರು ಸ್ಪೋರ್ಟಿವ್ ಆಗಿ ತಗೋತಾರೆ. ಅದೇ ಆತರ ಹೆಂಡತಿಗೆ ಹಂಗೆ ಬೈಯಕ್ ಅಲ್ಲ ಆಗಲ್ಲ. ಅದು ಇಲ್ಲ ಸರ್, ನಾನು ಅವಳು 26 ವರ್ಷ ಆಯ್ತು ಮದುವೆಯಾಗಿ. ಗಂಡ ಹೆಂಡತಿ ಜಗಳ. ಈಗ ಸರ್ ನೀವು ಮದುವೆ ಆದ ಗಂಡ ಹೆಂಡತಿ ಜಗಳ ಮಾಡಲ್ಲ ಇವತ್ತಾದ್ರೆ ಮಾಮೂಲಿ ಇದ್ದೇ ಇರ್ತಲ್ವ. ನೀವು ಎಷ್ಟೋ ಪ್ರೀತಿ ಇದ್ರು ಒಂದು ಟೈಮ್ ಜಗಳ ಆಗಲ್ವಾ? ಹೌದು. ಆಲ್ಮೋಸ್ಟ್ 99% ಕಿತ್ಲಾಡ್ತೇನೆ ನೀವು. 1 ವರ್ಷ ಚೆನ್ನಾಗಿರ್ತಾರೆ, 2 ವರ್ಷ 3 ವರ್ಷ ಯಾವುದಕ್ಕೋ ಒಂದು ಇದ್ದಿದ್ರೆ ಸಣ್ಣ ಕಿತ್ಲಾಡುತ್ತೆ. ಮತ್ತು ಗಂಡ ಹೆಂಡತಿ ಉಂಡು ಮಲಗೋ ತನಕ ಅಂತ ಮದುವೆ ಮೇಲೆ ಎಲ್ಲ ಸರಿಯಾಗುತ್ತೆ. ಸಾರಿ ಕೇಳ್ತೀರಿ ನೀವು, ಇಲ್ಲ ಆಂಟಿನ ಸುಮ್ಮನೆ ಆಗ್ಬಿಡ್ತೀರಾ? ಸಾರಿ ಕೇಳಿಸ್ತಾರೆ ಸರ್ ಇಬ್ಬರು. ಪಾಪ ಅವಳು ಒಳ್ಳೆ ನಾನು ಹೆಂಡತಿ ಆಯ್ತಲ್ಲ, ಬಂಗಾರ ಅಂತ ಹೆಂಡತಿ ಅಂತಲ್ಲ ಪಾಪ. ಅಂಥ ಹೆಂಡತಿ ಬಿಡ್ಬೇಕು, ನಾವು ಪುಣ್ಯ ಮಾಡಿರ್ಬೇಕು. ವೈಫ್ ಪಗ್ಲು. ಇವ್ರ ಜನರೇಷನ್ ನಂದು ಒಂದು ಇಷ್ಟ ಆಗೈತೆ. ಅವ್ರು ಯಾವತ್ತೂ ಬಿಟ್ಕೊಡಲ್ಲ. ಇವಾಗೆಲ್ಲ ಈಸಿಯಾಗಿ ಬಿಟ್ಕೊಡ್ಬಿಡ್ತಾರೆ. ಹೌದು ಹೌದು ಸರ್, ಬಿಟ್ಕೊಡೋಣ ಸರ್. ಏನೋ ಕಿತ್ಲಾಡ ಸರ್ ಗಂಡ ಅಂತ. ಸರ್ ನೀವು ಮದುವೆಯಾಗಿಲ್ಲ, ಮದುವೆಯಾಗಿ ಆಮೇಲೆ ಗೊತ್ತಾಗತ್ತೆ. ಇದನ್ನ ತಿಳ್ಕೊಳಕ್ಕಾರ ಆಗ್ಬೇಕು ಸರ್. ಬಟ್ ಕಮ್ ಬ್ಯಾಕ್ ಟು ಲಿಖಿತ್. ಮಗ, ಜನ ನಿಮ್ನ ಇಷ್ಟಪಡೋದು ಒಂದ್ ರೀಸನ್ ಏನಂದ್ರೆ ಎಲ್ಲ ಹುಡುಗರಿಗೂ ಅವ್ರ ಅಪ್ಪಂದ್ರ ಜೊತೆ ಪಾರ್ಟಿ ಮಾಡ್ಬೇಕಂತ ಆಸೆ. ಕಮೆಂಟ್ಸ್ ಅಲ್ಲಿ ನೋಡಿರ್ತೀನಿ ನೀನು. ಹೌದು, ಮಗ ಎಲ್ಲಾರ ಆತರ ಬಾಂಡಿಂಗ್ ಅಪ್ಪ ಮಗ. ಹೌದು, ಅಂದ್ರೆ ಈಗ ಈಗ ನಿಮ್ಮಿಬ್ರು ಬಾಂಡಿಂಗ್ ಇದೆಯಲ್ಲ, ನಾನು ಫಸ್ಟ್ ಅದೇ ಅನ್ಕೊಂಡೆ ಫಸ್ಟ್ ಆಗಿ ನೋಡಿದಾಗ. ಅಲ್ಲ ಅವರು ಒಂದು ಅಪ್ಪ ಮಗ ಈ ರೇಂಜಿಗೆ ಹೆಂಗಿರ್ಬಹುದು ನನ್ನ ರೇಂಜ್ ಅಂತಂದ್ರೆ ಒಂದು ಫ್ರೆಂಡ್ಸ್ ತರ. ಹೌದು, ಫ್ರೆಂಡ್ಸ್ ತರ. ಬಿಕಾಸ್ ಏನು ಆ ಫೀಲಿಂಗ್ ಕೊಡ್ತಾರೆ. ಈಗ ಅವ್ನು ನಿಮ್ಮ ರೇಕ್ಸೋದಾಗಲಿ, ನೀವು ಅವ್ನು ರೇಕ್ಸೋದಾಗಿರ್ಲಿ, ಇಟ್ಸ್ ಲೈಕ್ ಇದು ನಮ್ ಜನರೇಷನ್ 90s ಕಿಡ್ಸ್. ನಮಗೆ ಭಯ ನಮ್ಮ ಅಪ್ಪನ ಜೊತೆ ಸ್ವಲ್ಪ ಲಿಮಿಟ್ ಮೀರಕ್ಕೆ ಭಯ. ಈ ಕಡೆಯಿಂದ ಬೀಳ್ತಾವಲ್ಲ. ಏನಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ.
ಸೊ ನನ್ನ ಫ್ರೆಂಡ್ಸ್ ಹೆಂಗೆ ಅಂದ್ರೆ ಅವ್ರ ಮನೇಲಿ ಅಪ್ಪಂಗೆ ಮರ್ಯಾದೆ ಕೊಡ್ತಾರೆ, ಅಮ್ಮಂಗೆ ಮರ್ಯಾದೆ ಕೊಡಲ್ಲ. ಅಂದ್ರೆ ಹೋಗು ಬಾ ಅಂತಾರೆ ಅಪ್ಪಂಗೆ ಹೋಗಿ ಬನ್ನಿ ತರ. ಅಂದ್ರೆ ಅಪ್ಪಂಗೆ ಮಾತ್ರ ಮರ್ಯಾದೆ, ಅಮ್ಮಂಗಿಲ್ಲ. ನಾನು ಗುರು ಇದೊಂಥರ ಚೆನ್ನಾಗಿದೆಯಲ್ಲ, ಅಮ್ಮನ ಒಂಥರ ಫ್ರೆಂಡ್ಸ್ ತರ ನೋಡೋ ತರ ಅಂತ ನಾನು ಬಂದೆ. ಮನೇಲಿ ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂದ್ಬಿಟ್ಟು ಚಿಕ್ಕ ಬಂದಾಗ ನಮ್ಮಮ್ಮಗೆ ನಂಗೆ ಅದು ಕೊಡು, ನಂಗೆ ಇದು ಕೊಡು, ಸಿಂಗಲ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ನಮ್ಮಪ್ಪ 2 ಸರಿ ನೋಡೋದು, 3 ಸರಿ ನೋಡೋದು, 4ನೇ ಸರಿ ಬಂದು ಫೈಡ್ ಅಂತ ಬಿಟ್ರು. ಸೀದಾ ಹೊಡೆದ್ರ? ನಮ್ಮಪ್ಪ ನಾಯಿ ಹೊಡೆದಂಗೆ ಹೊಡಿತಾರೆ. ಸೊ ಹೆಂಗೆ ಅಂದ್ರೆ ನಮ್ಮ ಮನೇಲಿ ಅಪ್ಪ ಅಮ್ಮಂಗೆ ಇಬ್ರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ಸ್ಬೇಕು. ನೀನು ಹೋಗು ಬಾ ಕಲ್ಚರ್ ಇಲ್ವೇ ಇಲ್ಲ, ಇಬ್ರಿಗೂ ಹೋಗಿ ಬನ್ನಿ ಆ ತರ. ಇವಾಗ್ಲೂ ಹೋಗಿ ಬನ್ನಿನ ನಮ್ಮ ಹೊಡೆಯಕ್ಕೂ ಆಗಲ್ಲ ಹೇಳೋದು. ಓಕೆ. ಸೊ ಅವಾಗಿಂದ ಭಯ ನನಗೆ. ಅಂದ್ರೆ ಆ ಒಂದು ಗ್ಯಾಪ್ ಇದೆ, ಏನೋ ಭಯ ಹೇಳ್ಕೊಳ್ಳೋದಾಗಿ. ಒಂದ್ ಪೆಗ್ ಹೊಡ್ಸ್ಬಿಟ್ಟು ನಮ್ಮ ಅಪ್ಪನ ಜೊತೆ ಬಿಟ್ಬಿಡಿ, ಸರಿ ಆಗ್ತಾರೆ. ಇಲ್ಲ ನಮ್ಮ ಹೊಡಿಲ್ವ. ಅದೇ ನಮ್ ಅಪ್ಪಂದ್ರ ಜನರೇಷನ್ ಪಾರ್ಟಿ ಅನ್ನೋದು ಮಾಡ್ತಾನೆ ಇರಲ್ಲ. ಇನ್ಫ್ಯಾಕ್ಟ್ ನಾವು ಮಾಡ್ತೀವಿ ಅಂತ ಹೇಳಕ್ ಈಗಲೂ ಎದುರ್ಕೋತೀವಿ. ಬಿ ವೆರಿ ಆನೆಸ್ಟ್. ನಮ್ಮಪ್ಪ ಒಂದ್ಸಲ ಕೇಳಿ, ಬೇರ್ಗಿರ್ ಹೊಡಿತೀರಿ ನೀವು, ಎಣ್ಣೆಗೆ ಹೊಡಿತೀರಿ? ಇಲ್ಲಪ್ಪ ನಾನು ಏನು ಮಾಡಲ್ಲ. ನಾನು ಏನ್ ಮಾಡ್ಲಿ, ಐ ಕಾಂಟ್ ಟೆಲ್ ದೆಮ್, ಐ ಡೋಂಟ್ ಬ್ರೇಕ್ ಇಸ್ ಹಾರ್ಟ್. ಸೊ ನಿಮ್ಮನ್ನ ನೋಡಿದಾಗ ನಮ್ಗೆ ಗುರು ಏನ್ ಗುರು ಇದು ಕ್ರೇಜಿ ಆಗಿದೆ ಅಲ್ಲ, ಎಲ್ಲರೂ ಹೆಂಗ್ ಅದಾಗಿದೆ ಅಂದ್ರೆ ಬಾಂಡಿಂಗ್ ಹೆಂಗ್ ಫಸ್ಟ್ ಇಂದನೂ ಹಂಗೆ ಐತಲ್ಲ? ಯಾವ ಟೈಮಲ್ಲಿ? ಇಲ್ಲ ಸರ್, ನಾನು ಎಣ್ಣೆ ಹೊಡೆದು ಇವಂಗ ಗೊತ್ತಿತ್ತು ಆ್ಯಕ್ಚುಲಿ. 9th ಬೇಕಾದ್ರೆ ನೋಡಿದ್ದೆ. ಆಮೇಲೆ ಗೊತ್ತಿತ್ತು. ಆಮೇಲೆ ನೀವು ಇದು ಮಾಡಿದ್ದಲ್ಲ, ನಾವು ಮೊದಲಿಂದ ಚಿಕ್ಕ ವಯಸ್ಸಿಂದ ಇವನ ಜೊತೆ ತುಂಬ ಕ್ಲೋಸ್ ನಾನು. ಹೌದಾ ಸರ್? ಇವನು ನಂಗೆ ತಲೆ ಫುಲ್ ತಿನ್ನೋದು, ಆ ಬಿಲ್ಡಿಂಗ್ ಹತ್ತೋದು, ಬಯಸೋದು, ಒಂದ್ಸಲ ಎಲ್ಲ ಅಳಿಸ್ಬಿಟ್ಟಿದ್ದಾನ. ನಿಮ್ಮನ್ನೇ ಅಳಿಸಿದ್ನಾ? ಹೌದು, ಚಿಕ್ಕವನಿದ್ದೆ. ಏನಕ್ಕೆ? ಯಾವ ವಿಷಯಕ್ಕೆ? ಬಟ್ಟೆ ಬಿಸಾಕ್ಬಿಟ್ಟಿದ್ದೆ. ಬಟ್ಟೆ ಬಿಸಾಕಿದ್ದ, ಅದು ಹತ್ತೋದು ತೆಗೆಯೋದು ಬಿಲ್ಡಿಂಗ್ ಮೇಲೆ. ನಾ ಹತ್ತೇನೆ ಅಂತ ಸುಮ್ಮನೆ ಅದು ಬಿದ್ದಿದ್ದಾರ ನಂಗಿದು ಏನೆತ್ಕೊಂಡು ಅವೆಲ್ಲ ಮೊದಲು ಚಿಕ್ಕ ವಯಸ್ಸಿಂದಾನ ಇವನು ಪಾಪ ಒಬ್ಬನೇ ಬರ. ನನ್ನ ಹೇಳ್ತೀನಿ ಅಷ್ಟೇ. ಇವಾಗಲೂ ಕೊಂಡು ಪಂಚ ಪ್ರಾಣ ಅಂತ ಹೇಳ್ತಾನಲ್ಲ. ಫಸ್ಟ್ ಅವಾಗ ಡ್ರಾಯಿಂಗ್ ಎಲ್ಲ ಅವರೇ ಹೇಳ್ಕೊಡೋರು. ಅಮ್ಮ ಒಳ್ಳೆ ಡ್ರಾಯಿಂಗ್ ಹೇಳ್ಕೊಡೋರು. ಅಪ್ಪ ಆಸೆದ್ ಏನೇನೋ ಸರ್ ನನ್ನ ಹೆಂಡತಿ ಅವಾಗ BSc ಮಾಡ್ಯಾಳ. ನನ್ನ ಹೆಂಡತಿ BSc ಅಲ್ಲಿ ಕುಂದಾಪುರದಲ್ಲಿ. SLC ಇವ ಪಕ್ಕ ಫೇಲ್ ಆಗ್ತಾನೆ ಅಂತ ಹೇಳಿದ್ದೆ ನನ್ನ ಮಗ ಪಾಸ್ ಆಗನಂತ. ಫಸ್ಟ್ ಕ್ಲಾಸ್ ಪಾಸ್. ಆಮೇಲೆ ಹಂಗೆ BBA ಮಾಡಿದ. ಇಲ್ಲ 11th ಹೇಳು. 11th ಸರ್ 11th ಒಂದು 2 ಸಬ್ಜೆಕ್ಟ್ ಫೇಲ್ ಅದ. ಅಂದ್ರೆ ಹೆಂಗಾಗಿತ್ತಂದ್ರೆ ಫಸ್ಟ್ ಎಕ್ಸಾಮ್ಗೆ ಹೋದೆ, ಬರ್ದೆ, 3 ಸಬ್ಜೆಕ್ಟ್ ಫೇಲು. ರಿಸಲ್ಟ್ ನಾನು ಅಪ್ಪ ನೋಡಿದ್ವಿ, ಹೋಗ್ಲಿ ಸಪ್ಲಿ ಬರೀ 7,000 ಕೊಟ್ಟು ಪಾಸ್ ಮಾಡ್ತಿದ್ದೆ. ಸಪ್ಲಿನೂ ಫೇಲ್ ಆಗೋದೆ. ನೀವು CJP ಪ್ರೊಟೆಸ್ಟ್ ಹೋಗಿದ್ದೀರಲ್ಲ? ಸರ್ ಆಮೇಲೆ ಪಾಸ್ ಆಗಿಬಿಡಿ. ಆಮೇಲೆ ಡಿಸ್ಟಿಂಗ್ ಪಾಸ್ ಇದಾದ. ಆಮೇಲೆ ಏನು ಹೇಳ್ಬೇಕಂದ್ರೆ ಸರ್, ಇದು ಅದೇ 11th ಆಯ್ತು, ಇದಾಯ್ತು 11th ಪಾರ್ಟಿ ಫಸ್ಟ್ ಮಾಡಿದ್ದೇವೆ ಹಂಗೆ ಇಬ್ರು ಒಟ್ಟಿಗೆ ಕೂತ್ಕೊಡ್ತಿದ್ದೆ. ಕೂತು ನಮ್ಮ ಮಗನೂ ಇದನ್ನ ತಗೋತಾನೆ ಅಂತ ರೀಸೆಂಟ್ ಆಗಿ ಸರ್ ನಂಗೆ ಗೊತ್ತಾಗಿದ್ದಾವ ಗೊತ್ತಾ? ಹೆಂಗ್ ಹಿಡಿದ್ರಿ ಅವನ್ನ ಫಸ್ಟ್ ಕುಡಿಯೋದು? ಸರ್ ನಮ್ಮ ಕಜಿನ್ ಬ್ರದರು ಗೊತ್ತಾ, ನಮ್ಮ ತಾಯಿ ಅಕ್ಕನ ಮಗ ಇದಲ್ಲ, ನಮ್ಮ ದೊಡ್ಡಮ್ಮನ ಮಗ. ಅವ್ರ ತಂದೆ ನಮ್ಮ ದೊಡ್ಡಪ್ಪನ ತಿಥಿ ಇತ್ತು. ಎಲ್ಲಿ ವಿಜಯನಗರಲ್ಲಿ ತಿಥಿ ಪಾರ್ಟಿ ಮಾಡ್ತಿದ್ವಿ. ತಿಥಿ ಪಾರ್ಟಿ. ಈಗ ನನ್ನ ಮಗ 8th 9th ಇರ್ಬೇಕು. ಅವಾಗೆಲ್ಲ ಎಂತ ಮಾಡ್ತಿರ್ಲಿಲ್ಲ ನಾನು. 9th SLC ಇತ್ತು ನನ್ನ ಮಗನ. ಇದತ್ತು ಫೋಟೋ ಇತ್ತು ತೋರ್ಸ್ಲಾ? ಕುಡಿದಿರ ಸರ್? ಈ ನಮ್ಮ ಅಕ್ಕ ಕುಡಿಯಕ್ಕೆ ಕೂತಿದ್ದಾನ ಬೀರು. ಈ ನಮ್ಮ ಯಾವಾಗ ಕಲ್ತಪ್ಪ ಅಂತ ನನಗೆ ಅವಾಗ ಕೊಡ್ತೆ ನಾನು. ಅದೇ ಫೋಟೋ ಇಲ್ವಾ? ಬೇಗ ಸಂಜು ಎಲ್ಲ ಇದ್ದಾಗ ಕುಡಿದ್ಬಿಡು ಸಾಯಿದೆ ಅಂತ ಏನು ಮಾಡಕ್ಕೆ ಸುಮ್ಕ ಬಿಟ್ಟ. ಹೆಂಗೆ ಇವತ್ತು ಕೊಡದ ಅಂತ ಅವತ್ತು ನೋಡಿ. ಅವಾಗ ಕುಡಿತೀರಿ ಅಪ್ಪನ ಮುಂದೆ. ನನ್ನ ಮಗ ನಿಯತ್ತಾಗಿ ಹೇಳ್ತಾನೆ, ಅಪ್ಪನ ಮುಂದೆ ಕುಡಿಯಲ್ಲ. ನಮ್ಮ ಅಪ್ಪ ಅಷ್ಟು ಕುಡಿತಾರೆ, ನಾನು ಹಂಗ ಆಗ್ಬಾರ್ದು ಅಂತ ನಾನು ಕುಡಿತಿರ್ಲಿಲ್ಲ. ಇಲ್ಲ ಸರ್, ಅವತ್ತು ತಗೊಂಡ ಹಾರ್ಟ್ ಸರ್. ಅಪ್ಪ ನೋಡಿದ ಕೂಡ ಇಟ್ಬಿಟ್ಟು ಪಾಸ್ ಆಗ್ಬಿಟ್ಟೆ. ಬೀರ್ ತಗೊಂಡ ಹೋಗ್ಬಿಡು ಅಂತ. ಅದು ನನ್ನ ಹೆಂಡತಿ ಗೊತ್ತಿಲ್ಲ. ನಿಮಗೆ ನಾ ಹೇಳಂಗಿಲ್ಲ ಪಾಪ. ಆಯ್ತು, ಅಯ್ಯೋ ನಾನು ಅವ್ರು ಬೀರ್ ಕುಡಿತಾನೆ, ಅದೇ ದೊಡ್ಡ ಮಾಡ್ಬಿಡ್ತಾಳೆ ನನ್ನ ಹೆಂಡತಿ. ಆಮೇಲೆ ಇವಾಗ ಅವರು ಕುಡಿತಾರೆ. ಯಾರು? ಅಮ್ಮ. ಏನು ಕುಡಿತಾಳೆ? ಯಾಕೆ ಸುಳ್ಳು ಐತಿ? ಅಮ್ಮನ ಹೆಂಗ್ ಪ್ರೊಟೆಕ್ಟ್ ಮಾಡ್ತಾರೆ? ವೈನ್ ಸರ್, ವೈನ್ ಏನೋ ಅಲ್ಲಿ ಕುಡಿಬೇಕು. ಅಲ್ಲಿ ಇಲ್ಲ, ಇಲ್ಲಿ ಮನೆ ಇಲ್ಲಲ್ಲ. ಅಲ್ಲಿ ಹೋದಾಗ ಮಾತ್ರ. ಅದು ನಾ ನೋಡಿ ಒಂದ್ಸಲ ಹಾಕ್ಕೊಂಡೆ ಹಂಗೆ ವಿಡಿಯೋದಲ್ಲಿ ಒಂಚೂರು ತೊಗೊತಾಳೆ ಇಲ್ಲ ಹಂಗಲ್ಲ ನನ್ನ ಹೆಂಡತಿ. ಇಲ್ಲಿ ಮನೆಯಲ್ಲೇ ತೊಗೊಳಲ್ಲ. ಅವಾಗ ನೋಡ್ಕೊಂಡೆ. ಆಮೇಲೆ ಈಗ ನನ್ನ ಮಗ ಡೈಲಿ ಸುರಕ್ಷಿಕೊಂಡ್ಬಿಟ್ಟ. ಡೈಲಿ ಅಂದ್ರೆ ಕುಡಿತಾ ಇವಾಗ ಬಿಟ್ಟಾನ. 1 ತಿಂಗಳಾಯ್ತು ಇವಾಗ. ಏನಕ್ಕೆ? ಕಾಲೇಜ್ ಅಡಿಕ್ಟ್ ಆಗಿದ್ದ, ಆಡ್ಬ್ರೇಕ್ ಆ ಥರ ಏನಿಲ್ಲ, ಸುಮ್ಮನೆ ಪಾರ್ಟಿ ಜಾಸ್ತಿ ಆಗ್ಬಿಟ್ಟು. ಈಗ ಇವನ್ ಸ್ಕೂಲಿಂದ ಕಂಪ್ಲೇಂಟ್ಸ್ ಬಂದಿದ್ದು ಯಾವ್ದಾದ್ರು ಸ್ಟೋರಿ ಇದೆಯಾ? ಸ್ಕೂಲಿಂದ ಬಂದು ಅದು ಕೇಳಿ ಅಲ್ಲ, ಅವನು ಕೇಳಿ ಫಸ್ಟ್. ಇಲ್ಲ ನೀವೇ ಅಂದ್ರೆ ಅವ್ನ ಮೈಕ್ ಇಲ್ಲ ಸರ್, ಅದಕ್ಕೆ ಕಂಪ್ಲೇಂಟ್ ಸಾ ಡೈಲಿ ಕಂಪ್ಲೇಂಟ್. ನಮ್ಮ ಮಗಂದು ಟ್ಯೂಷನ್ SLCಗೆ ಇಲ್ಲೇ 10,000 ಕೊಟ್ಟು ಟ್ಯೂಷನ್ ಹಾಕಿದ್ವಿ. ಅಲ್ಲಿ 1 ತಿಂಗಳು ಹೋದ, ಒಂದು ತಿಂಗಳು ಬಿಟ್ಟ.
ಮತ್ತೊಂದು 6,000 ವಾಪಸ್ ಕೊಡಿ ಸರ್ ಬಿಟ್ಬಿಟ್ಟ ಅಂತ ಅದು ಇಸ್ಕೊಂಬಂದ. ಒಟ್ಟು ಬಿಡೋದು ಬ್ಲಡ್ ಅಲ್ಲಿ ಇದೆ ಮಗ, ಅದೆಲ್ಲ ಆರ್ಟ್ ಆಫ್ ಲಿವಿಂಗ್. ಆಲ್ಮೋಸ್ಟ್ ಎಲ್ಲ ವರ್ಷ ಒಂದು 3 ಟ್ಯೂಷನ್ಗೆ ಹೋಗ್ತಿದ್ದೆ. ಹೋಗಿದ್ದೆ ಸರ್, ಯಾವುದು ಕಂಟಿನ್ಯೂ ಇಲ್ಲ. ಅವ್ನು ಪುಣ್ಯಕ್ಕೆ ನಾ ಸುಮ್ಮನೆ ಕೇಳಂಗೆ ಕೇಳಿದೆ, ಸರ್ 2 ತಿಂಗಳು ಒಂದು ಎಷ್ಟು ಕೊಡ್ತೀರಿ ಸರ್? ಎಣ್ಣೆಗೆ ಬೇಕು ಒಂದು 6,000 ಕೊಡ್ತೇವೆ ಅಂದ. ಕೊಡೋ ಪುಣ್ಯಾತ್ಮ ಅಷ್ಟರ ಕೊಟ್ಟೆ ಅಂತ. ಅವ 2,000 ಕೊಟ್ಟು ತರ್ತಿದ್ವಿ ನಾವು. ಯಾಕಂದ್ರೆ ಒಂದ್ಸಲ ಕೊಟ್ಟು ತೊಗೊಂಗಲ್ಲ ಸರ್, ವಾಪಸ್ ಕೊಡೋಂಗಲ್ವ. ಕೊಟ್ಟ ನನ್ನ ಹೆಂಡತಿ ಹೋಗಿ ಎಲ್ಲ ಹೊಡೆದಿರೋದು ಯಾರಿಗಾರು ಹೊಡೆಸಿಗೆ ಹಾಕೊಂಡಿರೋದು ಅಂತ ತುಂಬಾ ಇದೆ ಅದು. ಹೇಳಿ. ಅಲ್ಲ ನೀನೇ ಹೇಳ ಹೋಗಿ. ಮಗ ಕಿತ್ತಂಗೆ ಹೊಡೆದಿರು ಸರ್. ಇವ್ರಿಗ ಹೇಳಿದೆ ಸತ್ಯ ಹೇಳ ನನ್ನ ಮಗನೇ. 11th ಅಲ್ಲಿ ಇದು ಕಣ್ಣು 11th ಅಲ್ಲ, SLC ಇರ್ಬೇಕು ನನ್ನ ಮಗನೇ. 11th ಸ್ಟಾರ್ಟಿಂಗ್ ಕಾಲೇಜಲ್ಲಿ. ಎಲ್ಲೇ ನನ್ನ ಮಗ ಶಿವಣ್ಣ ಹೊಡೆದಿರ್ತಾನೆ. ಜಗಳ ಆಗಿತ್ತು. ಫಸ್ಟ್ ನಾನು ಹೊಡೆದಿದ್ದೆ, ಅದಾದ್ಮೇಲೆ ನನ್ಗೆ ಹೊಡೆದಾಗ ಇದು ವೈಟ್ ಇದೆಯಲ್ಲ ಐಬಾಲ್, ಅದು ಫುಲ್ಲು ಬ್ಲಡ್ ತುಂಬ್ಕೊಂಡು ನಾ ಹೋಗ್ಬಿಟ್ಟು ಸರ್ ಓಡಿ ಚಡ್ಡಿ ಒದ್ದೆ. ಪಕ್ಕ ಮೇಲೆ ನಿಮ್ಮ ಮಗ ಹೊಡಿತಾರ ಅಂತ ನಾವು ಹೋಗ್ಯಾರಾಗ ಅವ್ರು ಹೋಗ್ಬಿಟ್ಟಿದ್ರು ಓಡಿ. ಇನ್ನೊಂದ್ಸಲಿ ಟ್ಯೂಷನಲ್ಲಿ ಏನು ಮಾಡಿದ್ದೆ, ಆಚೆ ಓಡಿಸ್ಬಿಟ್ರು ನನಗೆ. ಆಂಟಿ ಎಲ್ಲರ ಮುಂದೆ ಕಿಡ್ಸ್ಬಿಟ್ಟು ಆಚೆ ಓಡಿಸೋದು ಅಂತ ಒಂದು ಬಕೆಟ್ ಫುಲ್ ವಾಟರ್ ಬಿಲ್ ಅಂತ ತುಂಬಿಸ್ಕೊಂಡಿದ್ದೆ. ಪಕ್ಕದ ಮನೆಯೇ ನಮ್ದಿತ್ತು, ಅವ್ರು ಮಾಡಿಲ್ಲ ಹೇಳ್ಕೊಡೋರು. ವಾಟರ್ ಬಿಲ್ ಅಂತ ತೊಗೊಂಡು ಅಂಟಿಗೆ ಹೊಡೆದಿದ್ದೆ, ಮಕ್ಳಿಗೆಲ್ಲ ಸೇರ್ಕೊಂಡು ಹೊಡೆದೆ. ಆಮೇಲೆ ಒಂದು ಅಂಡರ್ವೇರ್ ತೊಗೊಂಡು ನಾನು ಗೆದ್ದೆ ಅಂತ ಹಿಂಗೆ ಆಡಿಸ್ದೆ ಫ್ಲ್ಯಾಗ್. ಅವ್ರ ಮಗ ನೋಡ್ಬಿಟ್ಟ, ನಾನಂತ ಗೊತ್ತಾಗಿತ್ತಲ್ಲ. ಅವ್ರ ಮಗ ದೊಡ್ಡವನು, ಅವನು ಆರ್ಮಿಗೆ ಸೆಲೆಕ್ಟ್ ಆಗ್ತಿದ್ದ. ರೋಡಲ್ಲಿ ತಗ್ಲಾಕೊಂಡೆ ನಾನು. ಆ ಟ್ಯೂಷನ್ ಟೀಚರ್ ಚಚ್ಚಾಕ್ಬಿಟ್ಟ ರೋಡ್. ಅವ್ನು ಜಿಮ್ ಹೋಗಿದ್ದ, ಸರಿಯಾಗಿ ಕೊಟ್ಟ ಇವನಿಗೆ. ದೊಡ್ಡವನು, ಅವಾಗ ನಾನು ಚಿಕ್ಕವನಿದ್ದೆ. ಇವ್ ಚಿಕ್ಕವ್ರು. ಅವ್ನಿಗೆ 30 ವರ್ಷ ಆಯ್ತು. ಬಟ್ ನಿನ್ಗೆ ಜಿಮ್ಗೆ ಹೋಗ್ಬೇಕು ಅಂತ ಯಾವಾಗ ಅನ್ಸಿದ್ದು? ಬಿಕಾಸ್ ಹೊಡ್ಸ್ಕೊಂಡ್ಮೇಲೆ ಅಥವಾ ಜನರಲ್ ಆಗಿ? ಇಲ್ಲ, ಅದಾದ್ಮೇಲೆ ದಪ್ಪ ಆಗಿದ್ದೆ ಸಿಕ್ಕಾಪಟ್ಟೆ. ಅಂದ್ರೆ ನನ್ನ ಫೋಟೋ ಆಮೇಲೆ ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ದಪ್ಪ ಇದ್ದೆ. SLC ಆಟೋಮೆಟಿಕ್ಲಿ ನನಗೆ ಅದು ಮೈಂಡ್ ಸೆಟ್ ಬಂದ್ಬಿಟ್ಟಿತ್ತು, ಏನೋ ಒಂದು ಮಾಡಬೇಕು ಅಂತ. ಅಸ್ತಮಾನು ಇತ್ತು ಲೈಟಿಗೆ. ಸೊ ರನ್ನಿಂಗ್ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಒಂದು 100 ಮೀಟರ್ಸ್ ಓಡೋದಕ್ಕಾಗ್ತಿಲ್ಲ. ಈ ಕಳ್ಳನ ಮಕ್ಕಳೆಲ್ಲ ರೇಕ್ಸವ್ರು, ಆ ಕಡೆ ಕೂತ್ಕೊಂಡು ನಗೋರು. ಅದು 100 ಮೀಟರ್ಸಿಂದ 100 ಕಿಲೋಮೀಟರ್ವರೆಗೂ ತೊಗೊಂಡೋದೆ. ಅದಾದ್ಮೇಲೆ ನನ್ನ ಫ್ರೆಂಡ್ ಒಬ್ಬ ಮೂಸ ಅಂತ ಒಬ್ಬ ಇದ್ದಾನೆ, ಅವನು ಜಿಮ್ಮಿಗೆ ಜಾಯ್ನ್ ಆಗು ಅಂತ ನನ್ನ ಜಿಮ್ಮಿಗೆ ಜಾಯ್ನ್ ಮಾಡಿಸ್ದ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಒಂದು 2 years ವರ್ಕೌಟ್ ಮಾಡಿದೆ. ಇವಾಗ ಒಂದು 8 months ಆಯ್ತು. ಕಂಟೆಂಟ್ ಸ್ಟಾರ್ಟ್ ಮಾಡಿದಾಗಿಂದ ಬಿಟ್ಬಿಟ್ಟಿದ್ದೀನಿ, ಮತ್ತೆ ದಪ್ಪ ಆಗಿದ್ದೀನಿ. ಅಲ್ಲ, ಈಗ 100 ಕಿಲೋಮೀಟರ್ಸ್ ಓಡ್ಬೇಕಾದ್ರೆ ಬ್ರೇಕ್ ತಗೊಂತೀಯ? ಹೆಂಗೆ? ಏನಿಲ್ಲ, ವಾಟರ್ ಬ್ರೇಕ್ ಇರುತ್ತೆ. ಅಂದ್ರೆ ವಾಟರ್ ಬ್ರೇಕ್ ಅಷ್ಟೇ, ಸುಮ್ಮನೆ ಹಂಗೆ ನೀರು ತಗೊಂಡು. ಸೊ ರನ್ನಿಂಗ್ ಇಟ್ಸ್ ಆಲ್ ಅಬೌಟ್ ಕಂಟ್ರೋಲಿಂಗ್ ಯುವರ್ ಬ್ರೀತಿಂಗ್. ನಿಮ್ಮ ಬ್ರೀತಿಂಗ್ ಹೆಂಗೆ ಕಂಟ್ರೋಲ್ ಮಾಡ್ತೀರಿ? ಇವಾಗ ನಾನು ದಪ್ಪ ಇದ್ದೀನಲ್ಲ, 100 kg ಇದ್ರೂ ನಾನು ನೋಡ್ಬೋದು. ಏನಕ್ಕಂದ್ರೆ ನನ್ನ ಬಾಡಿಲಿ ಎಲ್ಲೆಲ್ಲಿ ಏನ್ ಅಂದ್ರೆ ಆಕ್ಸಿಜನ್ ಎಲ್ಲೆಲ್ಲಿ ಬಿಡಬೇಕು ಅಲ್ಲಿ ಬಿಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಹೇಳ್ತಾರಲ್ಲ, ಹಾ, ನೀನ್ ಕಲ್ತಿದ್ದ ಇಲ್ಲ ಅಂದ್ರೆ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ ನೀವು ಪ್ರಾಕ್ಟೀಸ್ ಮಾಡ್ತಿದ್ರೆ. ಹೈಯೆಸ್ಟ್ ನನ್ನ ಡೆಕೆತ್ಲಾನಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಂಗೆ ಚಾಲೆಂಜ್ ಕೊಟ್ಟಿದ್ರು. 10 days ಅಲ್ಲಿ 500 kilometers ಕಂಪ್ಲೀಟ್ ಮಾಡಿದ್ರೆ ವಿ ವಿಲ್ ಸ್ಪಾನ್ಸರ್ ಯು ಫಾರ್ ದ NEB ಸ್ಪೋರ್ಟ್ಸ್ ಅಂತ. ಓಕೆ. ಸೊ ನಾನು ಡೈಲಿ 40 kilometer ರನ್ನಿಂಗ್ ಕಂಪ್ಲೀಟ್ ಮಾಡಿ ಮಾಡ್ತಿದ್ದ. ಜಿಮ್ ಮುಗಿಸ್ಕೊಂಡು ಅದಾದ್ಮೇಲೆ ಕೆಲ್ಸಕ್ಕೆ ಹೋಗಿ ಬಂದು ಸ್ಲೀಪ್ ಮಾಡಿ. ಐ ಡಿಡ್ ದಟ್ ಫಾರ್ ಪಾಸ್ಟ್ 10 days. ಆಲ್ಮೋಸ್ಟ್ 400+ ಏನೋ ಕಂಪ್ಲೀಟ್ ಮಾಡಿದ್ದೆ. ಅದಾದ್ಮೇಲೆ ಎಲ್ಲ ಮಾಡಿ 100 kilometers ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ಇತ್ತು? ನನಗೆ 10+ hours ಆಗಿತ್ತು. ಫಸ್ಟ್ ಟೈಮ್ at 2021 ವಿತೌಟ್ ಪ್ರಾಕ್ಟೀಸ್ ಒಂದು 10 days ಪ್ರಾಕ್ಟೀಸ್ ಮಾಡಿ ಓಡಿದ್ದು ಸುಮ್ಮನೆ. ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್. ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ, ನಾನು ಮ್ಯಾನಿಫೆಸ್ಟೇಷನ್ ಮೇಲೆ ತುಂಬ ಬಿಲೀವ್ ಮಾಡ್ತೀನಿ. ನಿಮ್ಮ ಬ್ರೈನ್ನ ಮ್ಯಾನಿಪ್ಯುಲೇಟ್ ಮಾಡ್ಕೊಂಡು ಯು ನೀಡ್ ಟು ಬಿಲೀವ್ ದಟ್ ಓಕೆ ಐ ಕ್ಯಾನ್ ಡೂ ದಿಸ್. ಸೊ ಡು ಯು ವಾಂಟ್ ಟು ರನ್ ಲೈಕ್ ದೊಡ್ಡ ಮ್ಯಾರಥಾನ್ಸ್? ಮೊನ್ನೆ ಲಂಡನ್ ಮ್ಯಾರಥಾನ್ ಆಯ್ತು. ಐ ಆಮ್ ಪ್ಲಾನಿಂಗ್ ಟು ಡೂ ದಿಸ್ ಐರನ್ ಮ್ಯಾನ್ಸ್. ಗೋವಾಲ್ ನಂದು ACL ಟೇರ್ ಆಗಿದೆ, ಕಂಪ್ಲೀಟ್ ಇಲ್ವೇ ಇಲ್ಲ ಈಗ. ಹೌದಾ? ನೇಮರ್ಗ್ ಆಗಿತ್ತಲ್ಲ ಸೇಮ್ ಅದೇ. ಅದಾದ್ಮೇಲೆ ಆಪರೇಷನ್ ಆಯ್ತು, ಮತ್ತೆ ಕಟ್ ಆಗಿದೆ. ಈಗ 3 ಲಕ್ಷ ಖರ್ಚು ಮಾಡಿದೆ ಸರ್. ಇವಾಗ ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡೋದಕ್ಕಾಗಲ್ಲ. ಸೊ ಅದು ರೆಡಿ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿ. ACL ಟೇರ್ ಅಂದ್ರೆ ಫುಲ್ ಈಗ ಅದೇನೆ ಲಿಗಮೆಂಟ್ ಅದೇ ಗೊತ್ತಲ್ಲ. ಬಟ್ ಇವಾಗ ಅದನ್ನು ಹಾಕಿ ವೈರ್ ತರ ಎಲ್ಲ ಅಲ್ಯೂಮಿನಿಯಂ ರಾಡ್ ಹಾಕ್ತಾರೆ. ಆಮ್ಸ್ಟ್ರಿಂಗ್ ಇಂದ ಒಂದು ಪಾರ್ಟ್ ತಗೊಂಡು ಇಲ್ಲಿಗೆ ಹಾಕ್ತಾರೆ. ಅದು ಲಿಗಮೆಂಟ್ ತರ ವಾಪಸ್ ಇದಾಗುತ್ತೆ. ಬಿಕಾಸ್ ಈಗ ಅದು ಕಟ್ ಹೋಗಿದೆ. ಅದ್ ಮತ್ತೆ ಕಟ್ ಮಾಡ್ಕೊಂಡ್ಬಿಟ್ಟೆ ಬ್ಯಾಡ್ಮಿಂಟನ್ ಆಡ್ಬೇಕಾದ್ರೆ. ಫುಟ್ಬಾಲ್ ಆಡೋಕೆ ಹೋಗಿ ಸರ್ 3 ಲಕ್ಷ ಆಯ್ತದೆ. ಎಕ್ಸ್ಪ್ಲೋಸಿವ್ ಮೂವ್ಮೆಂಟ್ಸ್ಗೆ ಅದು ಮತ್ತೆ ಟ್ರಿಗರ್. 3 ಲಕ್ಷ ಕೇಳಿ. ಇವಾಗ ಅದೇ ಮತ್ತೆ ಇನ್ನೊಂದು ಆಪರೇಷನ್ ಮಾಡಿಸ್ಬೇಕು. ಓಕೆ, ಸಿ ನೋಡು, ನಿಂಗೆ ಅದಕ್ಕೆ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್. ಅವಾಗ ಇನ್ಶೂರೆನ್ಸ್ ಇತ್ತು ಅದಕ್ಕೆ. ಅವಾಗಿತ್ತ 3 ಲಕ್ಷ? ವೆರಿ ಗುಡ್. ಯಾವಲ್ಲಿ ಇನ್ಶೂರೆನ್ಸ್ ತಗೊಳ್ಳಿ, ಡಿಟ್ಟೋ ಇನ್ಶೂರೆನ್ಸ್ ಅಲ್ಲಿ ತಗೋ. ಡಿಟ್ಟೋ ತಗೋ ಅಪ್ಪ. ನೆಕ್ಸ್ಟ್ ಡಿಟ್ಟೋ ರೋಸ್ಟ್ ಮಾಡಿದಾಗ ಜನ ಇವಾಗ ಎನಿವೇಸ್ ನೀವು ತುಂಬಾ ಪಾಪ್ಯುಲರ್, ಏನ್ ಹಾಕಿದ್ರು ಜನ ನೋಡೇ ನೋಡ್ತಾರೆ. ರೋಸ್ಟ್ ಮಾಡಿದಾಗ ಬ್ಯಾಕ್ಲ್ಯಾಶಸ್ ಯಾವ ತರ ಬಂದಿದೆ ರೋಸ್ಟ್ ಮಾಡಿಸ್ಕೊಂಡ್ರಿಂದ? ಒಂದು ಅಷ್ಟೊಂದು ಜಾಸ್ತಿ ಬರಲ್ಲ ಬ್ಯಾಕ್ಲ್ಯಾಶಸ್ಸು. 1-2-3 ಜನ ಅಂಕಲ್ ಆಂಟಿದಿರ್ ಕಮೆಂಟ್ ಮಾಡ್ತಾರೆ, ಹಳೆ ಜನ್ರೇಷನ್ ಈ ಥರ ಏನು ಎಲ್ಲ ಚಿಕ್ಕ ಮಕ್ಕಳೆಲ್ಲ ನೋಡ್ತಾರೆ, ತುಂಬ ಗಲೀಜಾಗಿ ಮಾತಾಡ್ತೀರಾ ನೀವು. ಏನು 1-2 ಸರ್
ಎಲ್ಲ ಕಾಮೆಂಟ್ ನೋಡಿ ಎಲ್ಲ ಈಗ ರೆಗ್ಯುಲರ್ ಮಾತಾಡೋದೇ ಹಂಗಾಗಿದೆ. ಆಲ್ಮೋಸ್ಟ್ 99% ಎಲ್ಲ ಇಷ್ಟಪಡ್ತಾರೆ ನಮ್ಮ ಕಂಟೆಂಟ್. 99 ನೋಡಿ ಅಲ್ಲ ಆಲ್ಮೋಸ್ಟ್ ಯಾರೂ ವ್ಯಾಕಮೆಂಟ್ ಹಾಕಿಲ್ಲ. ಅದರಲ್ಲಿ ಈ ನಮಗಂತೂ ಯಾರು ಇಷ್ಟಪಡಂಗಿಲ್ಲ. ನನಗೆ ನನ್ನ ಫ್ರೆಂಡ್ಸ್ ಅದ ಸರ್ ಆಲ್ಮೋಸ್ಟ್ 80%, ಒಂದು 20% ಏನು ನಮ್ಮ ಕಳ್ಳ ಮಗಂದು ಇರ್ಬೇಕು. ಅಪ್ಪುದಾಗ ಒಂದು ಇತ್ತಾಗಿಬಾರ್ದು ಪೇಜ್ ಅವ್ರದ್ದೇ ಸಪ್ರೇಟ್. ಸೊ ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ವಿಡಿಯೋ, ಇವಾಗ ನಂದು ಮೇನ್ ಬಂದ್ಬಿಟ್ಟು ನಾನ್ ಸ್ಕ್ರಿಪ್ಟೆಡ್ ಇರುತ್ತೆ. ನಂದು ಒಂದೊಂದು ವೀಡಿಯೋಸು ಇವಾಗ ಪ್ರಮೋಷನ್ ಆಗಲಿ ಏನೇ ಆಗಲಿ 40 ರಿಂದ 50 ನಿಮಿಷ ಹೋಗುತ್ತೆ. ಅದ್ರಲ್ಲಿ ಬೆಸ್ಟ್ ಪಾರ್ಟ್ ಮಾತ್ರ ಹಾಕೋದು ನಾನು. ಸೊ ಅವ್ರಿಗೀಗ ಸುಮ್ಮನೆ ಮೊಬೈಲ್ ಕೊಟ್ಟು ಹಿಂಗೆ ನೋಡಿದ್ರೆ ಹಿಂಗೆ ಚೆಸ್ಟ್ ತೋರಿಸ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಬಿಟ್ಬಿಡ್ತಾರೆ ವಿಡಿಯೋ. ಸರ್ ಅವ್ನು ಅದೇನಾಗುತ್ತೆ ಒಂದು 4 ಪ್ರಮೋಷನ್ ಬಂದೇ ಬರುತ್ತೆ ತಿಂಗಳಿಗೆ 4-5 ಬಂದೇ ಬರುತ್ತೆ, ಮಿಸ್ ಅಲ್ಲ. ಈ ತಿಂಗಳು 2 ಆಯ್ತು, ಮೊನ್ನೆ ಒಂದು ವರ್ಷ 2 ಮಾಡಿದ್ವಿ. ಈಗ ಪ್ರಮೋಷನ್ ಮಾಡೋರು ನಿಮ್ಗೆ ಏನ್ ಡಿಮ್ಯಾಂಡ್ ಮಾಡ್ತಾರೆ, ಏನೇನ್ ತರ? ಅವ್ರು ಕೇಳಿ ಸರ್ ಪ್ರಮೋಷನ್ ಅದೇನು ಮಾಡಲ್ಲ, ನನಗೆ ಬಿಟ್ಬಿಡ್ತಾರೆ. ಅಲ್ಲ ಹೌದಾ? ಅಂದ್ರೆ ಲ್ಯಾಂಗ್ವೇಜ್ ಆ ಥರ ಏನು ಹೇಳಲ್ಲ, ಮಾಡೋದೇ ಇಲ್ಲ ನಾನು. ಹಂಗೆ ಸೊ ಆ ಥರ ಇದ್ರೆ ಸ್ಕ್ರಿಪ್ಟೆಡ್ ಕಂಟೆಂಟ್ ನಾನು ಯಾವತ್ತೂ ಮಾಡೋದಕ್ಕೆ ಹೋಗಲ್ಲ. ನನ್ನ ಮೇನ್ ಮೋಟೋ ಇರೋದು ಬಂದ್ಬಿಟ್ಟು ಐ ವಿಲ್ ಪ್ರಮೋಟ್ ಬಟ್ ನಾಟ್ ಡೈರೆಕ್ಟ್ ಪ್ರಮೋಷನ್, ಇಂಡೈರೆಕ್ಟ್ ಪ್ರಮೋಷನ್. ಇವಾಗ ಹೆಂಗಾಗುತ್ತೆ ಅಂದ್ರೆ ಈಗ ನಾವು ಮಾಡೋದಲ್ಲ. ಫಾರ್ ಎಕ್ಸಾಂಪಲ್ ಈಗ ರೆಡ್ ಬುಲ್ ತಗೊಂಬೋದು, ಅವ್ರು ಯಾವತ್ತು ಅವ್ರ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಲ್ಲ. ದೇ ಡೂ ದ ಪ್ರಮೋಷನ್ ಲೈಕ್ ದೇ ಶೋ ದ ಎಮೋಷನ್. ಆ ಎಮೋಷನ್ಸ್ ನ ಇದ್ ಮಾಡ್ತಾರೆ, ಆಚೆ ತೋರಿಸ್ತಾರೆ ನಿಮ್ಗೆ. ಸೊ ನಮ್ದು ಅಷ್ಟೇ, ಅಲ್ಲಿ ಹೋಗ್ಬಿಟ್ಟು ಯಾರೀಗ ಆಫ್ಟರ್ ಅವರ್ಸ್ ಅದು ನೀವು ಹೌಸ್ ಪಾರ್ಟಿ ನೋಡಿದ್ರಲ್ಲ, ಅದು Airbnb ಅದನ್ನ ಪ್ರಮೋಟ್ ಮಾಡಿದ್ ನನ್ನ ಪ್ಲೇಸ್. ಸೊ ಬೇಸಿಕ್ಲಿ ಹೌ ಯು ಕ್ಯಾನ್ ಎಂಜಾಯ್ ದಟ್ ಪ್ಲೇಸ್, ಯಾವ ತರ ಇದ್ ಮಾಡ್ಬೋದು ನೀವು ಅಂತ ನಾನು ತೋರಿಸ್ಕೊಟ್ಟೆ ಅಷ್ಟೇ. ಸೊ ಎಲ್ಲ ಪ್ರಮೋಷನ್ಸ್ ಅಲ್ಲೂ ಡ್ಯಾಡಿ ಇರ್ಲೇಬೇಕಂತ ಹೇಳ್ತಾರೆ ಅಥವಾ ವಾಟ್ ಇಸ್ ದಿಸ್? ಇಲ್ಲ ಸರ್ 100% ಇಲ್ಲ ಅಂದ್ರೆ ಆಗಾಗ ಓಡೋದಲ್ಲ. ಅವ್ರ ಅಪ್ಪನೇ ಓಡಂಗಿಲ್ಲ, ನಾನು ಪ್ರತಿಯೊಂದು ಕರಿತೇನೆ. ನಾನು ಇಲ್ಲ ಓಡ ಸರ್, ಆ ಥರ ಏನಿಲ್ಲ ಸರ್. ನನ್ನ ನೋಡಿ ಸುಮಾರು ಒಂದು 25 ಮಿಲಿಯನ್ ಎಲ್ಲ ಪ್ರತಿಯೊಂದು ವಿಡಿಯೋ ಚೆಕ್ ಮಾಡಿ. ಈ ನಮಗೆ ಅದೆಲ್ಲ ಕಾಶ್ಮೀರಕ್ಕೆ ಹೋದಾಗ 1 ಲಕ್ಷ ಚಿಲ್ಲರೆ ನೋಡಿದಾರೆ. ನಾ ಇಲ್ಲ ಅಂದ್ರೆ ಕೇಳ್ಯಾರ, ಅದರಲ್ಲೂ ಕೇಳ್ಯಾರ, ಅಪ್ಪ ಇಲ್ಲ ಕೇಳ್ಯಾರ. ಬೇಸಿಕ್ಲಿ ನಾವು ಅಪ್ಪ ಬರೋಕ್ಕೂ ಮುಂಚೆನೂ ನನ್ನ ವಿಡಿಯೋಸ್ ಎಲ್ಲ ಮಿಲಿಯನ್ಸ್ ಅಲ್ಲಿ. ಅದು ಸ್ಟಾರ್ಟಿಂಗ್ ನನ್ನ ಮಗನೇ, ನಾನು ಅದ ಕ್ಲಬ್ ಫ್ಯಾಮಿಲಿ ಕಂಟೆಂಟ್ಗೋಸ್ಕರ ಜನಕ್ಕೋಸ್ಕರ ನನ್ನ ಕಂಟೆಂಟ್ ಸ್ಯಾಕ್ರಿಫೈಸ್ ಮಾಡಿ ಅದ್ರ ಬಿಟ್ಟೆ ಏನಿಲ್ಲ. ಇವಾಗಲೂ ನಂದು ಕಂಟೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಕಿತ್ಕೊಂಡು ಹೊಡುತ್ತೆ. ಹೌದಾ? ಹಂಗ ಆಯ್ತು, ಗೊತ್ತಾಗ ಫ್ಯಾಮಿಲಿ ಕಂಟೆಂಟ್ ಜನಕ್ಕೋಸ್ಕರ. ಇವಾಗ ನನ್ನ ಫಾಲೋವರ್ಸ್ ಇರೋರೆಲ್ಲ ಫುಲ್ ಫ್ಯಾಮಿಲಿ ಕಂಟೆಂಟ್, ಮೇನ್ ನಮ್ಮ ಅಪ್ಪ ಅಮ್ಮನ ನೋಡ್ಬೇಕಂತ ಇದ್ ಮಾಡ್ತಾರೆ. ಸೊ ಆ ಪೇಜಲ್ಲಿ ನಾನೇನಾದ್ರು ವಿಡಿಯೋ ನನ್ ಮಾತ್ರ ಬಿಟ್ರೆ ಅದು ಅಷ್ಟು ರೀಚ್ ಆಗಲ್ಲ. ಅದಕ್ಕೆ ಈಗ ನನ್ನದೇ ಸಪ್ರೇಟ್ ಅಕೌಂಟ್ ಮಾಡೋಣ ಅಂತ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದ್ದಾರೆ, ಕೇಳೋಣ ಅಂತ ಈಗ. ಅದಕ್ಕೆ ಈಗ ಮಾಡ್ತಾ ಅದಕ್ಕೇನೋ ಒಂದು 2 ಲಕ್ಷ ಗೇಮಿಂಗ್ ಸ್ಟಾರ್ಟ್ ಮಾಡ್ತೀನಿ, ಗೇಮಿಂಗ್ ಚಾನಲ್ ನಂದು ನಮ್ಮ ಅಪ್ಪಂದು. ಹೌದಾ? ಕ್ರೇಜಿ ನೈಸ್. ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಇನ್ನೂ ಯಾರು ಮಾಡಿಲ್ಲ. ಚೆನ್ನಾಗಿ ಗೇಮ್ಸ್ ಚೆನ್ನಾಗಿ ಆಡ್ತಾರೆ ಅಂಕಲ್. 100% ಸರ್. 4 ಪ್ಲೇ ಎಲ್ಲ ಆಡ್ತಾರೆ ತುಂಬಾ, ಸಿಕ್ಕಾಪಟ್ಟೆ 4 ಪ್ಲೇ. ಸೊ 4 ಪ್ಲೇ ಗೊತ್ತಲ್ಲ? ಏನೋ ಹೇಳ್ತಾನ ಸರ್, ನೋಡೋಣ. ಅಲ್ಲ ಅವನು ಹೇಳ್ತಾರೆ 4 ಪ್ಲೇ ಬೇರೆ ಗೊತ್ತು ಸರ್. ಇಲ್ಲ ಅಂದ್ರೆ ಅವನಲ್ಲಿ ಬರ್ತಾನೆ ಅಂತ ನೀವು. ಸರಿ, ಜೆನ್ಸಿದ್ ಒಂದು ಇನ್ನೊಂದು ಟರ್ಮ್ ನೀವು ಕೇಳಿರ್ತೀರಿ, ಲವ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಸ್ವಲ್ಪ ಮಂದಿದ್ ಮುತ್ತು ಕೊಡೋದು, ಸ್ವಲ್ಪ ಜನ ಗಿಫ್ಟ್ ಕೊಡೋದು. ಯಾರು ಹೇಳಿ? ಲವ್ ಲ್ಯಾಂಗ್ವೇಜ್ ಅಂತ ಪ್ರೀತಿ ತೋರಿಸುವ ರೀತಿ. ಸ್ವಲ್ಪ ಜನ ಗಿಫ್ಟ್ಸ್ ಕೊಡ್ತಾರೆ, ಸ್ವಲ್ಪ ಜನ ಮುತ್ತು ಕೊಡ್ತಾರೆ, ಸ್ವಲ್ಪ ಜನ ಫ್ಲವರ್ಸ್ ಕೊಡ್ತಾರೆ. ನಿಮ್ದು ಏನು ಲವ್ ಲ್ಯಾಂಗ್ವೇಜ್? ಪ್ರೀತಿ ತೋರಿಸುವ ರೀತಿ ಏನು ನಿಮ್ದು? ಮಕ್ಳು ಕೊಡ್ತಾರೆ ಸರ್. ಏನು ಸರ್, ಒಂದು ಹೂ ಕೊಟ್ಟು ಹಗ್ ಮಾಡ್ಬೋದಲ್ವಾ? ಮಾಡ್ಬೋದು. ನೀನು ಅಮ್ಮಂಗೂ ಅಮ್ಮಂಗೆ ನಾನೇ ಫಸ್ಟ್ ಕೊಟ್ಟಿದ್ದು. ಇದು ಮುತ್ತು ಕೊಡೋದಂದ್ರೆ ಅವ್ರ ಇಂಟೆನ್ಷನ್ ಒಂದು ಅಂದ್ರೆ ಒಳಗಡೆ ಒಂದಿರುತ್ತೆ, ಹೊರಗಡೆ ಒಂದಿರ್ಬೋದು. ಅಲ್ಲ ನೀನೇನ್ ಮಾಡ್ತೀಯ ಅಂತ ಕೇಳ್ತಿರೋದು. ನಿಮ್ದು ಹೆಂಗೆ? ಯಾರು? ನೀನೇನ್ ಮಾಡ್ತಿದ್ದೆ? ನಾ ಹೇಳ್ತೇನೆ ಮೇಡಮ್ ಮಾತ್ರ ಅಲ್ಲ, ಜನರಲ್ ಆಗಿ. ಸರ್ ಮಾಮೂಲಿ ಒಂದು ಅತಿ ಪ್ರೀತಿ ಇದ್ರೆ, ಹಾರ್ಡ್ಲಿ ಪ್ರೀತಿ ಒಂದು ಹೂ ಕೊಟ್ಬಿಟ್ಟು ಹಗ್ ಮಾಡಿ. ಪೂರ್ತಿ ಹಗ್ಗಲ್ಲ, ಸುಮ್ಮನೆ ಸಿಂಪಲ್ ಆಗಿ ಟಚಿಂಗ್ ಅಷ್ಟೇ. ಟಚಿಂಗ್ ಅದು ನಿಮ್ಮ ಲವ್ ಲ್ಯಾಂಗ್ವೇಜ್. ಅದು ನಿಜ ಅಲ್ವಾ? ಎಷ್ಟು ಜನಕ್ಕೆ ಈಗ ನನ್ನ ಮಗನ ಕೇಳಿ ಫಸ್ಟ್. ಮಿಕ್ಕಿದ್ದೇನು ಲವ್ ಲ್ಯಾಂಗ್ವೇಜ್? ನಂದು ನಾನು ಸ್ವಲ್ಪ ರೊಮ್ಯಾಂಟಿಕ್ ಪರ್ಸನ್. ರೊಮ್ಯಾಂಟಿಕ್ ನೋಡಿ ನಮ್ಮ ಕಳ್ಳನ ಮಗ ಹೆಂಗತಾವ. ನಾರ್ಮಲ್ ಆಗಿ ಮುಂಚೆ ಫ್ಲಾಟ್ಸ್ ಕೊಡ್ತಿದ್ದೆ, ನಗ್ತಾರೆ ನೋಡೋರು. ನನ್ನ ಮಗನ ಕಳ್ಳನ ಮಗನ ರೊಮ್ಯಾಂಟಿಕ್. ಏನು ದೊಡ್ಡ ಡಾಕ್ಟರ್ ರಾಜ್ಕುಮಾರ್ ರಚಕರ ರಾಜ ಇವನು. ನಾವು ಅಪ್ಪರೇ ಹೇಳ್ಕೊಟ್ಟಿದ್ದು ನನಗೆ. ಏನು? ಯಾವುದೋ ಕಪ್ಪುಗಿರೋ ಕ್ರಿಶ್ಚಿಯನ್ ಹುಡುಗಿರ್ನ ಹೊಡೆದಿದ್ದೆ ಅಂತ ಹೇಳಿ. ಹೌದು, 100%. ಓಡೋಗೋದು ಎರಡು ರೇಸ್ ಇಷ್ಟು ಹೇಳಿದ್ರು. PU ಸೆಕೆಂಡ್ ಸರ್. ನಾ PU ಗದಗಲ್ಲಿದ್ದೆ. ಪರವಾಗಿಲ್ಲ ಬಿಡಿ, ಅವ್ರ ಮಕ್ಕಳಾಗಿ ಎಷ್ಟು ವಯಸ್ಸಾಯ್ತು ಏನು ಗೊತ್ತಾ, ಪ್ರೇಮಿಲ ಆಶೀರ್ವಾದಮ್ ಅಂತ ಒಬ್ಬ, ಅವಳ ಫಸ್ಟ್ ಲವ್ ನನಗೆ. ಅವನು 23 ವರ್ಷ ಚೆನ್ನಾಗಿದ್ದೆ. ಅವ್ರ ಮನೇಲಿ ಇನ್ನೂ ರೇಗಿಸ್ತಾರೆ ಅಂದ್ರೆ ಜಿಮ್ ಮಾಡ್ಕೊಂಡು ಚೆನ್ನಾಗಿದ್ದೆ. ಅವಾಗ ಕಪ್ಪುಗಿದ್ರು ಅಂತ ಒಳ್ಳೆ ಏರ್ಗಿಲ್ಲ ಆಡ್ಕೊಂಡು ಪಾಪ. ಅವಾಗ ಅದು CSF ಹೋದಂತ ಇದ್ದಲ್ಲ, ಅಲ್ಲಿ ಕಟ್ಟಾಯ್ತು.
ಅವಾಗ ನಮ್ಗೆ ಕಟ್ ಆಗಿದಿಲ್ಲ, ಅಲ್ಲ ಅವಾಗ ಬೆಳ್ಳಿ ಉಂಗುರ ಹಾಕಿದ್ರು ಮಾಡಿದ್ರು. ಬೆಳ್ಳಿ ಉಂಗುರ ಅವಾಗ ಬಿಟ್ಟು ಹೋಗ್ಬೇಕ ಸೇರಿಸ್ಬೇಕು ಅಂದಲ್ಲ, ಆಯ್ತು ರಜೆ ಇಟ್ಕೊಂಡು ಒಂದು ಬೆಳ್ಳಿ ಉಂಗುರ ಹಾಕಿದ್ಲು. ಆಯ್ತಮ್ಮ ಇಲ್ಲಿಗೆ ನನಗೆ ಇಲ್ಲಿಗೆ ಮುಗೀತು ಅಂದ್ಬಿಟ್ಟು ಹಂಗೆ ಹೋದೆ. ಅಲ್ಲಿಂದ ಇಲ್ಲಿ ಇಲ್ಲಿ ಬರ ಗದಗೆ ಬರಲಿಲ್ಲ, ಬೆಂಗಳೂರು ಸೆಟ್ ಆಗ್ಬಿಟ್ಟೆ. ಇಲ್ಲಿ ಬೆಂಗಳೂರು ಬಂದ್ಬಿಟ್ಟು ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಅಂತ ಹಾಕಿದ್ಲು. ಪಾಪ ಅದು ಒಳ್ಳೆ ಹುಡುಗಿ. ಇಲ್ಲಾಂದ್ರೆ ಈಗ ಹಿಂದೂ ಜೈ ಶ್ರೀರಾಮ್ ಇರ್ಲಿಲ್ಲ. ಮೇರಾ ಯೇಸು ಯೇಸು ಮೇರಾ ಅವಳು ಕ್ರಿಶ್ಚಿಯನ್ ಅವಳು, ಅದು ಹಿಂದೂನೇ, ಕ್ರಿಶ್ಚಿಯನ್ ಕ್ರಿಶ್ಚಿಯನ್ಸ್ ಆದ್ರೆ ಅವ್ಳು ಹಿಂದೂ ಅಲ್ಲ ಸರ್. ಅಂದ್ರೆ ನೀವು ಮದುವೆ ಆಗಿದ್ರೆ ಹಿಂದೂ ಮಾಡ್ತಿದ್ರೇನೋ? ಎಲ್ಲ ಒಂದೇ ಸರ್. ನಾವು ಅಪೋಸ್ ಮಾಡೋದು ಒಂದೇ ಸಾಬರಿಗೆ ಮಾತ್ರ, ಅದು ಬಿಟ್ಟು ಬೇರೆ ಎಲ್ಲರಿಗೂ ಅಪೋಸ್, ಎಲ್ಲ ನಮ್ಮವರೇ. ಒಂದ್ ಹೆಗ್ಣ ಹೊಡೆದ್ರೆ $100 ಕೊಡೋರು. ನಮ್ಮ ಅಪ್ಪ 3 ಹೆಗ್ಣ ಹೊಡೆಯೋರು. ಯಾವ ಊರ್ನಾಗ ಸರ್ ಇದು? ಗದಗ್ ಅಂದ್ರೆ ಬರೀ ಹಂದಿದ್ದು. ನಾವು ಹೋಗ್ತಿದ್ದೆ ಸಣ್ಣ ಇದ್ದಾಗ. ಗದಗಲ್ಲಿತ್ತು. ನಮ್ಮ ಫ್ರೆಂಡ್ಸ್ ಒಂದು ಸಾಯಂಕಾಲ ಫ್ರೀ ಅಲ್ವಾ, ರೆಲ್ಯೂಷನ್ ಗದಗ ಇತ್ತಲ್ಲ, ಎಲ್ಲಿ ಬೆಟಗೇರಿ ಬೆಟಗೇರಿ ಅಲ್ಲಿ ಗೋಧಿ ಬರೋದು ರೈಲ್ವೆ ಮೂಟೆ. ಅಲ್ಲಿ ಹೆಗ್ಣಗಳು ಜಾಸ್ತಿ. ಹೆಗ್ಣ ಆ ಗೋಧಿ ಮೂಟೆ ಇದು ಮಾಡಿ ತಿಂತೀವಲ್ಲ. ಸುಮ್ಮನೆ ನಾವು ರಾತ್ರಿ ಎಲ್ಲ ನಾವು PUC ಫಸ್ಟ್ ಓದ್ತಿದ್ದೇನೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ವಲ್ಲ. ಒಂದು ಹೆಗ್ಣಕ್ಕೆ $10 ಹೊಡೆದ್ರು. ಎಷ್ಟು ಹೊಡಿತೀರಿ ದಿನ? ಇಲ್ಲ ಸರ್, ಈಗ ನಾವು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಬಾನ ಮಗ ನೋಡೋಣ ಅಂತ. $10 ಜಾಸ್ತಿ ಅಲ್ಲ ಸರ್, 10. ಅದೇನು ತೊಗೊಂಡೋಗ್ಬೇಕಿತ್ತ ಹೊಡೆದ್ಬಿಟ್ಟು? ತೋರಿಸ್ಬೇಕು ಅವರಿಗೆ. ಇವ್ರ ಮನೇಲೂ ಅದೇ ಸಾರ ಅವತ್ತು ನಾವು 3-4 ಹೊಡೆ ಸರ್, ದಿನ 30 ಈ ದಿನಕ್ಕೆ ಅಂತಲ್ಲ, ರಾತ್ರಿ ಹೋಗೋದು ಹೊಡೆಯೋ ತೋರಿಸೋದು, ದುಡ್ಡು ಇಸ್ಕೊಳ್ಳೋದು. ವಾರಕ್ಕೆ 1 ಸಲ 2 ಸಲ ಮಜಾ ಇದೆ ಅದು. ಹೋಗಿದ್ದು ಸರ್. ಅದು ಕತೆ ಮೇಲೆ ಮೂವಿಗೆ ಹೋಗೋರು. ಏನ್ ಕತೆ ಮೇಲೆ ಹೋಗೋದು? ಇಲ್ಲ ಸರ್, ನಾನು ಹನಗಲ್ ಅಂತಿದ್ನಲ್ಲ ಹಾವೇರಿಗೆ, ದುಡ್ಡು ಇರ್ತಿದ್ದಲ್ಲ. ನಮ್ಮ ಮನೆ ಹತ್ರ ಈಗ 1 ಕಿಲೋಮೀಟ್ರು, 7ನೇ ಕ್ಲಾಸ್ ಅವಾಗ. ಏನು ಕತ್ತೆ ಏನು ಹಿಡ್ಕೊಳ್ಳೋದು, ಹಗ್ಗ ಕಟ್ಟೋದು, ಬಹದ್ದೂರ್ಗೊಂಡು ವಸಂತ ಗೀತ, ಆ ಕತ್ತೆ ಮೇಲೆ ಪಿಕ್ಚರ್ ನೋಡಿದ್ದು. ಅದು ಹೆಂಗೆ ಫ್ರೀಯಾಗಿ ದುಡ್ಡು ಇರ್ತಿದ್ದವಲ್ಲ. ಇಲ್ಲಿ ಹೆಗ್ಣ ಹೊಡೆಯೋದು ಅಲ್ಲೋಗಿ ಇಲ್ಲ ಅದು ಬೇರೆ, ಹನಗಲ್ ಬ್ರೋ. ಟೈಮ್ ಲೈನ್ಸ್ ಬೇರೆ. ಅದು ಗದಗ್. ಅಲ್ಲಿ ಕತ್ತೆ ಬಿಟ್ಬಿಡೋದು, ದುಡ್ಡು ಇಲ್ವಲ್ಲ. ಅರ್ಧ ಪಿಕ್ಚರ್ ನೋಡೋದು, ಫುಲ್ ಅಲ್ಲ. ಯಾಕೆ? ಅದ್ಯಾವ ಲೆಕ್ಕ? ಅದ್ಯಾವ ಲೆಕ್ಕ? ಇನ್ನರ್ಧ ಮನೆಗೆ ಹೋಗಿ ನೋಡೋರು ಬೇರೆ. ಅರ್ಧ ಅಂದರೆ ಈ ಇಲೆ ಅಂದರೆ ಅದನ್ನ ಇಂಟ್ರೂಡ್ ಇರ್ತಲ್ಲ, ಲೇಡೀಸ್ ರಿಸರ್ಚ್ ಮಾಡೋಕ್ಕೆ ಇದು ಡೋರ್ ತೆಗಿತಾರಲ್ಲ ಹಿಂದ್ಗಡೆ, ಆ ಕಂಪೌಂಡ್ ಹಾರಿ ಇದನ್ನ ಒಳಗೆ ನುಗ್ಗಿಬಿಡೋದು. ಕಂಪೌಂಡ್ ಹಾರಿ ಒಳಗೆ ನುಗ್ಗಿಬಿಡೋದು, ಪಿಕ್ಚರ್ ಒಳಗೆ ಹಿಂಗೆ ಕೂತ್ಕೊಳ್ಳೋರು. ಇದಕ್ಕೆ ಸರ್ ಬಹದ್ದೂರ್ಗೊಂಡು, ವಸಂತ ಗೀತ, ಸಹೋದರ ಸವಾಲು. ಹಾಗಾದ್ರೆ ಫಸ್ಟ್ ಹಾಫ್ ನೋಡಿಲ್ಲ ಯಾವ ಸಿನಿಮಾ ಅದು? ನಾನೊಬ್ಬ ಕಳ್ಳ ಮಾತ್ರ ನೋಡಿದ್ದು, ನಾನೊಬ್ಬ ಕಳ್ಳ. ಆಮೇಲೆ ನಾನೊಬ್ಬ ಕಳ್ಳ ಸೆಕೆಂಡ್ ನೋಡಾಗ ಸಿಕ್ಕಾಕೊಂಡ್ವಿ. ಹೋಗಿ ಬೆನ್ನು ಹತ್ತಿದ ಬಾಲ್ ತಡಿತೀವಿ, ಈಗ ನಮ್ಮ ಮುಂದೆ ತೆಗಿತಾನೆ ಇಲ್ಲ. ಆಮೇಲೆ ತೆಗದ ಒಂದು ಬಿಟ್ಟ ಕಳಿಸಿದ ಬಿಡಿ. ಆಮೇಲೆ ಅರ್ಧದ ನೋಡಿದ್ದು ಬಹದ್ದೂರ್ಗೊಂಡು, ವಸಂತ ಗೀತ, ಒಲವು ಗೆಲುವು, ಸಹೋದರ ಸವಾಲು. ಆಮೇಲೆ ಅದು ಐ ಥಿಂಕ್ 70 ಅಷ್ಟೇ 82 ಇರ್ಬೇಕು. ಲಿಖಿತೇನು ಪಾಯಿಂಟ್ ಆಫ್ ವ್ಯೂ ರಿಲೇಶನ್ಶಿಪ್ಸ್ ಬಗ್ಗೆ? ನಂದು ರಿಲೇಶನ್ಶಿಪ್ಸ್ ಬಗ್ಗೆ ಪ್ರೆಸೆಂಟ್ ಎಷ್ಟು ರಿಲೇಶನ್ಶಿಪ್ ಇದೆ? ಹುಕಪ್ಸ್ ಕಲ್ಚರ್ ಜಾಸ್ತಿ ಆಗ್ಬಿಟ್ಟಿದೆ ಈಗ. ಅಂದ್ರೆ ಹುಕಪ್ ಕಲ್ಚರ್ ಏನಿರ್ಬೋದು ಸರ್? ಓಕೆ, ಹುಕಪ್ ಕಲ್ಚರ್ ಅಂದ್ರೆ ಏನಿರ್ಬೋದು? ಅಲ್ಲ ನಿಮ್ ಪ್ರಕಾರ ಈಗ ಹುಕಪ್ ಅಂತ ಕೇಳಿದ್ರೆ ನಿಮ್ ಪ್ರಕಾರ ಏನು ಹುಕಪ್ ಅಂದ್ರೆ? ಹುಕಪ್ ಅಂತ ಕೇಳಿದ್ರೆ ಏನಿರ್ಬೋದು? ಅದೇ ಉಪೇಂದ್ರ ಮಾಡ್ತಾರ ಕುಚ್ ಅಂತಾರಲ್ಲ, ಅದಕ್ಕೆ ಹುಕಪ್ ಅಂತಾರೆ. ಹೇಳು. ಸೊ ಆ ಕಲ್ಚರ್ ಇವಾಗ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಇವಾಗ ಹೆಂಗಾಗಿದೆ ಅಂದ್ರೆ, ಇವಾಗ ಮುಂಚೆ ಆಗಿದ್ರೆ ತುಂಬಾ ಹುಡುಗರು ಮೀಟ್ ಆಗೋದು ಕಷ್ಟ ಇರೋದು, ಅವರು ಮಾತಾಡೋದೇ ತುಂಬಾ ಬಂದ್ಬಿಡ್ತೀವಿ ಮೀಟ್ ಆಗ ಕಷ್ಟ. ನೀವೆಲ್ಲಿ ಪೊದೆಲೆ ಹೋಗ್ತಿದ್ದಿದ್ದು ನೀವೆಲ್ಲ? ಇವಾಗ ಪಬ್ಸ್ ಎಲ್ಲ ಇದೆ, ಪಬ್ಸ್ಗೆ ಹೋಗ್ತಾರೆ. ಸೊ ಇವಾಗ ಸ್ವಲ್ಪ ಈಸಿ ಆಗ್ಬಿಟ್ಟಿದೆ ಅವ್ರಿಗೆ. ನಾರ್ಮಲ್ ಇದೊಂಥರ ಟ್ರೆಂಡಲ್ಲಿ ಆಗ್ಬಿಟ್ಟಿದೆ. ಏನಂದ್ರೆ ಹುಕಪ್ ಕಲ್ಚರ್ ಆಗ್ಲಿ ಇದೆಲ್ಲ ಸ್ವಲ್ಪ ಕಷ್ಟ ಸಿಗೋದು. ರಿಲೇಶನ್ಶಿಪ್ ಒಳ್ಳೆ ಹುಡುಗರು ಸಿಗೋದು ಸ್ವಲ್ಪ ಕಷ್ಟ ಇದೆ ಇವಾಗ. ನಿನ್ನಂತ ಮಕ್ಕಳು ಸೇವ್ ಮಾಡ್ಬಿಡು. ಈಗ ಇವನು ಒಂದ್ ಹುಡುಗಿನ ಮದ್ವೆ ಆಗ್ತಾನೆ, ಮದ್ವೆ ಆಗೋದ್ ಬೇಡ, ಲವ್ ಮಾಡ್ತಿರ್ತಾನೆ ಅಂತ ಅನ್ಕೊಳ್ಳಿ. ಮದ್ವೆ ಆಗೋಕೆ ಪ್ಲಾನ್ ಮಾಡ್ತಾರೆ. ನೀವು ಆ ಹುಡುಗಿಗೆ ಏನೇನ್ ವಾರ್ನಿಂಗ್ ಕೊಡ್ತೀರಾ ಇವನ್ ಬಗ್ಗೆ? ನನ್ನ ಬಗ್ಗೆ ಏನು ಬಗ್ಗೆ ಇವನ್ ಬಗ್ಗೆ ಅವನು ಚಿಕ್ಕ ವಯಸ್ಸಿಂದ ನಮ್ಗೆ ಗೊತ್ತಲ್ವಾ, ಅವನ ಹೆಂಗಿದೆ, ಅವನ ಕ್ಯಾರೆಕ್ಟರ್ ಹೆಂಗೆ ಅಂತ ನಮ್ಗೆ ಗೊತ್ತಿರುತ್ತೆ ಅಲ್ವಾ? ಹೌದು. ಓಕೆ, ಅದು ನನ್ನ ಮಗ ಓಕೆ ನನ್ನ ಮಗ ಓಕೆ, ಅಷ್ಟು ಹೇಳ್ಕೊ ಅಷ್ಟೇ ಅಂದಲ್ಲ. ಅವ್ನು ಫೋಟೋ ಗೊತ್ತು ಪಾಪ, ಬತ್ತ ಅವಳ ಮುಂದೆ ಇದು ಮಾಡ್ಬೋದಲ್ವ ಪಾಪ. ಏನೋ ನಂಬಿಸ್ಕೊಂಡು ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ಹೌದು ಅಲ್ವಾ? ಅವಳು ಪಾಪ ಯಾರು ಸಣ್ಣ ಮಗಳೋ ಏನೋ ಗೊತ್ತಿಲ್ಲ. ಬಾ ಕರ್ಕೊಂಬಾ,
ಚೆನ್ನಾಗಿರು, ನಾ ಸಪೋರ್ಟ್ ಮಾಡ್ತೇನೆ ಅದಕ್ಕೆ. ಹ್ಮ್ ಸಪೋರ್ಟ್ 100% ಸಪೋರ್ಟ್ ಮಾಡಿದೆ. ನಾನು ಒಂದು ಹೆಂಡತಿ ನನ್ಗೆ 2 ಹೆಂಡತಿ ಬೇಕಲ್ಲ ಅವಾಗ. ಅಲ್ವಾ, ಸಪೋರ್ಟ್ ಮಾಡೇ ಮಾಡ್ತಾರೆ. ಅದಕ್ಕೂ 2 ಹೆಂಡ್ತಿ ಬೇಕಂತ ಅವನಿಗೆ. ಆ ಚಪ್ಪಲಿಗೆ ಹೊರ ಹಾಕ್ತಾನೆ, ಸತ್ಯ ಹೇಳ್ತಾನೆ. ಅವ್ನು ಹೇಳ್ತಾನೆ ಪಾಪ ಯಾವ್ದು ಹುಡುಗಿ ಸರ್ ಪಾಪ ಕರ್ಕೊಂಬಂದು. ಅಲ್ಲ ನಾವ್ಯಾಕೆ ಇದು ಮಾಡ ಈಗ ನೋಡ್ತಿರಲ್ಲ ಉತ್ತರ ಕನ್ನಡ ಯಾವ ಲವ್ ಮಾಡಬೇಡ ಹೊರಗೆ ದಬ್ಬೋದು. ನಮ್ದು ಹಾಗಿಲ್ಲ ಸರ್, ಕರ್ಕೊಂಬರಲಿ, ಅವ್ನು ಚೆನ್ನಾಗಿರ್ಬೇಕು ಅಷ್ಟೇ. ಆ ಹುಡುಗಿನ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬಿಡಿ ಸರ್, ಯಾವ ಜಾತಿ ತೊಗೊಂಡು ಏನು ಮಾಡ್ತೀರಾ? ಅದೇ ಮುಸ್ಲಿಂ ಹಂಗಾರೆ ಅದೊಂದು ಬಿಟ್ಟು ಓಪನ್ ಇಲ್ಲೂ ಹೇಳ್ತೇನೆ ಹಾಕ್ಬಿಡ್ಲ. ಅದನ್ನ ಬಿಟ್ಟು ಯಾವುದೇ ಜಾತಿ ಕರ್ಕೊಂಬಂದ್ರು ನನ್ನ ಮಗನ ಸಪೋರ್ಟ್ ಮಾಡೇ ಮಾಡ್ತಾನೆ. ನನ್ನ ಏಜ್ ಇನ್ನೂ ಡಬಲ್ ಸಪೋರ್ಟ್ ಮಾಡ್ತಾನೆ ಸರ್ ಅದಕ್ಕೆ. ಅದೇ. ನಮ್ಮ ಓಕೆ ಯಾವ ಜಾತಿ ಇದ್ರು ಯಾವ ಜಾತಿ ಅಂತಲ್ಲ, ನಮ್ಮನ್ನ ಸಾಬ್ರು ಬಿಟ್ಟು ಯಾವುದೇ ಕರ್ಕೊಂಬರಲಿ ಸರ್ 100% ನಾವು ಸಪೋರ್ಟ್ ಮಾಡಿ. ಇಲ್ಲಿ ಚೆನ್ನಾಗಿರ್ಬೇಕು. ರಿಯಾಲಿಟಿ ಶೋ ಇಂದ ಯಾವ್ದಾದ್ರು ಕರೆದಿರ? ಕರೆಕ್ಟ್. ಫಿಲ್ಮ್ ಯಾರು ಕರೆದ್ರೆ ಬಿಗ್ ಬಾಸ್ Big Boss ಆಲ್ಮೋಸ್ಟ್ ಹೋಗಿಲ್ಲ. 3rd ರೌಂಡ್ ಆಡಿಷನ್ ಆಗಿದೆ. ಆಡಿಷನ್ಸ್ ಎಲ್ಲ ಆಗ್ತಾ ಇದೆಯಾ? ಹೌದು ಸರ್, ಆಯ್ತು ಎಲ್ಲ ಇದೆ. ಸರ್. ಇವ್ರಿಗೆ ಗೊತ್ತಿರ್ಬೋದಲ್ಲ ನಿಮ್ಗೆ, ಅವ್ರ ಹೆಸರೇನೋ ಇದೆಯಲ್ಲ, ಅವ್ರ ಹೆಸರೇನೋ ವಿನೋ ಆಲ್ಬಿ ಸರ್ ಶುಕ್ರ ಲೈವ್ ಇಂಟರ್ವ್ಯೂ ಮಾಡಿದ್ರು ನನ್ನ ಯಾರು ಸರ್. ಬಿಗ್ ಬಾಸ್ ಇನ್ಫ್ಲೂಯೆನ್ಸರ್ ಅಡಿಷನ್ ಯಾವ್ದು ಲೈವ್ ಇಂಟರ್ವ್ಯೂ ಮಾಡಿದ್ರು ನಾನು. ಇವನು ಇದ್ದ ಓಕೆ ಮಾಡಿದ್ರು. ಓಕೆ ಅಂದ್ರೆ ಆಮೇಲೆ ಅವಾಗ ಸಂಡೆ ಕರೆದ್ರು ನಮ್ಮ ಇಬ್ಬರು ಕರೆದ್ರು. ಅವಾಗ ಎಲ್ಲಿದ್ದ ಕಾಶ್ಮೀರ ಇದ್ದಲ್ಲ, ಕಾಶ್ಮೀರಿಂದ ಗೋವಾಗೆ ಹೋಗಿದ್ದೆ. ಅಲ್ಲಿಂದ ಡೈರೆಕ್ಟ್ ಅಲ್ಲಿಂದ ಇವನು ಲೈವ್ ಇಂಟರ್ವ್ಯೂ ಮಾಡಿದ್ರು. ಸಂಡೆ 9:30 ಅಲ್ಲಿ ಹೋದ್ವಿ. ಓಕೆ 200 ಕ್ವಶನ್ ಹೆಚ್ಚಿಗೆ 200 ಕ್ವಶನ್ ಕೊಟ್ಟಿದ್ರು. 200 ಕ್ವಶನ್ ಕೇಳಿ ಸರ್. ಚಿತ್ರ ಬಿಡಿಸಿ ನಿಮ್ ಮುಂದೆ ಇರೋ ಚಿತ್ರ ಬಿಡಿಸಿ ಅಂದ್ರು. ಆಮೇಲೆ ನಿಮ್ ಚಿತ್ರ ನೀವೇ ಬಿಡಿಸಿ ಅಂದಿದ್ದಕ್ಕೆ ನಾವು ಅಪ್ಪ ಯಾವ್ದೋ ಹೆಣ್ಣು ಚಿತ್ರ ಬಿಡಿಸಿದ್ರು, ನಾನು ಸಿಂಹ ಚಿತ್ರ ಬಿಡಿಸಿದ್ದೆ. ನಾ ಬೈದೆ ನಾ ಬೈದೆ ಅಲ್ಲೇ ಮುಂದೆ ಲೋಪರ್ ನನ್ನ ಮಗನ ನಾನು BP ಇರ್ತಾ ಇದೆ. ಈ ಒಂದು 10 ಕೊಡಿ 20 ವರ್ಷ ಕೇಳಿ 180 200 ಕ್ವಶನ್ ಸರ್. ಅದೆಲ್ಲ ಬರೀಬೇಕು. ದೊಡ್ಡ ಬುಕ್ಲೆಟ್ ಕೊಟ್ಬಿಡ್ತಾರೆ ಬರೀ. ಸರ್ BP ಇರ್ಬಿಡ್ತಂಗೆ. ಏನೇನು ಕ್ವಶನ್ ಕೇಳಿದ್ರು ಸರ್ ಬಿಗ್ ಬಾಸ್ ಅಲ್ಲಿ? ಸರ್ ಬ್ಯಾಡ ಸರ್, ಒಂದಲ್ಲ ಎಲ್ಲ ಕರ್ ಬಂದು ನೋನು ಅಂತ ಹಾಕಿ ಎಲ್ಲ ಗೀಚ್ ಇವೇನು ಬರೋದ ಎಲ್ಲ ಬಾರ್ ಕೊಟ್ಬಿಡಿ. ಅದರಲ್ಲಿ ನನ್ನ ಅಭಿಮಾನಿಗಳು 4 ಜನ ಬಂದಾರ. ಸರ್ ನಮಸ್ತೆ ಅಂತ. ಆಮೇಲೆ ಅವಳು ಯಾರು ಹಿಂದಿ ಇಂಗ್ಲೀಷ್ ಇಂಟ್ರು ಒಳಗಡೆ ಬಿಟ್ಟರು. 11 ಜನ ಹೋಗಿದ್ವಿ ನಾವು. ಓಕೆ ಒಳಗೆ ಇಂಟ್ರು ತೊಗೊಂಡ್ರು. ಏನೋ ಕ್ವಶನ್ ಮೋಸ ಸುಳ್ಳಿಂದ ಬದುಕಬೇಕೋ ಬೇಡ, ಜೀವನ ಮಾಡಬೇಕೋ ಬೇಡ ಅಂತ ಅದೊಂದು ನೀವು ಮಾತಾಡಿ ಅಂದರು. ಮೋಸದಿಂದ ಸುಳ್ಳಿಂದ ಜೀವನ ಮಾಡ್ಬೇಕೋ ಬೇಡವೋ ಮಾಡೋಣ ಬನ್ನಿ ಸರ್. ಈಗ ನಾವು ಯಾವನೊಬ್ಬ ಮೋಸ ಮಾಡ್ಬೇಕು ಚೇಂಜ್ ಮಾಡ್ಬೇಕಂತ ಏನೋ ಸರಿ ಸರ್ ಮಾತಾಡಿ. ಈಗ ನಾವೇ ಮಾತಾಡೋಣ. ಮೋಸದಿಂದ ಬದುಕಬೇಕಾ ಬೇಡವಾ ಸರ್? ಸರ್ ಮೋಸದಿಂದ ಬದುಕಬೇಕಿಲ್ಲ ನಂಗಲ್ಲ. ಅದರಿಂದ ಮತ್ತೊಬ್ಬರಿಗೆ ಇದು ಅವರು ಮೋಸ ಅಂದ್ರೆ ನಾನು ಫಸ್ಟ್ ಆಫ್ ಆಲ್ ಈಗ ನಾನು ಮೋಸ ಅಂತ ಅಂದ್ರೇನೆ ಬೇರೆಯವ್ರಿಗೆ ಮೋಸ ಆಗುತ್ತೆ. ಅಲ್ಲೇ ಇದೆ ಫಸ್ಟ್ ಟರ್ಮ್ ಅಲ್ಲೇ ಮೋಸ ಇದೆ. ಬಟ್ ಬೇರೆಯವ್ರಿಗೆ ತೊಂದರೆ ಬರೋದು ಅಂತ ಹೆಂಗ್ ಹೇಳ್ತೀರಾ ನೀವು? ಮೋಸ ಅಂದ್ರೆ ಯಾರಿಗಾರ ಅಫೆಕ್ಟ್ ಆಗೇ ಆಗುತ್ತದು. ಒಳ್ಳೆ ಮೋಸ ಮೋಸ ಮಾಡಿದ್ರು ಅನ್ನಿಸ್ಬಾರ್ದಂದ್ರೆ ಹೆಂಗದು ಅಂತ. ಸರ್ ನೀವು ಹೇಳೋ ಕ್ವಶನ್ ಹೆಂಗಿದೆ ಗೊತ್ತಾ? ಅವ್ರು ಬದುಕ್ತಿರೋದೇ ಮೋಸದಲ್ಲಿ ಅಲ್ಲ, ನೀವು ಮೋಸದಲ್ಲಿ ಬದುಕ್ಬೇಕಂತ ಕೇಳ್ತಿದ್ದೀರಾ. ಅಂದ್ರೆ ಸುಳ್ಳು ಹೇಳ್ಬೋದು. ಸುಳ್ಳು ಹೇಳಿದ್ರೆ ಅವ್ರಿಗೆ ಮತ್ತೊಬ್ರು ಒಳ್ಳೇದಾಗಬೇಕು ಸುಳ್ಳಿಂದ. ಅದು ಯಾವ ಮೋಸ ಆಗುತ್ತೆ? ಅದು ಒಳ್ಳೇದೇ ಆಗುತ್ತೆ ಸರ್. ಈಗ ನೀವು ರಾತ್ರಿ ನೀವು 1 ಗಂಟೆ ಆಗತ್ತೆ, ನಿಮ್ಮ ಅಕ್ಕ ಮನೆಗೆ ಎಲ್ಲ ಹೋಗ್ತೀರಾ, ನೀವು ಊಟ ಮಾಡಿಲ್ಲ ಅಂತೀನಿ, ಊಟ ಮಾಡಿಲ್ಲ, ನೀವು ಇಲ್ಲಿ ಮಾಡ್ಯಾಗ ಹೊರಗಡೆ ಅಲ್ಲಿ ಹೋಗಿ ನೀವು ಸುಳ್ಳು ಹೇಳ್ಬೇಕಾಗತ್ತೆ. ಯಾಕೆ ಹೇಳಿ? ಅವ್ರು ಎದ್ದು ಅಡುಗೆ ಮಾಡ್ಬೇಕಾಗತ್ತೆ, ತೊಂದರೆ ಆಗತ್ತ. ಹೊಟ್ಟೆ ತುಂಬ ತಿಂದು ಮಂದಿನ. ಅದು ಸುಳ್ಳು, ಅದು ಮೋಸ ಅಲ್ಲ. ಮೋಸ ಸುಳ್ಳು ಹೇಳ್ಬೇಕಲ್ಲಿ. ಆ ಸುಳ್ಳು ಹೇಳಿದ್ರೆ ಗೊತ್ತಾ ಪಾಪ ಅವ್ರಿಗೆ ಎದ್ಬಿಟ್ಟು ಅಡುಗೆ ಮಾಡೋದು ಎಷ್ಟು ತೊಂದರೆ ಆಗತ್ತೆ. ಅದು ಒಳ್ಳೆ ತಾನೇ ಅವ್ರಿಗೆ. ಅದು ಒಳ್ಳೆ ಸುಳ್ಳು, ಅದು ಮೋಸ ಅಲ್ಲ. ಅದು ನೀನೀಗ ರಾಜು ಮಾತಾಡೀಗ ನೀನ್ ಮೋಸ ಮಾಡಿದ್ಯಾ ಮಾಡಿಲ್ವೋ? ಮೋಸ ಮಾಡಬೇಕು. ಯಾರು ಮಾಡಬೇಕು ಅವ್ರಿಗೆ ಮಾಡ್ಬೇಕು. ನೀವು ಯಾರಿಗೆ ಹೆಂಗ್ ಮೋಸ ಮಾಡಿ? ಯಾವ್ದಾದ್ರು ಮೋಸ ಮಾಡಿರೋದು ಚಿಕ್ಕ ಮೋಸ ಆದ್ರೂ ಪರವಾಗಿಲ್ಲ. ಅದೇ 188 ಬಿಲ್ ಕಟ್ಟಿಲ್ವಲ್ಲ, ಡೈಲಿ ಹೋಗುತ್ತೆ. ಸರ್ ನಾನು ಹೇಳ್ತೀನಿ ಮೋಸ ಮಾಡಿ 100% ಮಾಡಿದಿರಾ? ಫೋನ್ಪೇ ಚೆನ್ನಾಗಿ ಕವರ್ ಮಾಡಿದ್ರಿ. ಫೋನ್ಪೇ ಮಾಡಿದ್ದೇನೆ. ಈ ನಮ್ಮ ಕಳ್ಳ ಮನೆಗೆ ಗೊತ್ತು. ಮಾಡಿರ್ತೀನಿ ಅವಾಗ ಫೋನ್ ಪೇನಾ? ಓಕೆ, ಫೋನ್ಪೇ ಮಾಡಿರ್ತೀನಿ ಅಷ್ಟೇ. ಏನೋ ಅರ್ಜೆಂಟ್ ಬೇಕಾಗ ಫೋನ್ ಪೇ 200 150 ಅರ್ಜೆಂಟ್ ಬೇಕಾದಾಗ. ಅವಾಗ ಕ್ಯಾಶಿಯರ್ ಆಗಿದ್ದಾಗ ಆ ಟೈಮ್ನಾಗ ಸರ್ ನೀವು ನಂಬ್ತೀರಾ 92 ಇಲ್ವಾ? 92ಇಂದ 2001 ಆಟೋ ಚಾರ್ಜ್ 8 ರೂಪಾಯಿ ಇತ್ತು. ಮಿನಿಮಮ್ 8 ರೂಪಾಯಿ ಇತ್ತು. 300 ರೂಪಾಯಿ ಖರ್ಚು ಮಾಡ್ತಾ ಇದ್ದೆ ಡೈಲಿ. ನಂಬ್ತೀರ ನೀವು? ಪರ್ ಡೇ. ಎಲ್ಲಿಂದ ಓಡಾಡ್ತಿದ್ರಿ? ಯಾವ ಕಡೆಯಿಂದ ಎಲ್ಲಿ ಓಡಾಡ್ತಾ ಇದ್ರಿ? ಪವಿತ್ರದಿಂದ ನಮ್ಮ ಶಿವನಹಳ್ಳಿ 8 ರೂಪಾಯಿ. ಅದು 8 ರೂಪಾಯಿ ಹಾಕಿದ್ದಲ್ಲ, 300 ರೂಪಾಯಿ ಕೊಡ್ತಿದ್ದ.
ನನ್ನ ಖರ್ಚಷ್ಟಿತ್ತು ಹಂಗೆ ಸರ್ ನಂಬ್ತೀರಾ 300 ರೂಪಾಯಿ. ಸರ್ ಅಂದ್ರೆ ಶೋಕಿ ಹೆಂಗ್ ಮಾಡ್ತೀರಿ? ಈಗೆಲ್ಲ ಹುಡುಗರು ಡ್ರೆಸ್ ತಗೋತಾರೆ. ಅವ್ರು ಹೆವಿ ಮಾಡ್ತಾರೆ. ಸರ್, ಹಳೆ ಅವಾಗ photo ಸಿಕ್ಕಾಪಟ್ಟೆ ತೋರ್ಸಿದ್ರೆ ಮಾಡಿ ಗೊತ್ತಾ? ಏನ್ ಮಾಡ್ತೀರಿ ಸರ್? ಏನ್ ಶೋಕಿ? ಸರ್ ಅವಾಗೆಲ್ಲ ಒಳ್ಳೆ ಹೆಣ್ಮಕ್ಳು RC ರಾಯಲ್ ಚಾಲೆಂಜ್ ರಾಯಲ್ ಚಾಲೆಂಜ್ ಫಾಸ್ಟರ್ ಬೀರ್ ಅಂತಿತ್ತು ಅಷ್ಟೇದು ಫಸ್ಟ್ ಕರೆಕ್ಟ್ ಫಾಸ್ಟರ್ಸ್. ಫೋಟೋಸ್ ಅದು 2 ಬೀರು RC 2 ಪೆಗ್ಗು ಮತ್ತೆ ಡೈಲಿ ಸರ್ ಬಟ್ 300 ರೂಪಾಯಿ ಪರ್ ಡೇ ಸರ್. ಅವಾಗ 94 90 300 ರೂಪಾಯಿ 3000 ಆ ಗುಡಾಯಿಸೋರು ಹೆವಿ ಗುಡಾಯಿಸಿದೆ ಅದು. ಹೌದಾ? ಅದು ಗ್ಯಾಮ್ಲಿಂಗ್ ಸರ್ ಅವಾಗ 2000 ಆಗಿದ್ದಲ್ಲ 2000 ಮದುವೆ ಬಿಡ್ಬೇಕಂತ. ಬಟ್ ಮದ್ವೆ ಆದ್ಮೇಲೆ ಬಿಟ್ರ ಇದನ್ನ ಗ್ಯಾಮ್ಲಿಂಗ್ ಎಲ್ಲ ಬಿಟ್ರ ಮದ್ವೆ ಆದ್ಮೇಲೆ? ಮದ್ವೆ ಆದ್ಮೇಲೆ start ಮಾಡಿದ್ವಿ. ಎಣ್ಣೆ ಅಲ್ಲ ಗ್ಯಾಮ್ಲಿಂಗ್ ಮಾಡ್ತಿದ್ರು ಅಂತ. ಇಲ್ಲ ಏನ್ ಗ್ಯಾಮ್ಲಿಂಗ್ ಇಲ್ಲ ಸರ್. ಬೆಟ್ಟಿಂಗ್ ಗಿಟ್ಟಿಂಗ್ ಆಡ್ತಿರ್ಲಿಲ್ಲ? ಇಲ್ಲ ಬೆಟ್ಟಿಂಗ್ ಅಭ್ಯಾಸ ಇಲ್ಲ. ಬೆಟ್ಟಿಂಗ್ ಮಾಡಬಾರ್ದು. ಲಾಟ್ರಿ ಆಡ್ತಿದ್ದೆ 10 ರೂಪಾಯಿ ಅದೇನು ಗ್ಯಾಮ್ಲಿಂಗ್ ಸರ್. ಗೌರ್ಮೆಂಟ್ ಲಾಟ್ರಿ ಅದು ಗ್ಯಾಮ್ಲಿಂಗ್ ಏನು ಲಾಟ್ರಿ ಗ್ಯಾಮ್ಲಿಂಗ್? 10 ರೂಪಾಯಿ ಒಂದು ಟಿಕೆಟ್ ಕೊಟ್ಟು ಅದು ಒಂದು ವಾರಕ್ಕೆ ಡ್ರಾಬಾರ್ದು ಒಂದು ತೊಗೊಂಡು ಆಡ್ತಿದ್ದೆ. ಅದೇ ಮಾಮೂಲಿ ನೀವು ತೊಗೊಂತಾರೆ ಆಡ್ಬೋದು. ಅದೇನು ಮಾಮೂಲಿ ಅಲ್ಲ. ಇದು ಪ್ಲೇವಿನ್ ಆಡ್ತಿದ್ರಾ? ಇಲ್ಲ ಸರ್ ಪ್ಲೇವಿನ್ ಇಲ್ಲ. ಪ್ಲೇವಿನ್ ಏನಿದೆ ಅವಾಗಿತ್ತು ಅದು. ಇತ್ತಲ್ಲ ಸರ್ ಪ್ಲೇವಿನ್ ಸೂಪರ್. 2006 ಇದೇಂಗ್ ಗೊತ್ತು ನಿಂಗೆ? ಹೆಂಗ್ ಗೊತ್ತು ನಿಂಗೆ? ಕುಮಾರಸ್ವಾಮಿ ಸೇಮ್ ಇದೆ. ಬ್ಯಾನ್ ಮಾಡಿದ್ದು ಕುಮಾರಸ್ವಾಮಿ ಅಥವಾ ಯಡಿಯೂರಪ್ಪ ಇಬ್ರು ಬಿಜೆಪಿ ಸರ್ಕಾರ ಇತ್ತು ಅವಾಗ. ಬ್ಯಾನ್ ಮಾಡಿದ್ದು. ಬ್ಯಾನ್ ಮಾಡಿದ್ದು ಅದು ಬ್ಯಾನ್ ಮಾಡಿ ಸರಾಯಿ ಬ್ಯಾನ್ ಮಾಡಿದ್ದು. ಅದು ಸರಾಯಿ ಇದ್ದಿದ್ದು ಒಳ್ಳೆ ಸರ್ ಜನರಿಗೆ. ಸರ್ ನೀವು ಏ ಇಲ್ಲ ಸರ್ ಏನ್ ಒಳ್ಳೇದು. ನಾ ಕುಡ್ದೇನೆ ಸರ್ ಸರ್ ಓಪನ್ ಆಗೈತೆ. ಹೆಂಗಿರುತ್ತೆ ಅದು? 10 ರೂಪಾಯಿ ಸರ್. ಇವೆಲ್ಲ ಇದಕ್ಕೆ ಕಲರ್ ಹಾಕಿರ್ತಾರೆ ಅಷ್ಟೇ. ಅದಕ್ಕೆ ಕಲರ್ ಹಾಕಿರಂಗಿಲ್ಲ. 10 ರೂಪಾಯಿ 3 ಪ್ಯಾಕೆಟ್ 30 ರೂಪಾಯಿ ಎಗರ್ ಬಿದ್ದು 30 ರೂಪಾಯಿ 5 ರೂಪಾಯಿ ಚಿಪ್ಸು 35 50 ರೂಪಾಯಿ ಒಳಗಡೆ ಎಲ್ಲ ಮುಗಿದು ಹೋಗ್ಬಾರ್ದು. ಇವಾಗ 110 ರೂಪಾಯಿ ಕೊಡ್ಬೇಕಲ್ಲ ಸರ್ ಪಾಪ ಎಲ್ಲಿ ಹೋಗೋರು. ಸೊ ಪ್ಲೇವಿನ್ ಏನ್ ಗೊತ್ತಾ, ನಿಮ್ಗೆ ಟಿಕೆಟ್ ಬರುತ್ತೆ ನಂಬರ್ಸ್ ನಂಬರ್ ಅಲ್ಲಿ ಬಾಲ್ ಮೇಲೆ ನಂಬರ್ ಇರುತ್ತೆ. ಓಕೆ. ಸೊ ಪ್ರತಿ ಬಾಲ್ ಮೇಲ್ಗಡೆ ಹೋಗಿ 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 ಒಂದು ಫೈನಲ್ ನಂಬರ್ ಆಗುತ್ತೆ. ಆ ಫೈನಲ್ ನಂಬರ್ ಯಾರಿಗೆ ಬರುತ್ತೆ ಅವರು ಬೇಸಿಕ್ಲಿ ಲೈಕ್ ಲಾಟರಿ ರಷ್ಯನ್ ರೂಲೆಟ್ ತರ ಒಂಥರ. ಅದು ಇತ್ತು. ಆಮೇಲೆ ಇದು ರಷ್ಯನ್ ರೂಲೆಟ್ ಅಲ್ಲ, ಅದು ಬೇರೆ ತರ. ಅದು ಗೊತ್ತಾಯ್ತು, ಅದು ಸಿಂಗಲ್ ಮಲ್ಟಿಪಲ್ ರೂಲ್ ಸರ್ ಸಿಂಗಲ್ ನಂಬರು ಡಬಲ್ ನಂಬರ್ ಎಲ್ಲ ಬಂತ ದಿನಕ್ಕೆ ಎಷ್ಟು 6 ಡ್ರಾ ಇತ್ತಲ್ಲ 6 ಡ್ರಾ. ಅದರಲ್ಲಿ ಆಟೋ ಡ್ರಾ ಎಲ್ಲ ಅಲ್ಲೇನವರು ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ರು. ನೀವು ಕುದುರೆ ರೇಸ್ಗೆ ಹೋಗ್ತಿದ್ರಾ? ಇಲ್ಲ ಸರ್ ಅವ್ರು ಬೇರೆ ಕುದುರೆ ಓಡಿಸೋರು. ಇನ್ನೂ ಒಳಗಡೆ ಹೋಗಿಲ್ಲ ಸರ್ ನಾನು. ಒಂದ್ಸರಿ ಕರ್ಕೊಂಡು ಹೋಗಪ್ಪನ. ಅಭ್ಯಾಸ ಇಲ್ಲ ಸರ್ ನಂಗೆ ಅದು ಅಭ್ಯಾಸ ಇಲ್ಲ. ಅಲ್ಲ ಬೆಟ್ಟಿಂಗ್ ಅಲ್ಲ, ಅಲ್ಲ ಸುಮ್ಮನೆ ಹೋಗಿ ನೋಡ್ಬಾರ್ದು ಅಷ್ಟೇ. ಅಲ್ಲ ಒಳ್ಳೆ ಸೂಟ್ ಗೀಟ್ ಹಾಕಿ ಹ್ಯಾಟ್ ಗೀಟ್ ಹಾಕಿ ಕರ್ಕೊಂಡು ಹೋಗೋ ಚೆನ್ನಾಗಿರುತ್ತೆ. ಡರ್ಬಿ ಕರ್ಕೊಂಡು ಹೋಗೋದು. ಡರ್ಬಿ ಅದು ಕರ್ಕೊಂಡು ಅಭ್ಯಾಸ ಸರ್ ಮಧ್ಯಾಹ್ನ ಇದು ಕುದುರೆ ಎಲ್ಲ ಓಡಿಸ್ಯಾರ. ಅದೊಂದು ವಿಡಿಯೋ ಅದು ಮಾಡಿ ಅದು ಕಂಡಿದ್ದಾರೆ. ಅದನ್ನ ನೋಡಕ್ಕೆ ಸರ್ ಈಗ ಎಲ್ಲ ಮಾಡಿದಿರಿ, ಪಾರ್ಟಿ ಮಾಡಿದಿರಿ, ಜೆನ್ಸಿ ಡ್ರೆಸ್ ಹಾಕಿದಿರಿ, ಇನ್ನು ನೀವು ರಾಮರಾಜ್ ಅದು ನಂಗೆ ಭಾಳ ಇಷ್ಟ ಆಯ್ತು. ರಾಮರಾಜ್ ಮಾಡಲಿಂಗು ಮಾಡಿದಿರಿ. ಏನ್ ಮಾಡ್ಬೇಕಂತ ಆಸೆ ನೆಕ್ಸ್ಟ್ ಇದು ಮಾಡ್ಬೇಕು. ಏನ್ ಈಗ ಫಾರ್ ಎಕ್ಸಾಂಪಲ್ ಸರ್ ಆಯ್ತು ಸರ್ ಇನ್ನು ಅಲ್ಲ ಇನ್ನೇ ಮಾಡಿ ಹೇಳಿ ನೀವು. ನಾವು ಬರ್ತೇನೆ ನೀವು ಬೇಕು. ನಾವು ಅಲ್ಲ ಫಿಲ್ಮ್ ಇದು ಕೊಟ್ರೆ ಮಾಡ್ತೀರಾ? Film ಅಲ್ಲಿ acting. ಕೊಟ್ರೆ ಚಾನ್ಸ್ ಮಾಡ್ತೀರಾ? ಇಲ್ಲ ಸರ್ ಯಾರು ಕೊಡ್ತಾರೆ ಸರ್ ನಮ್ಗೆ ಈ ವಯಸ್ಸಲ್ಲಿ. ಯಾಕೆ ಗೊತ್ತು, ಈಗ ಹುಡುಗನ ಅಪ್ಪನ ಕ್ಯಾರೆಕ್ಟರ್ ಇತ್ತಪ್ಪ. ಏನು ನೋಡೋಣ ಸರ್ ಹಂಗೆ ಅಂತ ಅದೃಷ್ಟ ಬಂದು ನೋಡೋಣ. ಹೌದಾ ನೋಡೋಣ. ಈಗ ಫಾರಿನ್ಗೆ ಹೋಗ್ಬೇಕು, ಇಲ್ಲ ಸರ್ ಥೈಲ್ಯಾಂಡ್, USA. ಕಾಂಟೆಂಟ್ ಗೋಸ್ಕರ ಥೈಲ್ಯಾಂಡ್ ಅಂದ್ರೆ ಕರ್ಕೊಂಡು ಹೋಗ್ಬೇಕು. ಥೈಲ್ಯಾಂಡ್ ಏನೋ ನೋಡೋಣ ಸರ್. ಏನ್ ಇರ್ಬೋದಲ್ಲ ಸರ್ ಅಲ್ಲಿ? ಏನ್ ಇಷ್ಟ ಆಗ್ಬೋದು ನಿಮ್ಗೆ ಅಲ್ಲಿ? ಏನು ಮಸಾಜ್ ಮಾಡ್ಕೊಂಬರೋಣ ಅಂತ. ಅಲ್ಲ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಶಾಂತಿ ಏನೋ ಇದೆಲ್ಲ ಕಲಿಬೋದಲ್ಲ, ಮೆಡಿಟೇಷನ್ ಅದು ಇದು ಎಲ್ಲ ಥೈಲ್ಯಾಂಡ್ ಎಲ್ಲ. ಶಾಂತಿ ಸರ್ ಆ ಶಾಂತಿಗಿಂತ ಇಲ್ಲ. ಶಾಂತಿಗೆ 3 ಪೆಗ್ ಹಾಕ್ಬಿಟ್ರೆ ಒಳ್ಳೆ ಶಾಂತಿ ಬರುತ್ತೆ. ಯಾವ ಶಾಂತಿಗಿಂತ ಅಷ್ಟೇ ಮುಗಿದು. ಯಾವ ಶಾಂತಿಗಿಂತ ಅಲ್ಲಾಕ್ ಹೋಗೋದು ಶಾಂತಿ ಕಡೆ ಕಾಸು ಖರ್ಚು ಮಾಡ್ಕೊಂಡು. ಓಕೆ ಸರ್ ಅಪ್ಪಂದ್ರಿಗೆ ಏನಾರು ಹೇಳ್ಬೇಕು, ಯಾಕಂದ್ರೆ ಎಲ್ಲರ ಅಪ್ಪಂದ್ರೆ ನಮ್ಮ ಅಪ್ಪಂದ್ರೆ ಓಪನ್ ಅಪ್ಪೇ ಆಗಲ್ಲ. ನಾವು ಮಕ್ಕಳು ನಾವು ಅವ್ರ ಹತ್ರ ನಾ ಹೇಳಿದ್ನಲ್ಲ ಅವಾಗ ಗೊತ್ತಾ SLC ವರ್ಗು ಮಾತ್ರ ಮಕ್ಕಳು. ಆಮೇಲೆ ಫ್ರೆಂಡ್ಸ್ SLC ಹ್ಯಾಸ್ ಎ ಫ್ರೆಂಡ್. ಈ ನೋಡಿ ನನ್ನ ಮಗ ಇವ್ SLC ಈ ನನ್ನ ಮಗ ಮೊದಲಿಂದ ಫ್ರೆಂಡ್ಸ್ ತರ ಇದ್ದಾನೆ ನನ್ನ ಮಗ. ಇವ್ನ ಮಗನೇ ಅಲ್ಲ ಫ್ರೆಂಡು ಅಂತ. ಮಗನೇ ಎಲ್ಲ ಬೋಳಿ ಮಗ, ಬೋಳ ಮಗ ಅಂತ ಅದು ಹಂಗೆ ಕರಿತೀನಿ. ಹ್ಯಾಸ್ ಎ ಫ್ರೆಂಡ್ ತರ ಸರ್. ಹಂಗೆ ಎಲ್ಲ ಅಪ್ಪಂದಿರು ಅಷ್ಟೇ. ಓವರ ಹೇಳಕ್ಕೆ ಹೋಗ್ಬಿಡೋದು ಮಕ್ಕಳಿಗೆ. ಹಿಂಗೆ ಬಾ, ಇಷ್ಟು ಗಂಟೆಗೆ ಬಾ, ಎಲ್ಲಿ ಹೋಗಿದ್ದಿ ಅದೊಂಥರ. ಇವಾಗ ಜನಸಂಖ್ಯೆ ಗೊತ್ತಲ್ಲ ನಿಮ್ಗೆ. ಅವಾಗ ನಮ್ಮ ಕಾಲಕ್ಕೆ ಬಿಡಿ, ಇವಾಗ ನಿಮ್ದೆಲ್ಲ ಗೊತ್ತಲ್ವಾ. ಎಲ್ಲ ಪಾರ್ಟಿ ಇರುತ್ತೆ, ಒಂದು ಸಣ್ಣ ಫಂಕ್ಷನ್ ಬರ್ತಾರೆ, ಲೇಟಾಗಿ ಬರ್ತಾರೆ. ಅದಕ್ಕೆಲ್ಲ ಭಯಕ್ಕೆ ಯಾವ ಅಪ್ಪಂದ್ರು ಭಯಕ್ಕೆ ಹೋಗ್ಬಿಡೋದು ದಯವಿಟ್ಟು. ಕರೆಕ್ಟ್. ಬೈಲಕ್ಕೆ ಹೋಗ್ಬಿಡೋದು. ಆಯ್ತು ಮಗ ಎಷ್ಟು ಗಂಟೆ ಅದು ಎಲ್ಲಿ ಹೋಗಿದ್ದೆ ಸರ್ ಯಾರು ಹಂಗೆ ಮಾತಾಡ್ಸ್ಕೊಂಡು ಮಾತಾಡ್ಬೇಕು. ಒಬ್ಬೊಬ್ರು ಗೊತ್ತಲ್ಲ ಫೀಲಿಂಗ್ ಹೆಂಗಿರುತ್ತೆ ಮನ್ಸಿಗೆ. ಹಿಂಗೆ ಬೈದ್ಬಿಟ್ಟ ಅಂದ್ಬಿಟ್ಟು ಗೊತ್ತಲ್ಲ ನಿಮ್ಮ ಹೇಳಂಗಿಲ್ಲ. ಏನೋ ಆಗ್ಬಿಡುತ್ತೆ ಅನಾಹುತ. ಹಂಗೆ ಹಾಕೋಬಿಡೋದು. ಆಯ್ತು ಮಗ ಇನ್ನೊಂದ್ಸಲ ಎಲ್ಲಿ ಹೋಗಿದ್ದಿ ಏನೋ ಹೇಳ್ಬಿಟ್ಟು ಹೋಗು ಬಾ ಅಂತ. ಒಂದೊಂದು ಮಕ್ಕಳು ಗೊತ್ತಲ್ಲ ಸೆನ್ಸಿಟಿವ್ ಇರ್ತಾರೆ. ಹೇಳಬೇಕು ಎಲ್ಲ ಈಗಿನ ಮಕ್ಕಳು ಗೊತ್ತಲ್ಲ ಸರ್. ಅದಕ್ಕೆ ಯಾವ ಅಪ್ಪಂದಿವ್ರಿಗೂ ಹೇಳ್ತಾನೆ ಮಕ್ಕಳಿಗೆ ಏನು ಭಯಕ್ಕೆ ಹೋಗ್ಬೇಡಿ.
ಆ್ಯಸ್ ಎ ಫ್ರೆಂಡ್ ಥರ ಇದೆ ಅಷ್ಟೇ, ಅದು ಒಳ್ಳೇದು. ಅಂದ್ರೆ ಲಿಖಿತ್, ನಾನು ನಮ್ಮ ಮಮ್ಮಿಗೆ ಒಂದು 4 years ಬ್ಯಾಕ್ ಕೇಳಿದ್ದೆ, ಮಮ್ಮಿ ನಾನು ಕಾಂಟೆಂಟ್ ಮಾಡ್ತೀನಿ, ಹಿಂಗೆ ಫ್ಯಾಮಿಲಿ ಕಾಂಟೆಂಟು ಬಾ ಅಂತ. ಅವಾಗ ನಾವು ಇಲ್ಲಪ್ಪ ಏನಾರು ಮಾಡ್ಕೊಂಡು ನಮ್ಮ ಮುಖ ಅಂತೂ ತೋರಿಸಲ್ಲ ಕ್ಯಾಮ್ರಾ ಅಲ್ಲಿ, ನೀನೇ ಮಾಡ್ಕೊಂಡು. ಅದಕ್ಕೆ ಬಿಟ್ಟೆ, ಐಡಿಯಾನ ಬಿಟ್ಬಿಟ್ಟೆ ನಾನು. ಬೇಡ ಯಾಕೆ ಸುಮ್ಮನೆ ಒಬ್ಬನೇ ಎಷ್ಟು ಮಾಡ್ತೀಯ, ಇಲ್ಲ ಡ್ಯಾಡಿ ಇಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ಆಲ್ರೆಡಿ 1 million ಇಲ್ಲ. ಸಿ ಫಾರ್ ದಟ್ ಅಂಕಲ್ ತರ ಪರ್ಸನಾಲಿಟಿ ಬೇಕು. ತುಂಬಾ ಸೋಬರ್ ಆಗಿದ್ರೆ ಇಂಟರ್ನೆಟ್ ಅಲ್ಲಿ ಓಡಲ್ಲ, ಹಂಗೆ ಓಡಲ್ಲ. ಕ್ರೇಜಿ ಆಗಿರುವ ನೀನು ಹಿಂಗ್ ಬೈತಿದ್ರೆ ಒಂಥರ ಮಜಾ ಬರುತ್ತೆ. ಬಟ್ ನೀನ್ ಅದಕ್ಕೆ ಹೋಗಿದ್ದೆ ಮಗ ಪ್ರೊಟೆಸ್ಟ್ಗೆ, ಆಕ್ಚುಲಿ ಅದನ್ನ ಸಪೋರ್ಟ್ ಮಾಡೋದು, ಸುಮ್ಮನೆ ಮಜಾ ಮಾಡೋದಕ್ಕೆ. ನಾನ್ ಸರ್ ಮೊನ್ನೆ ಹಾಳಾಗೋಗ್ಲಿ ನನ್ಗೆ. ಅಂದ್ರೆ ಪೊಲಿಟಿಕಲ್ ವ್ಯೂಸ್ ಇಲ್ವಾ ನಿನ್ಗೆ? ಅಂದ್ರೆ ಅಪ್ಪಂದು ಅಷ್ಟು ಸ್ಟ್ರಾಂಗ್. ರಾಹುಲ್ ಗಾಂಧಿ, ನಂಗೆ ರಾಹುಲ್ ಗಾಂಧಿ ಇಷ್ಟ. ಮೆಟ್ಟನೆ ಹೊಡಿತೇನೆ ಈಗ ಸರ್. ಹೇಳ್ತೇನೆ ಕೇಳ ಸರ್, ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಮೋದಿ ಬಗ್ಗೆ ಯಾವಾಗ ಬೇಕಂತ ಹೇಳ್ಬಿಟ್ಟೆ, ನಿನ್ನ ಹಿಂಗೆ ಚಪ್ಪಲಿ ತಂಗ ಹೊಡಿತೇನೆ ಈಗ ಬಾ ಅಂತ ಹೇಳಿ ಕೇಳಿ. ನಾನ್ ಸುಮ್ನೆ ಮಜಾ ತಗೊಳ್ಳೋಣ ಅಂತ ಹೋದೆ. ಆ ವಿಡಿಯೋದಲ್ಲಿ ಏನಾಗಿತ್ತಂದ್ರೆ ಮೋದಿಗೆ ಸ್ವಲ್ಪ ಕಿರ್ಚಾಡಿದ್ರು, ನಂಗೆ ಆಗಿಲ್ಲ. ಅದು ಸ್ವಲ್ಪ ಇದಾಯ್ತು. ಇಲ್ಲಾಂದ್ರೆ ಇದು ತೆಗ್ದ್ಬಿಟ್ಟಲ್ಲ ಅದನ್ನ. ಬಿಕಾಸ್ ನಾನು ಅಂಕಲ್ ಸ್ಪೀಚ್ ಮಾಡಿ ಹೊಂಟಿದ್ದೆ ಅವನು. ಅದೇ ಹೋಗ್ತಾ ಸ್ಪೀಚ್ ನಾನು ಮೆಟ್ಟನೆ ಹೊಡಿ ಸ್ಪೀಚ್ ಮಾಡಿದ. ನಾನ್ ಸಪೋರ್ಟೇ ಮಾಡ್ತಿರ್ಲಿಲ್ಲ, ನಾನು ಯಾವ್ದಕ್ಕೂ ಐ ಆಮ್ ನ್ಯೂಟ್ರಲ್ ನಾನು. ಓಕೆ, ಅದು ಬೇಡ ಇದು ಬೇಡ. ಯಾವಾಗ ಇವ್ನ ಬಗ್ಗೆ ಹೇಳಿದ್ರು, ಮೋದಿ ಬಗ್ಗೆ ಹೇಳ್ಬಿಟ್ಟೆ ಅವಾಗ. ಅದನ್ನ ಕೇಳಿ ಸುಮ್ಮನೆ ಕೂತ್ಕೊಂಡ್ ನಾನು. ನಿಂಗೆ ಏನಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದ ನಿಮ್ಮನ್ನ? ಏನ್ ಹೇಳ್ತಾರ ಸುಮ್ಮನೆ ಹಂಗೆ ಸುಮ್ನೆ ಬಾಯಿ ಬಾ ಇದು ಫ್ರೇಮ್ ಬಾಕಿ ಏನೋ ಒಂದು ಇದೆ ಬಾ ಫಂಕ್ಷನ್ ಇದೆ ಬಾ ಅಂತ ಕರ್ಕೊಂಡು. ಅದು ನೋಡ್ರು ಅವರು ಹೂ ಅಂತಾರೆ ಮೋದಿ ಬಗ್ಗೆ. ನಂಗೆ ತಲೆ ಕೆಟ್ಟರು ಸರ್. ನಾನು ಚಪ್ಪಲಿ ಹೊಡಿತೇನೆ ನನ್ನ ಮಗನ ಇಲ್ಲಿ ಬಾ. ಮತ್ತೆ ಅದು ಹೇಳ್ಬಿಟ್ಟೆ ನಮ್ಮ ಮತ್ತೆ ದೊಡ್ಡ ಗಲಾಟೆ ಆಗ್ಬಿಡುತ್ತೆ, ಹಂಗೆ ಮಾಡ್ಬಿಡ್ತೇನೆ ಅಂತ. ಸುಮ್ಕರ್ ಅಂತ ಮತ್ತೆ ಕರ್ಕೊಂಡ್. ಸರ್, ಇನ್ಸ್ಟಾಗ್ರಾಮ್ ನಾಗ ಒಟ್ಟು ನಿಮ್ದು ಹವಾ ಅಂತೂ ಬಹಳ ಎದ್ದಿದೆ ಇವಾಗ. 100K ದಾಟಿದೀರಾ. 102 ಸರ್. 102 ನೋಡಿದೆ. ಇವಾಗ ನೆಕ್ಸ್ಟ್ ರಿಲೀಸ್ ಆಗೋಷ್ಟು ಜಾಸ್ತಿ ಆಗಿರುತ್ತೆ. ಏನ್ ಅನ್ಸುತ್ತೆ? 1 ಲಕ್ಷ ಜನ ಫಾಲೋ ಮಾಡಿದ್ದಾರೆ, ಇನ್ನ ಜನ ನೋಡ್ತಾರೆ. ಸರ್ ನಿಮ್ಮಂಥ ಪ್ರೀತಿ ವಿಶ್ವಾಸ ಸರ್, ಆಶೀರ್ವಾದ, ಪ್ರೀತಿ ವಿಶ್ವಾಸ ಅದು ಈ ನಮ್ಮ ಮನೆಯಿಂದ ಆಗಿದ್ದೆ ಆ್ಯಕ್ಚುಲಿ ಸರ್. ಹಾಗೆ ಹೊಡೆದ್ರು ಉಲ್ಟಾ ಹಂಗಂತಲ್ಲ, ಉಲ್ಟಾ ಅಂತಲ್ಲ. ಆ್ಯಕ್ಚುಲಿ ನಂಗೆ ಸರ್ ನಂಗೆ ಗೊತ್ತೇ ಇರಲಿ ಇವೆಲ್ಲ. ಕರೆಕ್ಟ್. ನೀವು ಬಂದ ಕಟಿಂಗ್ ಮಾಡ್ಸ್ಕೊಂಬಂದ ವಿಡಿಯೋನ ಬೈದೆ ಆಕಿನ ಅದು ಇದು ಹಾಕಿದ ಕಂಟಿನ್ಯೂ ಹಂಗೆ ಆಯ್ತು. ಅದು ಅಷ್ಟು ಜನ ಹಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಂಗೆ ಎಲ್ಲಕ್ಕಿಂತ ಎಷ್ಟು ಖುಷಿ ಆಗತ್ತಂದ್ರೆ ದಿನಕ್ಕೆ ಒಂದು 4 ಜನ ಫೋಟೋಸ್ ಹೋಗಿದ್ದೆ ಸರ್ ನನ್ನ ಹತ್ರ. ಅಂಕಲ್ ನಿಂತ್ಕೊಳ್ಳಿ ಇದು ನಿಂತ್ಕೊಳ್ಳಿ. ದೃಷ್ಟಿಗಿಷ್ಟು ಏನ್ ಭಯ ಅಲ್ಲ ನಿಮ್ಗೆ? ದೃಷ್ಟಿ ಸ್ಮಾರ್ಟ್ ಇದೆ. ಅಲ್ಲೊಂದು ಮಚ್ಚೆನೂ ಇದೆ ನೋಡಿ, ಆಂಟಿ ಇಟ್ಟಿರೋದು. ಸರ್ ತಿರುಗಿ ಈ ಕಡೆ, ಸರ್ ಈ ಕಡೆ ತಿರುಗಿ ಆಂಟಿ ಇಟ್ಟಿರೋದು ಇಲ್ಲ ಬ್ರೋ, ಮಚ್ಚೆ ಕಲೆ ಅದು. ದೃಷ್ಟಿ ಬಟ್ ಇನ್ಬಿಲ್ಟ್. ಸರ್ ನಂಗೆ ಅದು ಅಲ್ಲ, ಡಾಕ್ಟ್ರ್ ಮಗ ಬಂದು ಆ ಡಾಕ್ಟ್ರು ಅವನು ಡಾಕ್ಟ್ರೇ ಸರ್. ಬೈರಿ ಅಂತಾರೆ ಅವನ ಮುಂದೆ. ನಂಗೆ ಎಷ್ಟು ಇದಾಗ್ಯದ, ಬಿಡಿ ಸರ್ ಅಂತ. ಇಬ್ರು ಫೋಟೋ ಅಲ್ಲಿ ನಿಂತಿದ್ದು, ನನ್ನ ಇಬ್ರು ಎಲ್ಲ ಫೋಟೋ ತಗೊಂಡೋದ್ರು ನಿನ್ನೆ. ಅದು ನಂಗೆ ಖುಷಿ ಆಯ್ತು. ಕಾರದು ಒಂದು ಆಂಟಿ ಅದೇ ಫೋಟೋ ತಗೊಂಡ್ರು, ನಾನು ನಿಮ್ದೊಂದು ಫೋಟೋ ತಗೊಂಡು. ಅಲ್ಲ ಅದು ರೇಂಜರ್ ಕಾರ್ ತಂದಿದ್ದಾರೆ, ಬ್ಲ್ಯಾಕ್ ಕಲರ್ ತಂದ್ಬಿಟ್ಟು ಈ ಕಡೆ ಹೋಗೋರು ನಮ್ ನೋಡಿ ಫುಲ್ ಟರ್ನ್ ಮಾಡಿ ನಾನು ನಿಂತೆ ಆಫೀಸ್ ಬಂದ್ಬಿಟ್ಟು ಬನ್ನಿ ಅಂತ ಆಫೀಸ್ ಡೋರ್ ಎಲ್ಲ ಕಟ್ ಮಾಡಿಬಿಡಿ. ಪಾಪ ನಂಗೆ ಅದು ಖುಷಿ ಆಗತ್ತೆ. ಯಾವ್ದು ನಿಮಗೆ ಭಯ ಆಯ್ತು? ಹೆಂಗೂ ಫ್ಯಾನ್ಸ್ ಇರ್ತಾರ ಅಂತ ಅನ್ಸಿದ್ದೆ ಅವಾಗ? ಸರ್ ನಂಗೆ ಆಸೆ ಇದೆ ಸರ್. ನಾವು ಈ ಮಾಮೂಲಿ ಚಪ್ಪರ ನನ್ನ ಮಗ ಇದ್ದಂಗೆ ನಾನು ಓಪನ್ ಹೇಳ್ತೇನೆ ಸರ್. ಮಾಮೂಲಿ ಮನುಷ್ಯ ನಾನು, ಮಾಮೂಲಿ ಓಡಾಡ್ತೀನಿ, ಇದು ಮಾಡ್ತೀನಿ. ನಂಗೆ ಈ ಲೆವೆಲ್ ಇಷ್ಟೊಂದು ಜನ ಅಭಿಮಾನಿಗಳಿದ್ದಾರ ಅಂತ ಫೋಟೋ ತಕ್ಷಣ ಅಂತಾರಲ್ಲ, ಎಷ್ಟು ಪ್ರೀತಿ ಮಾಡ್ತಾರೆ. ಇವಾಗ ನಾನು ಇನ್ನು ಬಿಗ್ ಬಾಸಿಗೆ 1 ವಾರ ಬಂದು ಕರ್ನ ಹೋಗಿ ಬಂದುಬಿಟ್ರೆ ಇನ್ನು ಹೆಂಗೆ ಅಲ್ಲ ಯಾವ ರೀತಿ ಅಂತ ಚಾನ್ಸಿಗೆ ಹೋಗ್ತೀರಿ ಸರ್? 100% ಸರ್. ಯಾಕೆ ಹೋಗ್ಬಾರ್ದು? ಕರೆಕ್ಟ್. 1 ಅವರ್ ಇಲ್ಲ ಸರ್, ಸಾಕು. 1 ಅವರ್ ಇಲ್ಲಿ ನೋಡಿ. ಯಾರು ಆ ಕರಿಬಸ 1 ಅವರ್ ಇದ್ದು ಬಂದ ನೋಡಿ. ಅವ್ನು ಯಾವ ರೀತಿ 1 ಅವರ್ ಇದ್ದಿದ್ದು. ನೀವು ಇರ್ತೀರಾ ಬಿಡಿ ಸರ್, ಬಾಡಿ ಬಿಲ್ಡರ್ ಇದ್ದಿದ್ದು 1 ಅವರ್ ನೋಡಿ. ಅವ್ನಿಗೆಲ್ಲ ಪ್ರತಿಯೊಂದು ಟಿವಿ ಚಾನಲ್. ಬಟ್ ಅಲ್ಲಿ ಇದೆಲ್ಲ ಇಲ್ಲ, ಏನ್ ಮಾಡ್ತಿರೋ? 1 ವಾರ ಇಲ್ಲ, ಆಲ್ಕೋಹಾಲ್ ಎಣ್ಣೆ ಗಿಣ್ಣೆ ಏನಿಲ್ಲ. ಅದಕ್ಕೆ 1 ವಾರ ಅಂದಿದ್ದವರು. ಸರ್ 1 ಅವರ್ ಸಾಕು. 1 ಅವರ್ ಬಿಡ್ಬೋದು, 1 ವಾರ 2 ವಾರ ಬಿಡ್ಬೋದು. ಬಟ್ ಬಿಡೋ ಪ್ಲಾನ್ ಯಾವತ್ತೂ ಮಾಡಿಲ್ಲ. ಏನ್ರ ಕಾಂಟೆಂಟ್ ಆಲ್ಕೋಹಾಲ್ ಬ್ರೋ, ಆಲ್ಕೋಹಾಲ್ ಕಾಂಟೆಂಟ್. ಎಣ್ಣೆ ಬಿಡೋ ಪ್ಲಾನ್ ಅದೇನಿಲ್ಲ. ತಾಯಿ ಹಣ್ಣಿದಲ್ಲ ಸರ್. ಅದು ಅಂತಮ್ಮ ಕೇಳಕ್ ಹೋಗ್ಬಿಡಿ ನೀವು. ಬಟ್ ಆಂಟಿ ಹೇಳ್ತಾರಲ್ಲ ಬಿಡಿ ಪ್ಲೀಸ್ ಹೇಳ್ತಾರೆ ಸರ್, ಅವ್ರು ಹೇಳ್ತಾರೆ ಬಿಡ್ತಾರೆ ಅಷ್ಟೇ ಸರ್. ಅವೆಲ್ಲ ಸರ್ ಗೊತ್ತಾ, ಜನ್ಮ ಸಿದ್ಧ ಹಾಕವೆಲ್ಲ ಸರ್. ಏನು ಕುಡಿದು ಏನು ಅಲ್ಲಿ ಬೋಯ್ತವ, ಅಲ್ಲಿ ಏನು ರೋಡಲ್ಲಿ ಬೋಯ್ತವ ಇಲ್ವಲ್ಲ. ಬೈ ಕೊಡ್ತೇವೆ, ಚೆನ್ನಾಗಿರ್ತೀವಿ. ಏನು ಒಂದು 2-3 ರೂಪಾಯಿ ತಗೊಂತೇವೆ, ಮನೆ ಮಲ್ಕೊಂತೇವೆ, ಊಟ ಮಾಡ್ಕೊಂಡು. ಏನು ತಪ್ಪು? ಬಟ್ ಈಗ ಎಲ್ಲ ಪ್ರೈಸ್ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ ಎಣ್ಣೆ ಪ್ರಕಾರ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಿಮ್ಮಂದೇಳ ಈ ನಮ್ಮ ಜನ ಬೇವರ್ಸ್ಕೊಳ್ಳೋದಲ್ಲ, ಮಟನ್ ರೇಟು, ಎಣ್ಣೆ ರೇಟು ಎಷ್ಟಾಗಲಿ ಕುಡಿತಾ ಅದೇ ಪೆಟ್ರೋಲ್ ರೇಟ್. ಯಾರ ಕಾರಣ? ಮೋದಿ ಏನೇ ಹಾಕಿ ಇನ್ನು 5 ರೂಪಾಯಿ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಲಿ, ಫುಲ್ ಸ್ಟ್ರೈಕ್. ಇದಕ್ಕೆ ಯಾವನೋ ಸ್ಟ್ರೈಕ್ ಮಾಡ್ತಾನ? ಒಂದು ನಾನ್ ವೆಜ್ ರೇಟ್ ಹೆಚ್ಚಿಗೆ ಈಗ ಎಲ್ಲರೂ ಎಣ್ಣೆ ನಮ್ಮ ಫ್ರೆಂಡ್ ಪಕ್ಕ ಬ್ರಾಹ್ಮಣ
ಅವ್ನು ವಾರಕ್ಕೆ 3 ಸಲ ಬೇಕು, ಹಂಗೆ ತಿಳ್ಕೊಬೇಡಿ ನೀವು ಹುಡುಗ. ಓಕೆ ಅಲ್ಲ, ನಾನು ಹೇಳೋದು ಹೆಂಗ್ ಗೊತ್ತಾ, ಈಗ ಎಲ್ರು ನಾನ್ ವೆಜ್ ತಿನ್ನಲ್ಲ, ಓಕೆನಾ, ಎಲ್ರು ಏನು ಎಣ್ಣೆ ಹೊಡಿಯಲ್ಲ. ಸೊ ಇವಾಗ ಏನೋ ಜಾಸ್ತಿ ಮಾಡ್ರೆ ಹೋಗ್ಲಿ ಬಿಡು, ನಮ್ಗೇನು ಇದಿಲ್ಲ ಅಂತ. ಬಟ್ ಪೆಟ್ರೋಲ್ ಡೇ ಲೈಫಲ್ಲಿ ಬೇಕಲ್ಲ. ನಾವು ಓಡಾಡ್ಬೇಕಾ, ಬಸ್ನಾಗ ಓಡಾಡ್ತೀನ, ಫ್ರೀ ಬಸ್ನಾಗ ಓಡಾಡ್ತೀನಿ, ಅಲ್ಲೂ ಪೆಟ್ರೋಲ್ ಬೇಕು. ನನ್ನ ಬೈಕ್ನ ಓಡಾಡ್ತೀನಿ, ಪೆಟ್ರೋಲ್ ಬೇಕು. ನಿಮ್ದು ಬಿಡಿ ಸುಟ್ಟಿದೆ, ಏನು ಮಾಡೋಕ್ಕಲ್ಲ. ಅಲ್ಲ ಎಲೆಕ್ಟ್ರಿಕ್ ತೊಗೊಳ್ಳಿ ಬೈಕ್, ಹೇಳಿ ನಮ್ಮ ಮೋದಿ ಎಲೆಕ್ಟ್ರಿಕ್ ಓಡಿಸಿ ಚಾರ್ಜ್ ಹಾಕೊಳ್ಳಿ, ಏನು ತಪ್ಪು ಸರ್? ನೀವು ಮೋದಿನಂತೂ ಬಿಟ್ಕೊಡಲ್ಲ. ತಾಯಣ್ಣ ಬಿಟ್ಕೊಡೋಣ ಸರ್. ನಮ್ದು ಯಾವತ್ತು ಜೈ ಶ್ರೀರಾಮ್, ಯಾವತ್ತು ಬಿಟ್ಕೊಡಂಗಿಲ್ಲ. 150 ರೂಪಾಯಿ ಪೆಟ್ರೋಲಲ್ಲಿ ಎಲೆಕ್ಟ್ರಿಕ್ ಬೈಕ್ ತೊಗೊಳ್ಳಿ, ಈಗ ಬಿಟ್ಟಿದಾರಲ್ಲ, ಹಾಕಿ ಚಾರ್ಜ್ ಹಾಕಿ. ಬಟ್ ಕಾಸಲ್ಲಿ ಕೊಡ್ತಾರೆ, ತಗೊಳ್ಳಿ ಅಂದ್ರೆ ಇದ್ದೇ ತೊಗೊಳ್ಳಿ ಸರ್. ಮತ್ತು ನೀವು 150 ಪೆಟ್ರೋಲ್ ಜಾಸ್ತಿ ಆಗಿದೆ ರೇಟ್ ಅಂದರೆ ಸರ್. ಎಲ್ಲ ಇದ್ದಾರೆ ಸರ್, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ವಿದ್ದ ಆಗ್ತಾಯಿದೆ, ಇಲ್ಲಿ ರೇಟ್ ಹೆಚ್ಚಾಗ್ತದೆ. ಅಲ್ಲ ಇವನೇನು ಮಾಡ್ತಾನೆ ಪಾಪ ಮೋದಿ? ಅಲ್ಗರಿದಮ್ ನೋಡ್ಬೇಕಲ್ಲ ನಿಮ್ದು, ಏನು ಮಾಡೋಕ್ಕಾಗಲ್ಲ ಸರ್. ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಗರಿದಮ್ ಚೆಕ್ ಮಾಡಿದ್ದೀರಾ? ನೀವು ನೋಡ್ತೀರಾ ಇನ್ಸ್ಟಾಗ್ರಾಮ್ ಸರ್? ನೋಡ್ತೀನಿ ಅಲ್ಲ ಇದು ರೀಲ್ ಅಲ್ಗರಿದಮ್ ಏನೇನು ಅವಂದೇ ಇರುತ್ತಲ್ಲ, ಲಿಕ್ಕಿದ್ ಇರುತ್ತಲ್ಲ. ಅಲ್ಲ, ಅವ್ರ ಪರ್ಸನಲ್ ಅಕೌಂಟ್ ಇಲ್ಲ ಅಲ್ಲ, ನಿಮ್ದು ಅಕೌಂಟ್ ಇಲ್ಲ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನೋಡ್ತೀರಿ ರೀಲ್ಸ್? ನೋಡ್ತಾನೆ ಸರ್, ನಿಮ್ಗೆಲ್ಲ ನೋಡ್ತೇನೆ. ಒಂದ್ಸಲ ಅವ್ನು ತೋರಿಸಿದ ಅವನು ನಿನ್ನೆ ಇವತ್ತು ನನ್ನ ಹೆಂಡತಿಗೆ ಬರ್ತಾ ಇದೀರ ಅಂತ ನೋಡಿ. ಆಯ್ತಾ, ಹಂಗಾರೆ ಇವತ್ತು ನೋಡಿದ್ದು ನೀನು? ಅಲ್ಲ ನಂಗೆ ಗೊತ್ತಿಲ್ಲ ಇವ್ರು ಕರ್ರ ಅಂತ ಯಾರು ಅಂತ. ಅಲ್ಲ ಮತ್ತೆ ಇನ್ನೊಂದ್ಸರಿ ಸಿಜೆಪಿ ಪ್ರೊಟೆಸ್ಟ್ ಕರ್ಕೊಂಡು ಹೋಗ್ಬಿಟ್ಟ. ನೀವಂತ ಗೊತ್ತಿಲ್ಲ, ಆಕ್ಚುಲಿ ನೀವಂತ ಗೊತ್ತಿಲ್ಲ. ಹಾಂ, ಇದು ಸೀರಿಯಲ್ ಗಿರಿಯಲ್ ನೋಡಲ್ಲ ಯಪ್ಪ. ಅದು ಸೀರಿಯಲ್ ನಾನು ಹೆಂಡತಿ ಅದು ಹೇಳ್ಬಿಡ್ತೀನಿ, ಬೈತಿರ್ತಾನೆ ಹೊಡಿತೀನಿ ಫಸ್ಟ್ ಹಾಪೋಣ ಅಂತಾನೆ. ಯಾಕೆ ಸೀರಿಯಲ್ ಮ್ಯಾಗ ಅಷ್ಟು? ಏನು ಸರ್, ಬರೀ ತೋರಿಸಿತ್ತು. ಅದು ಯಾರು ಆ ಪ್ರಾಣಿ ಶಾಯ್ತಾನಲ್ಲ, ಹಿಂಗೆ 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 ತಿರ್ಬೇಕಂದ್ರೆ ಅಂತ ಮಾಡ್ತಾನೆ ಅವನು. ಅರ್ಧ ಗಂಟೆ ಬೇಕು ಹಿಂಗೆ ಅಂತ. ನೀವು ಪಕ್ಕ ಸೀರಿಯಲ್ ತಗೊಂಡ್ತಾರೆ ನೋಡಿ ಸರ್, ಇಷ್ಟೇ ನೋಡಿದ್ರೆ ಸೀರಿಯಲ್ ತಗೊಂತಾರೆ ನಿಮ್ಮನ್ನ. ಅಲ್ಲ ಹಿಂಗೆ ಅದ. ಮತ್ತೆ ಇನ್ನೇನು ಸರ್ ಕರ್ಮ ಅದು. ನಾನ್ ಸೀರಿಯಲ್ಗೆ ಹೋಗ್ಬೇಕಂತ ಅವ್ರಮ್ಮ. ಯಾರು? ನಾನು ಅವಾಗ ನೋಡಲ್ವಾ? ಈ ನಿಮ್ ಮಗ ಹೋಗ್ತಾನೆ ಸೀರಿಯಲ್ಗೆ. ಅಮ್ಮ ಹೇಳ್ತೀಯ ನಾನು ಹೋಗ್ಬೇಕು ಸೀರಿಯಲ್ಗೆ. ನೀನು ಎದಕ್ಕೆ ಹೋಗ್ತೀಯ? ಹೀರೋ ಆಗೋದಕ್ಕೆ. ಹೀರೋನಾ? ಕೇಳೋರು ಹೇಳ್ತಾರೆ ಹೀರೋ ಆಗ್ತೇನೆ ಅಂತೀನಿ ಸರ್. ಇಲ್ಲ, ದಿನಕ್ಕೆ 10,000-15,000 ಈಸಿ ಹೋದ್ರೆ ಅವಾಗ ಬೇಡ ಅಂತೀರಾ? ನೋಡೋಣ ಸರ್. ನೋಡಿ ಬಿಡ್ರಿ ಇವಾಗ. ನೀವು ನಂಬ್ತೀರಾ? ಇಷ್ಟೊಂದು ಸಂಪಾದನೆ ಮಾಡಿದಲ್ಲ ಅವನೀಗ, ಲಕ್ಷಾಂತರ ಸಂಪಾದನೆ ಮಾಡಿಬಿಟ್ಟ. ಅಮ್ಮ ಮಾದ ಒಂದು 300 ರೂಪಾಯಿ ಕೊಟ್ಟಿರ್ಬೇಕು ನಾವು. ಅದಕ್ಕೆ ಕೇಳ್ರಿ ಸರ್. ಅಲ್ಲ ಅದಕ್ಕೆ ಮನೆ ಬಿಟ್ಟು ಹೋಗ್ಲಿ ಅಲ್ಲ ಸರ್, ಶೇರ್ ಕೇಳ್ರಿ. ಕೇಳಂಗಿಲ್ಲ ಸರ್. ಮಗ ಒಂದು ನನ್ನ ವರ್ಕ ಒಂದು ಏನೋ ಒಂದು ನಾನು ಇದಾಗ್ತದೆ ಮಾಮ ವಿಮಲ್ ಆಗ್ತಲ್ಲ, ಒಂದು 20 ರೂಪಾಯಿ ಹಾಕಂತಾನೆ, 10 ರೂಪಾಯಿ ಆಗ್ತಾನೆ ನೋಡು. ಸೊ ಬೇಸಿಕ್ಲಿ ಅವ್ರು ಏನಾದ್ರು ಬೇರೆದಕ್ಕೆ ಕೇಳಿದ್ರೆ ನಾನು 1 ಲಕ್ಷ ಹಾಕೋದಕ್ಕೂ ರೆಡಿ. ಆಯ್ತು ಮಗ, 1 ನಿಮಿಷ, ಈಗ ನಾನು ಒಂದು ನಿಂತು ಹೋಗ್ಬೇಕಲ್ಲೇ, ಹಾಕಿ ಒಂದು 10,000 ರೂಪಾಯಿ. ಅಲ್ಲ ಮಗ, ಬಟ್ ಕಾಂಟೆಂಟ್ ಇಂದ ಚೆನ್ನಾಗಿ ಅರ್ನಿಂಗ್ ಇದೆಯಾ ಇವಾಗ? ಸೊ ಬೇಸಿಕ್ಲಿ ಇವಾಗ ಜನ ಏನಾಗ್ಬಿಟ್ಟಿದೆ ಅಂದ್ರೆ, ನನಗೆ ಆಲ್ಮೋಸ್ಟ್ ಸಿಗ್ದವ್ರೆಲ್ಲ ಬ್ರೋ ಕಂಟೆಂಟ್ ಮಾಡ್ತಿದ್ದೀರಲ್ಲ, ನಿಮ್ಮ ಕಂಟೆಂಟ್ ನೋಡಿದ್ದೀನಿ, ದುಡ್ಡು ಮಾಡ್ತಿದ್ದೀರಾ, ಎಷ್ಟು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ನಾನು ಮಾಡಬೇಕು, ದುಡ್ಡು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಸೊ ಬೇಸಿಕ್ಲಿ ಇವಾಗ ಯಾರ್ಯಾರು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದಾರೋ, ಇವಾಗ ಅವರು ದುಡ್ಡು ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ರೆ ಅಪ್ನಾಣೆ ಮಾಡೋಣ. ಸೊ ಇಟ್ಸ್ ಆಲ್ ಅಬೌಟ್ ಪ್ಯಾಷನ್. ಹಾ, ಏನೋ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೇಕು ಸೊಸೈಟಿಗೋಸ್ಕರ. ಕೀಡ ಇರ್ಬೇಕು ಅಲ್ಲಿ ಮಾಡಕ್ಕೆ, ಕೀಡ ಇರಬೇಕು. ಇವಾಗ ಎಲ್ಲ ಟ್ರೆಂಡ್ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಟ್ರೆಂಡ್ ಫಾಲೋ ಮಾಡಿದ್ರೆ ಫೇಸ್ ವ್ಯಾಲ್ಯೂ ಅಂತೂ ಬಿಲ್ಡ್ ಆಗಲ್ಲ. ಕರೆಕ್ಟ್. ಸೊ ನಿಮ್ದೇ ಒಂದು ಏನಾದ್ರು ಹೊಸ ಏನೋ IP ಇರ್ಬೇಕು, ಓನ್ IP ಇರ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಗ್ರಾನಿ ಕ್ಲಬ್ ಮಾಡಿದೆ, ಪ್ಯಾಡ್ ಮ್ಯಾನ್ ಮಾಡಿದೆ, ಅದಾದ್ಮೇಲೆ ನಾವು ಅಪ್ಪನ ಫ್ಯಾಮಿಲಿ ಕಂಟೆಂಟ್ ಮಾಡಿದೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ರೀಸೆಂಟ್ ಆಗಿ ಒಬ್ಬ ಫಾರಿನರ್ ಎಲ್ಲ ಫೇಮಸ್ ಆಗ್ತಿದಾನಲ್ಲ, ಔಟ್ ಟು ಬಿಕಮ್ ರಿಚ್ ಅಂತ ಕೇಳ್ತಾರಲ್ಲ, ಅದು ಫಾಲೋ ಮಾಡಿದೀನಿ. ನಾನು ಅದನ್ನ ಉಲ್ಟಾ ಮಾಡಿದೆ, ಔಟ್ ಟು ಬಿಕಮ್ ಪೂರ್. ನೀವು ಬಡವ್ರು ಹೆಂಗಾದ್ರಿ ಅಂತ ನಾನು ಕೇಳಿದೆ. ಸೊ ಇದೊಂದು ಕಂಟೆಂಟ್ ಮಾಡಿದೆ. ಈ ತರ ನಿಮ್ದು ಯೂನಿಕ್ನೆಸ್. ನೀವು ಬಡವ್ರು ಹೆಂಗಾದ್ರಿ ಅಂತ ಚೆನ್ನಾಗಿದೆ. ನಾನು ಕೇಳಿ ಅದು ವೈರಲ್ ಆಯ್ತು. ಕಂಟಿನ್ಯೂ ಮಾಡ್ಲಿಲ್ಲ ನಾನು. ಯಾಕೆ ಬಡವ್ರು ಜಾಸ್ತಿ ಸಿಗ್ಲಿಲ್ವಾ? ಸಿಗ್ತಾ, ಅದಕ್ಕೇನಿಲ್ಲ, ಫ್ಯಾಮಿಲಿ ಕಂಟೆಂಟ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಬಟ್ ದರ್ ಇಸ್ ಅರ್ನಿಂಗ್. ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಅರ್ನ್ ಮಾಡ್ಬೋದು. ಹಾ, ಲಾಸ್ಟ್ ಮಂತ್ ನಂದು ಪ್ರಮೋಷನ್ ಅಲ್ಲೇ ಐ ಮೇಡ್ ಅರೌಂಡ್ 1.82 lakhs ಮಾಡಿದೆ. ಈಗ ನೋಡಿ, ನಿನ್ನೆ ಒಂದು ದಿವಸಕ್ಕೆ 2 ಕೋಟಿ ಇದು. ನೀವೆಲ್ಲ ಕ್ವಾರ್ಟರ್ ಕ್ಯಾಲ್ಕುಲೇಟ್ ಮಾಡಿದೆ. ಒಂದಿನಕ್ಕೆ 2 ಕ್ವಾರ್ಟರ್ ಕೊಡಿಸ್ತಾರೆ. 1 ಕ್ವಾರ್ಟರ್ ಅಲ್ಲ ಸರ್, ಅಲ್ಲ 2 ಪ್ರೊಫೆಷನ್ ಬಂದ್ ಮಾಡಿ 2 ಪ್ರಮೋಷನ್. ಅಲ್ಲ ಸರ್, ಅಲ್ಲ ನಾವು ಸಪೋರ್ಟ್ ಮಾಡ್ತೇವಲ್ಲ, ಅದು ಗ್ರೇಟ್ ಅಲ್ವಾ? ಹೌದು ಸರ್, ನನ್ನ ಹೆಂಡತಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಲ್ಲ. ಫಸ್ಟ್ ನೋಡಿದ್ರೆ ಬೈದಿದ್ರ ಏನು? ಯಾವ ತರ ಒಂದಿನ ಬೈದಿರ, ಏನಕ್ಕೆ ಹಾಕಿದೆ ಅಪ್ಲೋಡ್ ಮಾಡಿ? ಯಾಕಂದ್ರೆ ನಿಮ್ಮ CJP ಇದು
ಅದೊಂದಕ್ಕೆ ಬಿಟ್ರೆ ಅಲ್ಲ ಬಟ್ ಅಕ್ಕ ಬಂದಾಗ ದೊಡ್ಡ ಸೀನ್ ಆಯ್ತಲ್ಲ ಒಂದ್ ಮನೇಲಿ ಅಂದ್ರೆ ಅವ್ರೇನೋ ಬಂದಿದ್ದು ಅದಕ್ಕೆ ಬೈದಿದ್ರ ರ್ಯಾಂಡಮ್ ಆಗಿ ಬಿಟ್ಟೆ ಅವರು ವೈರಲ್ ಆಗ್ಬಿಟ್ಟಿದ್ರು ಅವ್ರು ಕರೀತಿದಾರೆ ಈಗ ನಾಳೆ ಹೋಗ್ಬೇಕು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ವಿಡಿಯೋ ಮಾಡ್ತೀವಿ ನಮ್ಮ ಅತ್ತೆದು ಮತ್ತೆ ಯಾರು ಚೆನ್ನಾಗಿ ಸುಮ್ ಮಾಡ್ತಾ ಇರೋದಲ್ಲ ಇಬ್ರು ಮಾಡಲ್ಲ ಅದು ಬೇರೆ ವಿಷಯ ಸರ್ ನಂದು ಇವು 3 ಜನ ಅಕ್ಕಂಗರು 3 ಜನನು ಎಲ್ಲ ಸ್ವಂತ 2 ಮನೆ ಅದಾವೆ ಬೆಂಗಳೂರಲ್ಲಿ ನಾಗರಬಾನಲ್ಲಿ ಸ್ವಂತಕ್ಕ ಎಲ್ಲ ಮಕ್ಕಳು ಅಷ್ಟು ಚೆನ್ನಾಗಿದ್ದಾರೆ ಅವ್ರು ನಮ್ಗೆ ಅಷ್ಟಕ್ಕಷ್ಟೇ ಹಾಯ್ ಹಲೋ ಹಾಯ್ ಬಾಯ್ ಓಪನ್ ಹಾಕಿದನು ಹಾಕಿಬಿಡಿ. ಎದಕ್ಕೆ ಸರ್ ಏನಾಯ್ತು ಯಾಕೆ? ಇಲ್ಲ ಸರ್ ಅಷ್ಟೇ ಮೊದಲಿಂದ ಅಷ್ಟೇ ನಾವು ನಮ್ಮಮ್ಮ ಅವರು ಹೆಣ್ಮಕ್ಳು ಕಂಡ್ರೆ ತುಂಬ ಪ್ರೀತಿ. ನೀವು ರಾಂಗ್ ಆಗಿ ಬಂದ್ಬಿಟ್ರಿ ಅವ್ರಿಗೆ? ರಾಂಗ್ ಅಂತಲ್ಲ, ನಿಮ್ಗೆ ಗೊತ್ತಲ್ಲ ಸೊಸೆ ಈಗ ಸೊಸೆ ಎಷ್ಟು ಅಷ್ಟೇ ಸೊಸೆ. ಈಗ ಮತ್ತೊಬ್ಬರು ಮಂದಿ ಹೆಣ್ಮಕ್ಳು ಬಂದರೆ ಅವ್ರು ಹೆಣ್ಮಕ್ಳ ಮೇಲೆ ಜಾಸ್ತಿ ಪ್ರೀತಿ ಮಗಳು ಅಂತ. ನಾನು ಎಲ್ಲರ ಹತ್ರ ಕ್ಲೋಸ್ ಇದ್ದೀನಿ ನನಗೆ. ಇವಾಗ ನೀವು ಬೇಜಾರು ಮಾಡ್ಕೊಡಿ, ಕಾಂಟೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಥಿಂಕ್ ಮಾಡ್ತಿದ್ಯಾ? ಬೇರೆ ಹುಡುಗಿ ತರ್ತೀರಾ, ಎಲ್ಲ ಅಮ್ಮಂದಿರಷ್ಟೇ. ನಿಮ್ಮ ಅಕ್ಕ ತಂಗಿದಾರಲ್ವಾ? ಇಲ್ಲ, ನಮಗೂ ನಾವೊಬ್ಬನೇ. ಹಂಗಾದ್ರೆ ನೀವು ಹೆಂಡತಿ ಮೇಲೆ ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮಮ್ಮ. ಹಂಗೆ ಅಕ್ಕ ತಂಗಿದ್ದಾರೆ, ಅದು ಹೆಣ್ಮಕ್ಳ ಮೇಲೆ ಜಾಸ್ತಿ ಪ್ರೀತಿ. ಟ್ರೂತ್ ಬಾಂಬ್ಸ್ ಹಾಕ್ತಾ ಇದ್ದಾರೆ. ಹೌದು, 99% ಎಲ್ಲರೂ ಅಷ್ಟೇ, ಎಲ್ಲ ಅಮ್ಮಂದಿರಷ್ಟೇ. ಹೆಣ್ಮಕ್ಳ ಮೇಲೆ ಪ್ರೀತಿ. ಸರ್ ಅದ್ರಿಗೆ ಕ್ವಶನ್ ಐತಿ. ಸೊಸೆ ಅಷ್ಟಕ್ಕಷ್ಟೇ. ಹೌದು, ಸೊಸೆ ಅಷ್ಟಕ್ಕಷ್ಟೇ. ನೀವು ಎಷ್ಟು ಅವಳು ಕಾಲು ಒತ್ತಿ ಕೈ ಒತ್ತಿ ಪ್ರೀತಿ ಮಾಡಿ, ಅದು ಹೆಣ್ಮಕ್ಳೇ, ಅವ್ರ ಮಕ್ಕಳೇ ಹೆಣ್ಮಕ್ಳು. ಸರ್ ನಿಮ್ಮ ಜನ್ರೇಷನ್ ಒಂದು ಕೇಳ್ಬೇಕು ನಾನು. ನಿಮ್ಮ ಜನ್ರೇಷನ್ ನಮ್ಮ ಅಂದರೆ ನಿಮ್ಮ ಜನ್ರೇಷನ್ ಅವ್ರು ಎಲ್ಲರೂ ನೆಂಟರು ಕೂಡ ಜಗಳ ಆಡ್ತಾರಲ್ಲ, ಇದಕ್ಕೆ ಏನಾರು ಒಂದು ಜಗಳ ಆಡ್ತಿರ್ತೀರಿ, ಏನಾರು ಒಂದು ಕಿರಿಕಾಗಿರುತ್ತೆ. ಎಲ್ಲ ಕುಟುಂಬ ಯಾಕಂತಿರೋದು ಆಸ್ತಿಗೆ ಅದು ಇದಕ್ಕೆಲ್ಲ 70-80 ದಶಕದಾಗ ಹುಟ್ಟಿದವ್ರೆಲ್ಲರೂ ಅಕ್ಕ ತಂಗಿರು ಕೂಡ ಅಣ್ಣ ತಮ್ಮ ಜಗಳ ಇರುತ್ತೆ. ಯಾಕದು ಸರ್? ಎಲ್ಲರೂ ಆಲ್ಮೋಸ್ಟ್ ಜಗಳ ಅಂತ ಹೆಂಗೆ ಗೊತ್ತಾ? ಒಂದು ನಮಗೆ ಬೆಳೆಸಿರೋ ರೀತಿ ಸರಿ ಇರಲ್ಲ. ಇಲ್ಲ, ಬೆಳೆಸಿದ ರೀತಿ ಅಂತಲ್ಲ. ಅಣ್ಣನ ಹೆಂಡತಿ ತಮ್ಮನ ಹೆಂಡತಿ ಎಲ್ಲ ಒಟ್ಟಿಗೆ ಪಕ್ಕದಿರ್ತಂತೆ ಕೊಡೆ. ಇವಳು ಕಂಡ್ರೆ ಅವಳು ಹಂಗಲ್ಲ, ಅವಳು ಕಂಡ್ರೆ ಇವಳು ಹಂಗಲ್ಲ. ಇವಳು ಏನಾಯ್ತಾ, ನಿಮ್ಮ ಅಣ್ಣನ ಹೆಂಡತಿ ಹಿಂಗೆ ನೋಡು, ಸುಮ್ಮನೆ ಜಗಳ. ಒಟ್ಟಿಗೆ ಆಸ್ತಿ ಇದ್ದರೆ ಜಗಳ ಆಗುತ್ತೆ. ಆಸ್ತಿ ಇಲ್ಲ ಅಂತ ಚಿಕ್ಕಮ್ಮ ಸುಮ್ಕಿರ್ತಾರೆ. ಏನೇನಪ್ಪ ಅವನು ಅಷ್ಟಕ್ಕೆ ಇಷ್ಟ ಅಂತ. ಇವಂಗೆ ಆಸ್ತಿ ಜಾಸ್ತಿ ಬೇಕು. ನಿಮ್ಮ ಅಮ್ಮ ಹಂಗಿದ್ಲು, ಅವಳು ಸೊಸೆ ಜಾಸ್ತಿ ಪ್ರೀತಿ ಮಾಡ್ತಾಳೆ ನಿಮ್ಮ ಅಣ್ಣನ ಹೆಂಡತಿಗೆ, ಇಲ್ಲಿ ಜಾಸ್ತಿ ಪ್ರೀತಿ ಮಾಡಂಗಿಲ್ಲ. ಇವೆಲ್ಲ ಹಳೇ ಕಾಲದ ನೋಡಿ. ಕರೆಕ್ಟ್. ಇದೇ ಜಗಳ, ಬೇರೆ ಇಲ್ಲ. ಆಸ್ತಿಗೋಸ್ಕರ ಎಲ್ಲ ಕಾಸು, ಹೆಣ್ಣು ಹಣ್ಣು ಮಣ್ಣು ಇವು ಯಾವುದು ಇಲ್ಲ ಅಂದರೆ ತಿಕ್ಕ ಮುಷ್ಕ ಸುಮ್ಕ ಅವ್ರ ಇರ್ತಾರೆ. ಬಿಡ ಅಲ್ಲೇನ ನಿಮ್ಮ ಅಪ್ಪ ಅಂತಾರೆ ಇದೆ. ಆಮೇಲೆ ನೋಡಿ, ಆಸ್ತಿ ಇಲ್ಲ ಅಂದ್ರೆ ನಿಮ್ಮ ಅಪ್ಪ ನೀವು ಸಾಕೋ, ನಿಮ್ಮ ಅಮ್ಮ ನೀವು ಸಾಕೋ, ಯಾರು ಸಾಕಂಗಿಲ್ಲ. ಕರೆಕ್ಟ್. ದುಡ್ಡು ಇರಲಿ ಅಪ್ಪ ಅಮ್ಮನ ಹತ್ರ, ನೀವು ಹೋಗ್ತೀರ, ನಾನು ಹೋಗ್ತೇನೆ, ಎಲ್ಲರೂ ಹೋಗ್ತಾರ. ದುಡ್ಡು ಇಲ್ಲ ಅಂದರೆ ಅಷ್ಟಕ್ಕಷ್ಟೇ, ಯಾರು ಹೋಗಲ್ಲ. ದುಡ್ಡು ಇತ್ತಂದ್ರೆ ಎಲ್ಲ ಕಿತ್ಲಾಟನೆ. ಅವಾಗ ನೋಡಿ, ಅವಾಗೆಲ್ಲ ಹಳೆ ಕಾಲದಲ್ಲಿ ನೀವು ಇನ್ನೂ ಹುಟ್ಟಿಲ್ಲ, ಅವಾಗೆಲ್ಲ ಕೊಲೆ ಇವು ಆಗತ್ತಾವ ಸರ್. ಅವಾಗ ಬಿಟ್ಟಾಕಿ. ಹೌದು, ಗದ್ದೆ ಜಮೀನಿಗೋಸ್ಕರ ಎಷ್ಟು ಆಗ್ತಾವೆ ಮಾಡ್ರು. ಹೌದು, ಕರೆಕ್ಟ್. ಆಗೋದಿಲ್ವ? ಆಸ್ತಿಗೋಸ್ಕರ ಒಂದೊಂದು ಗುಂಟೆಗೂ ಮಾಡ್ರು. ನಂಗೆ 1 ಗುಂಟೆ ಜಾಸ್ತಿ ಬಂತಲ್ಲ, ಅವ್ನಿಗೆ 1 ಗುಂಟೆ ಜಾಸ್ತಿ ಕೊಟ್ಟು ತಮ್ಮನ ಮಗನಿಗೆ, ಅವ್ನು ಕೊಂದ್ಬಿಟ್ರೆ ನಂಗೆ ಬರುತ್ತಲ್ಲ. ಎಲ್ಲ ಇದೇ ಜಗಳ, ಆಸ್ತಿಗೋಸ್ಕರ ಜಗಳ. ಮತ್ತೆ ಅದ್ರ ಬಗ್ಗೆ ಜಗಳ ಅಲ್ಲ. ಸೊ ಫೈನಲಿ ಕಾನ್ವರ್ಸೇಷನ್ ಇಷ್ಟೊತ್ತು ಹೇಗಾಯ್ತು ಅಂತ ಗೊತ್ತಿಲ್ಲ, ಮಾತಾಡ್ಕೊಂಡು ಹೋಗ್ತಿದ್ವಿ. ಕಾಮಿಡಿ ಎರರ್ಸ್ ಎಲ್ಲ ಮಜಾ ಆಯ್ತು. ಅಂಡ್ CGP ಪಾರ್ಟಿಗೆ ಅಂಕಲ್ ಯಾಕೆ ಹೋದ್ರು ಅಂತ ಗೊತ್ತಾಯ್ತು. ಪಾರ್ಟಿ ಅಲ್ಲ, ಸಾರಿ, ಸ್ಟ್ರೈಕ್ಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಹೋಗ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಆಲ್ಸೋ ಇವತ್ತಿನ ಕಾನ್ವರ್ಸೇಷನ್ ತುಂಬಾ ಅನ್ಫಿಲ್ಟರ್ಡ್ ಆಗಿ ಇಟ್ಟಿದ್ದು ಯಾಕೆ ಅಂದ್ರೆ ಕೆಲವೊಂದು ಮಾತುಕತೆಗಳು ಹಂಗಿದ್ರೇ ಚಂದ. ಕರೆಕ್ಟ್. ಸೊ ಯಾವುದೇ ಒಂದು ಜಜ್ಮೆಂಟ್ ಇಲ್ಲದೆ ಈ ಒಂದು ಎಪಿಸೋಡ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ. ಹೈಪು ಕೂಡ ಮಾಡಿ.